महद्भ्यो नमो गुरुभ्यः। सर्वोपप्लवरहितप्रज्ञानघनप्रत्यगर्तो ब्रह्मैवाहमस्मि। ॐ नारायणं पद्मभं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथास्य शिष्यं श्रीशङ्कराचार्यमथास्य पद्मपादं च हस्तामलकं च शिष्यं तन्त्रोटकं वार्तिककारमन्यानस्मद्गुरून् सन्ततमागतोऽस्मि। श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। सदाशिवसमारम्भां शङ्कराचार्यमध्यमां रमणाचार्यपर्यन्तां वन्दे गुरुपरम्परां। जयति स भगवान् रमणः वाक्पतिराचार्यः गणपतिर्जयति। अस्य च वाणी भगवत् रमणीयार्थानुवर्तिनी जयति। अन्तर्यश्च बहिर्विभूततिमिरं ज्योतिर्मयं शाश्वतं स्थानं प्राप्य विराजते विनिमताम् अज्ञानमुन्मूलयन्। पश्यन् विश्वमपीदमुल्लसति यो विश्वस्य पारे परः तस्मै श्रीरमणाय लोकगुरवे शोकस्य हन्त्रे नमः। अरुणजलजनेत्रं मुग्धमन्दस्मितास्यं तरुणतपनभासं पूर्णबोधप्रसादम् अरुणशिखरिसानुप्राङ्गणे सञ्चरन्तं रमणमरुणमूर्तिं चिन्तयेदिष्टसिद्धये। अपारसच्चित्सुखवारिराशेः यस्योर्मिमात्रं भुवनं समस्तं गुहाहितन्तं रमणं गभीरं चिन्ताविहीनं हृदि चिन्तयामि. ಆಸ್ತಿಕ ಮಹಿಳೆಯರೇ ಮತ್ತು ತಾಯಂದಿರೇ, ಭಗವಾನ್ ರಮಣರ ಸದ್ದರ್ಶನಂ ಉಪನ್ಯಾಸ ಮಾಲೆಯ 2ನೇ ಕಂತಿನ 2ನೇ ದಿನವಾಗಿರತಕ್ಕಂತಹ ಇಂದು ನಿನ್ನೆ ಹೇಳಿರ್ತಕ್ಕಂತಹ ಮಾಯಾ ಅಂದರೆ ಏನು ಎಂಬತಕ್ಕಂಥ ವಿಷಯವನ್ನೇ ಭಗವಾನ್ ರಮಣರು ಮುಂದಿನ ಶ್ಲೋಕದಲ್ಲೂ ಕೂಡ ಸ್ವಪ್ನದ ಜೊತೆಗೆ ಅದನ್ನು ತಾಲುವೆ ಮಾಡಿ ಮುಂದುವರಿಸ್ತಾ ಇದ್ದಾರೆ. ಸಿದ್ಧಸ್ಯ ವಿತ್ತಿಃ ಸತಯೇವ ಸಿದ್ಧಿಃ ಸ್ವಪ್ನೋಪಮಾನಾಃ ಖಲು ಸಿದ್ಧಯಃ ಅನ್ಯಾಃ ಸ್ವಪ್ನಃ ಪ್ರಬುದ್ಧಸ್ಯ ಕಥನ್ನು ಸತ್ಯಃ ಸತಿ ಸ್ಥಿತಃ ಕಿಂ ಪುನರೇತಿ ಮಾಯಾಂ. ಈ ಮಾಯೆ ಅಂದರೆ ಏನು ಎಂಬತಕ್ಕಂಥ ಹಿನ್ನೆಲೆಯಲ್ಲಿ ಸ್ವಪ್ನ ಅಂದರೆ ಏನು ಅನ್ನೋದನ್ನು ಅವರು ಕೂಲಂಕಷವಾಗಿ ಈ ಶ್ಲೋಕದಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ. ಮಾಯಾಕ್ಲುಪ್ತೌ ಬಂಧಮೋಕ್ಷೌ ನಸ್ತಃ ಸ್ವಾತ್ಮನಿ ವಸ್ತುತಃ ಯಥಾ ರಜ್ಜೌ ನಿಷ್ಕ್ರಿಯಾಯಾಂ ಸರ್ಪಶ್ಚ ವಿನಿರ್ಗಮೆ. ಇದೇ ಮಾತನ್ನೇ ಭಗವತ್ಪಾದ ಶಂಕರರು ತಮ್ಮ ಪ್ರಕರಣ ಗ್ರಂಥವಾಗಿರ್ತಕ್ಕಂಥ ವಿವೇಕ ಚೂಡಾಮಣಿಯ 570ನೇ ಶ್ಲೋಕದಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಮಾಯಾಕ್ಲುಪ್ತೌ ಬಂಧಮೋಕ್ಷೌ ನಸ್ತಃ ಸ್ವಾತ್ಮನಿ ವಸ್ತುತಃ. ವಾಸ್ತವಿಕವಾಗಿ ಆತ್ಮನಿಗೆ ಬಂಧ ಅನ್ನೋದು ಇಲ್ಲ, ಮೋಕ್ಷ ಅನ್ನೋದು ಇಲ್ಲ. ಯಾಕೆ ಅಂದರೆ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ. ನಾನು ಬದ್ಧನಾಗಿದ್ದೀನಿ ಅಂದರೆ ನಾನು ಬದ್ಧ, ನಾನು ಮುಕ್ತ ಅಂದುಕೊಂಡ್ರೆ ಮುಕ್ತ, ಅಷ್ಟೇ ಹೊರತು ವಾಸ್ತವವಾಗಿ ಬಂಧ ಮತ್ತು ಮೋಕ್ಷಗಳು ಎಂಬತಕ್ಕಂಥದ್ದು ನಾವು ಕಲ್ಪಿಸ್ಕೊಂಡಿರೋದು. ಏಕೆಂದರೆ ಮೋಕ್ಷ ಅಂದ್ರೇನು? ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಬ್ರಹ್ಮಣ ಲಕ್ಷಣಂ. ಪ್ರತಿಯೊಬ್ಬರೂ ಬ್ರಹ್ಮಸ್ವರೂಪರೇ. ಸೊ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ. ಶುದ್ಧಿ ಅನ್ನೋದು ನಾವು ದೇಹಕ್ಕೆ ಮಾಡ್ಕೊಳ್ಳೋದೇ ಹೊರತು ಆತ್ಮನಿಗೆ ಎಂಥ ಶುದ್ಧಿ? ಯಾವಾಗಲೂ ಶುದ್ಧವೇ ಆಗಿರೋದಕ್ಕೆ ಮತ್ತು ಶುದ್ಧಿ ಮಾಡ್ಕೊಳ್ಳೋದು ಹೆಂಗೆ ಸಾಧ್ಯ? ಕೊಳೆ ಆಗಿರೋದಾದರೆ ಕೊಳೆ ಹೋಗೋದಕ್ಕೆ ಶುದ್ಧಿ ಮಾಡ್ಕೋಬೋದು. ಯಾವುದು ಸ್ವತಃ ನಿತ್ಯವಾಗಿ ಶುದ್ಧವಾಗಿದೆಯೋ ಅದಕ್ಕೆ ಶುದ್ಧಿ ಅನ್ನೋ ಪ್ರಶ್ನೆನೇ ಬರೋದಿಲ್ಲ. ನಿತ್ಯ ಬುದ್ಧ ಯಾವಾಗಲೂ ಕೂಡ ಜ್ಞಾನಸ್ವರೂಪವೇ ಆಗಿರೋವಾಗ ಇನ್ನು ಜ್ಞಾನ ಪಡ್ಕೊಳ್ಳೋದೇನಿದೆ? ಜ್ಞಾನ ಅನ್ನೋದು ಇರೋದು, ಏನೋ ನಮ್ಮಲ್ಲಿ ಇಲ್ಲದೆ ಹೋದರೆ ಅದನ್ನು ಪಡ್ಕೋಬೋದು. ಇರೋದು ಇದೆ ಅಂತ ನೆನಪಿಸ್ಕೊಳ್ಳೋದೇ ಹೊರತು ಹೊಸದಾಗಿ ಏನೂ ಪಡ್ಕೊಳ್ತಕ್ಕಂಥದ್ದಿಲ್ಲ. ಅದಕ್ಕೆ ನಾವು ಹೇಳೋದು ಸ್ಮಾರಯೇ ನತು ಶಿಕ್ಷಯೇ. ಸ್ಮರಣೆ ಮಾಡ್ಕೊಳ್ಳೋದು ಅಷ್ಟೇ ಹೊರತು ಹೊಸದಾಗಿ ಹೇಳ್ತಕ್ಕಂಥದ್ದು ಏನೂ ಇಲ್ಲ. ಅದಕ್ಕೇ ಸ್ಮರಣ ರೂಪವಾಗಿರ್ತಕ್ಕಂಥ ಭಕ್ತಿ ತುಂಬ ಮುಖ್ಯ. ನಾವು ಏಕಕಾಲದಲ್ಲಿ ಸ್ಮರಿಸ್ಕೋತಾ ಇರಬೇಕು ಆ ಶಬ್ದವನ್ನು. ಆ ಸುಪ್ತೇ ಆ ಮೃತೆ ಕಾಲಂ ನಯೇತ್
ವೇದಾಂತ ಚಿಂತೆಯ. ಅದಕ್ಕೆ ನಮ್ಮಲ್ಲಿ ಮಾತು ಹೇಳೋದು, ಮಲಗಿ ನಿದ್ದೆ ಮಾಡುವಾಗಿಂದ ಇದು ಹಿಡಿದು ಕೊನೆ ಉಸಿರು ಎಳೆಯೋ ತನಕ ವೇದಾಂತ ಚಿಂತನೆಯಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಆದರೆ ಅನ್ಯಾಯವಾಗಿ ನಾವು ಚಿಂತೆಯಲ್ಲೇ ಕಾಲ ಕಳೆದು ಬಿಡ್ತೀವಿ ಹೊರತು ಚಿಂತನೆ ಮಾಡೋಕ್ಕೆ ಹೋಗೋದೇ ಇಲ್ಲ. ಅದಕ್ಕೆ ನಮ್ಮ ಆಕಾಶವಾಣಿನಲ್ಲಿ ಚಿಂತನ ಅಂತ ಆ ಕಾರ್ಯಕ್ರಮ ಇಟ್ಟಿರೋದು. ಈಗ ಎಷ್ಟು ಜನ ರೇಡಿಯೋ ಕೇಳ್ತಾರೆ? ರೇಡಿಯೋ ಅಂದರೆ ಏನು ಅಂತ ಕೇಳ್ತಾರೆ ಮಕ್ಕಳು, ಯಾಕೆಂದರೆ ಮನೇಲಿ ರೇಡಿಯೋನೇ ನೋಡಿರಲ್ಲ. ಯಾಕೆಂದರೆ ಟಿ ವಿ ಮುಂದೆ ಟಿ ವಿಯಾಗಿ ಕೂತ್ಕೊಂಡು ಒಂದು ತೊಡೆ ಮೇಲೆ ಮೊಬೈಲು, ಒಂದು ತೊಡೆ ಮೇಲೆ ರಿಮೋಟ್ ಇಟ್ಕೊಂಡು ಅಭ್ಯಾಸ ಮಾಡೋರಿಗೆ ರೇಡಿಯೋ ಅಂದರೆ ಏನು ಅನ್ನೋದೇ ಪ್ರಶ್ನೆ ಆಗುತ್ತೆ. ಸೊ ಹಾಗಾಗಿ ಬಂಧ ಮತ್ತು ಮೋಕ್ಷ ಎಂಬತಕ್ಕಂಥದ್ದು ಕೇವಲ ಕಾಲ್ಪನಿಕವಾಗಿರ್ತಕ್ಕಂಥದ್ದು. ಮೋಕ್ಷ ಎಂಬತಕ್ಕಂಥದ್ದು ಸ್ವತಃಸಿದ್ಧವಾಗಿರೋದು. ಆ ದೃಷ್ಟಿಯಿಂದ ಯಾವಾಗ ಅಜ್ಞಾನ ಅಥವಾ ಅವಿದ್ಯೆ ಎಂಬತಕ್ಕಂಥ ಪರದೆ ಕಳಚಿ ಬಿತ್ತೋ ಆವಾಗ ಪ್ರತಿಯೊಬ್ಬರು ಮುಕ್ತರೆ. ಅದರಿಂದ ಅವಿದ್ಯಾ ನಾಶ ಏವ ಮೋಕ್ಷ, ಪ್ರಾಪ್ತಸ್ಯೈವ ಪ್ರಾಪ್ತಿ, ಅಪ್ರಾಪ್ತಸ್ಯ ಪರಿಹಾರ. ಅದಕ್ಕೆ ನಾವು ಇಟ್ಕೊಂಡಿರೋದು ಮೋಕ್ಷ ಅಂದ್ರೇನು, ಪ್ರಾಪ್ತವಾಗಿರೋದೇ ನನ್ನಲ್ಲಿದೆ ಅಂತ ಅರಿತುಕೊಳ್ಳೋದೇ ಹೊರತು ಪ್ರಾಪ್ತವಲ್ಲದೇ ಇರೋದನ್ನು ಪಡ್ಕೊಳ್ಳೋದಲ್ಲ. ಅದಕ್ಕೆ ಆಚಾರ್ಯರು ಆತ್ಮಬೋಧ ಪ್ರಕರಣ ಗ್ರಂಥದ 44ನೇ ಶ್ಲೋಕದಲ್ಲಿ ಕೊಡ್ತಕ್ಕಂಥ ಉದಾಹರಣೆ. ಒಬ್ಬಳು ಹೆಣ್ಣುಮಗಳು ಕುತ್ತಿಗೆನಲ್ಲಿ ಸರ ಹಾಕ್ಕೊಂಡು ಮನೆಯೆಲ್ಲ ಹುಡುಕಿದ್ಲಂತೆ, ನನ್ನ ಸರ ಕಳೆದೋಯ್ತು, ನನ್ನ ಸರ ಕಳೆದೋಯ್ತು. ಯಾರೋ ಹೇಳಿದ್ರೆ ನಿನ್ನ ಕುತ್ತಿಗೆಲ್ಲ ಇದ್ದಂಗೆ ಇದೆಯಲ್ಲಮ್ಮ ಸರ, ನೋಡ್ಕೊಂಡ್ರೆ ಇಲ್ಲೇ ಇದೆ, ಎಲ್ಲೂ ಹೋಗಿಲ್ಲ. ನಾವು ಇರೋ ಜಾಗ ಬಿಟ್ಟು ಇಲ್ಲದೇ ಇರೋ ಜಾಗ ಎಲ್ಲ ಹುಡುಕ್ತೀವಿ. ಆ ದೃಷ್ಟಿಯಿಂದ ಇರ್ತಕ್ಕಂಥದ್ದಿಲ್ಲಿ ಆತ್ಮಾತು ಸತತಂ ಪ್ರಾಪ್ತಃ, ಯಾವಾಗಲೂ ಪ್ರಾಪ್ತವಾಗಿರೋದು ಆತ್ಮವಸ್ತು. ಅಪ್ರಾಪ್ತವತ್ತು ಅವಿದ್ಯೆಯ, ನನಗೆ ಪ್ರಾಪ್ತವಾಗಿಲ್ಲ ಎಂಬತಕ್ಕಂಥ ತಪ್ಪು ತಿಳುವಳಿಕೆ ಬರ್ತಾ ಇರೋದು ಯಾಕಿಂದ? ಅವಿದ್ಯೆಯಿಂದ ಅಥವಾ ಅಜ್ಞಾನದಿಂದ. ತನ್ನಾಶೆ, ಆ ಅಜ್ಞಾನ ಹೋದಾಗ ಸ್ವಕಂಠಾಭರಣಂ ಯಥ, ಕುತ್ತಿಗೆಯಲ್ಲಿರ್ತಕ್ಕಂಥ ಸರ ತರಹ ಸ್ಪಷ್ಟವಾಗಿ ಆತ್ಮವಸ್ತು ಎಂಬತಕ್ಕಂಥದ್ದು ಭಾಸವಾಗತ್ತೆ. ಅದಕ್ಕೇನೆ ಆತ್ಮಾವ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಅದಕ್ಕೆ ಶ್ರವಣ ಮನನ ನಿಧಿಧ್ಯಾಸನಗಳು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಸಾಧನೆಗಳು. ಮೊದಲು ಶ್ರೋತವ್ಯ ಶ್ರುತಿವಾಕ್ಯೇಭ್ಯ ಮಂತವ್ಯಶ್ಚ ಮುಮುಕ್ಷುಭಿ. ಶ್ರುತಿವಾಕ್ಯ ಕೇಳ್ತಾ ಇರಬೇಕು, ಯಾವಾಗಲೂ ಕೂಡ ಕಿವಿ ಮೇಲೆ ಬೀಳ್ತಾ ಇರಬೇಕು ಆ ವಾಕ್ಯಗಳು. ನೆನ್ನೆ ಹೇಳಿದ್ದಲ್ವ ಇವತ್ತು ಯಾಕೆ ಕೇಳಬೇಕು ಅಂದರೆ ಹಾಗಲ್ಲ, ಅಷ್ಟು ಸಲ ಕೇಳೇ ನಮ್ಗೆ ಉಳಿಯಲ್ಲ. ಇನ್ನು ಒಂದು ಸಲ ಹೇಳಿ ಮುಂದಕ್ಕೆ ಹೋಗಿಬಿಟ್ರೆ ಆಗಲ್ವಲ್ಲ. ಅದಕ್ಕೆ ನೋಡಿ ಕೊನೇ ಬ್ರಹ್ಮಸೂತ್ರ ಏನು ಹೇಳುತ್ತೆ? ಆವೃತ್ತಿ ಅಸಕೃತ್ ಉಪದೇಶಾತ್. ಸಕೃತ್ ಅಂದರೆ ಒಂದು ಸಲ, ಅಸಕೃತ್ ಅಂದರೆ ಮತ್ತೆ ಮತ್ತೆ ಮಾಡಿದ್ದನ್ನೇ ಮಾಡೋದು, ಹೇಳಿದ್ದನ್ನೇ ಹೇಳೋದು, ಕೇಳಿದ್ದನ್ನೇ ಕೇಳೋದು. 100 ಜನರ ಬಾಯಲ್ಲಿ ನೀವು ಒಂದೇ ಗ್ರಂಥ ಕೇಳಿದ್ರೂ ಕೂಡ ಒಂದು ತರಹ ಇರಲ್ಲ. ಏಕೆಂದರೆ ಅವ್ರು ಹೇಳ್ತಕ್ಕಂಥ ಕ್ರಮವೇ ಬೇರೆ, ಇವ್ರು ಹೇಳ್ತಕ್ಕಂಥ ಕ್ರಮವೇ ಬೇರೆ. ನಾವು ಯಾರಿಂದ ಒಳ್ಳೆಯ ವಿಷಯ ಕಲ್ತರೂ ಕೂಡ ಸ್ವೀಕರಿಸ್ತಕ್ಕಂಥ ಮುಕ್ತ ಮನಸ್ಸನ್ನು ಬೆಳೆಸ್ಕೊಳ್ಳೋ ಪ್ರಯತ್ನ ಪಡಬೇಕು. ಯಾರೆಲ್ಲ ಒಂದು 2 ಒಳ್ಳೆಯ ಮಾತಿರುತ್ತೆ, ಇನ್ಯಾರಲ್ಲ ಇನ್ಯಾವುದೋ 2 ಒಳ್ಳೆಯ ಮಾತು ಇವ್ರು ಹೇಳದೇ ಇರೋದಿರುತ್ತೆ. ಅದರಿಂದ ಹ್ಯೂಮನ್ ಲಿಮಿಟೇಷನ್ ಇರುತ್ತೆ. ಪ್ರತಿಯೊಬ್ಬರಿಗೂ ಕೂಡ ತನ್ನದೇ ಆಗಿರ್ತಕ್ಕಂಥ ಪರಿಧಿ ಇರುತ್ತೆ, ತನ್ನದೇ ಆಗಿರ್ತಕ್ಕಂಥ ಓದಿನ ವ್ಯಾಪಕತೆ ಇರುತ್ತೆ, ತನ್ನದೇ ಆಗಿರ್ತಕ್ಕಂಥ ಬುದ್ಧಿಮಟ್ಟದ ವಿಕಾಸ ಇರುತ್ತೆ, ತನ್ನದೇ ಆಗಿರ್ತಕ್ಕಂಥ ಅನುಭವ ಇರುತ್ತೆ, ತನ್ನದೇ ಆಗಿರ್ತಕ್ಕಂಥ ವ್ಯಾಪಕತ್ವವಾಗಿರ್ತಕ್ಕಂಥ ಚಿಂತನೆ ಇರುತ್ತೆ, ತನ್ನದೇ ಆಗಿರ್ತಕ್ಕಂಥ ಒಡನಾಟ ಇರುತ್ತೆ. ಅಷ್ಟನ್ನು ಕ್ರೌಢೀಕರಿಸ್ಕೊಂಡು ಅವನು ಹೇಳಬಲ್ಲನೆ ಹೊರತು ಅದೇ ಸರ್ವಸ್ವ, ಅದೇ ಕೊನೆ, ಇನ್ನು ಮುಂದೆ ಇಲ್ಲ ಅನ್ನೋ ಭಾವನೆ ಯಾರೂ ದಯವಿಟ್ಟು ಇಟ್ಕೋಬೇಕಾಗಿಲ್ಲ. ಏಕೆಂದರೆ ಎಂದರೋ ಮಹಾನುಭಾವಲು ಅಂದರಿಕಿ ಮಾ ವಂದನಮಲು, ಅದು ಮುಖ್ಯವಾಗಿ ನಾವು ಇಟ್ಕೋಬೇಕಾಗಿರೋದು. ಬಂಧ ಅಂದ್ರೇನು, ಮೋಕ್ಷ ಅಂದ್ರೇನು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಯಾರೂ ನಮ್ಮನ್ನು ಬಂಧಿಸಿಲ್ಲ ಇಲ್ಲಿ. ಅದಕ್ಕೆ ವಿವೇಕ್ ಚೂಡಾಮಣಿಯಲ್ಲಿ ಒಂದು ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ. ಯಾರೋ ಒಬ್ಬರು ತುಂಬ ನಾನು ಸೇಫಾಗಿರಬೇಕು ಅಂದ್ಬಿಟ್ಟು ಒಳಗಡೆಯಿಂದ ಬೀಗ ಹಾಕ್ಕೊಂಡು ಬೀಗದ ಕೈ ಕಳ್ಕೊಂಡ್ಬಿಟ್ರಂತೆ. ಆಚೆಯಿಂದ ಯಾರೋ ಬಂದು ಬೀಗ ತೆಗೆಯೋ ಹಾಗಿಲ್ಲ, ಇವನಿಗೆ ಬೀಗದ ಕೈ ಸಿಗ್ತಾ ಇಲ್ಲ. ಅದು ನಮ್ಮ ಸ್ಥಿತಿ ಆಗಿರೋದು. ನಮ್ಮನ್ನು ಯಾರೂ ಬಂಧನಕ್ಕೊಳಗಾಗಿಲ್ಲ, ನಾವೇ ನಮ್ಮನ್ನು ಬಂಧನ ಮಾಡಿಕೊಂಡು ನಾವು ಮಾಡಿಕೊಂಡಿರೋ ಬಂಧನದಿಂದ ನಾವೇ ಆಚೆ ಬರೋಕ್ಕಾಗದೆ ಒದ್ದಾಡ್ತಾ ಇದ್ದೀವಿ. ಅದು ನಮ್ಮ ನಿಜವಾಗಿರ್ತಕ್ಕಂಥ ಸ್ಥಿತಿ. ಯಥಾ ರಜ್ಜೋ ವಿನಿಷ್ಕ್ರಿಯಾಯಾಮ್, ಅದು ಮುಖ್ಯವಾಗಿರ್ತಕ್ಕಂಥ ಕೆಲಸ ನಾವು ಆಗಬೇಕಾಗಿರೋದು. ಅಲ್ಲಿ ಅಂಕುಡೊಂಕಾಗಿ ಬಿದ್ದಿರತಕ್ಕಂಥ ಹಗ್ಗವನ್ನು ಹಾವು ಅಂತ ಭ್ರಮಿಸ್ಕೊಂಡ್ಬಿಟ್ಟು ಇದು ಹಾವು ಇದು ಹಾವು, ಅದರಿಂದ ಇವತ್ತು ಉಪನ್ಯಾಸಕ್ಕೆ ಹೋಗಬೇಡ್ರಿ, ಗೋಖಲೆ ಸಾರ್ವಜನಿಕ ಸಂಸ್ಥೆ ಗೇಟ್ ಮುಂದೆ ಒಂದು ಹಾವು ಬಿದ್ದಿದೆ, ಯಾರೋ ಹೇಳ್ತಾರೆ ಏನು ಹಾವು ನೋಡೇ ಬಿಡ್ತೀನಿ, ಒಬ್ಬ ಧೈರ್ಯ ಮಾಡ್ಕೊಂಡು ಬಂದರೆ ಅದು ಹಗ್ಗ, ಅದು ಹಾವಲ್ವೇ ಅಲ್ಲ. ನನಗೆ ಇಲ್ಲಿಂದಾನೇ ಅದು ಹಗ್ಗ ಅಂತ ಗೊತ್ತುಬಿಟ್ಟಿದ್ರೆ ನಾನು ಭಯನೇ ಪಡ್ತಾ ಇರಲಿಲ್ಲ. ಸೊ ಯಾಕೆ ಅಂದರೆ ನನಗೆ ಮೊದಲು ಅದು ಹಾವು ಅನ್ನೋ ಭ್ರಮೆ ಉಂಟಾಗಬೇಕು, ಆಮೇಲೆ ಭ್ರಮ ನಿರಸನ ಆಗಬೇಕು, ಆಮೇಲೆ ಸಮ್ಯಜ್ಞಾನ ಅನ್ನೋದು ಕೂತ್ಕೊಳ್ಳೋದು ಯಾವಾಗಲೂ ಕೂಡ.
ರೂಢಮೂಲವಾಗಬೇಕು, ಕೂತ್ಕೋಬೇಕು, ಮನಸ್ಸಿಗೆ ನಾಟಬೇಕು, ಮನಸ್ಸಿನ ಅಂತರಾಳದಲ್ಲಿ ಅದು ಇಳಿಬೇಕು. ಅದಕ್ಕೇ G.P. ರಾಜರತ್ನಂನ ಒಂದು ಸಲ ಹೇಳಿದರು, ನೋಡಪ್ಪ ಮಗು, 36 ವರ್ಷದ ಹಿಂದೆ ನನಗೆ ಹೇಳಿದರು, ಮುಂದೆ ಏನಾದರೂ ನೀನು ಅಕಸ್ಮಾತ್ ಉಪನ್ಯಾಸಕ ಆದರೆ ನಿಧಾನಕ್ಕೆ ಮಾತಾಡು, ಜನಗಳ ಮುಖ ನೋಡ್ಕೊಂಡು ಮಾತಾಡು, ಗೋಡೆಗಲ್ಲ ಮಾತಾಡೋದು. ಸಜೀವವಾಗಿ ಎದುರುಗಡೆ ಕೂತಿದ್ದಾರೆ, ಅರ್ಥ ಆಯ್ತಾ ಇಲ್ವಾ ಅಂತ ಅವ್ರ ಮುಖ ನೋಡ್ಕೊಂಡು ಮಾತಾಡು. ಆಗದೆ ಹೋದರೆ ಇನ್ನೊಂದು ಉದಾಹರಣೆ ಕೊಡು, ಇನ್ನೊಂದು ಸಲ ರಿಪೀಟ್ ಮಾಡು. ಎಷ್ಟು ಅವ್ರ ಮನಸ್ಸಲ್ಲಿ ತುರುಕ್ತೀಯ ಅನ್ನೋದಲ್ಲ ಇಂಪಾರ್ಟೆಂಟು, ಎಷ್ಟು ಅವ್ರ ಮನಸ್ಸಲ್ಲಿ ಇಳಿದಿದೆ ಅನ್ನೋದು ಇಂಪಾರ್ಟೆಂಟು ಅಂತ ಅವ್ರು ಹೇಳಿದರು ನನಗೆ. ಮುಂದೆ ನಾನೇನು ಅದನ್ನು ಪರಿಪಾಠ ಮಾಡಲಿಲ್ಲ ಅಷ್ಟೇ. ಸೊ ಅದರಿಂದ ಯಥಾ ರಜ್ಜೌ, ನೋಡಿ ಅಲ್ಲಿ ಇರೋದು ರಜ್ಜುವೇ, ಪಾರಮಾರ್ಥಿಕವಾಗಿ ಇರೋದು ಹಗ್ಗವೇ. ಆದರೆ ನನಗೆ ಯಾಕೆ ಇರತಕ್ಕಂಥ ಹಗ್ಗದಲ್ಲಿ ಹಾವಿನ ಭ್ರಮೆ ಉಂಟಾಯಿತು ಅಂದರೆ ಅಂಕುಡೊಂಕಾಗಿರ್ತಕ್ಕಂಥ ಆಕಾರ ಸಾಮ್ಯ. ನೋಡಿ, ಈ ಆಕಾರ ಅನ್ನೋದು ಎಷ್ಟೆಲ್ಲ ವ್ಯತ್ಯಾಸ ಮಾಡಿಬಿಡತ್ತೆ ಅಂದರೆ ನಿಜಕ್ಕೂ ಕೂಡ ಅಷ್ಟು ವ್ಯತ್ಯಾಸ ಆಗತ್ತೆ. ಅದು ಒಬ್ಬರನ್ನ ಇನ್ನೊಬ್ಬರು ಅಂತ ಅಂದ್ಕೊಳ್ಳೋದಲ್ಲ, ಮಾತೇ ಆಡಿಸ್ಬಿಡೋದು, ಮಾತಾಡ್ಬಿಟ್ಟು ನಾನು ಅಲ್ಲ ಅವರು ಅಂದರೆ ಜಗಳಕ್ಕೆ ಬರೋದು ಎಲ್ಲ ಆಗತ್ತೆ. ನನ್ನ ಸ್ವಾನುಭವದಲ್ಲೇ ಆಗಿದೆ ಆ ತರಹ ಮಾತುಗಳು. ಒಬ್ಬರಲ್ಲ ಇಬ್ಬರಲ್ಲ 3-4 ಜನ ನನ್ನನ್ನು ಕನ್ಫ್ಯೂಸ್ ಮಾಡಿಕೊಂಡು ಯಾರನ್ನ ಯಾರೋ ಅಂತ ಮಾತಾಡಿಸ್ಕೊಂಡು ಕೊನೆಗೆ ನನ್ನನ್ನು ಬೈದು ಹೋಗಿದ್ದಾರೆ, ಯಾಕೆ ಸುಳ್ಳು ಹೇಳ್ತೀರಾ ಅಂತ. ಒಬ್ಬರು ನನ್ನನ್ನು ಗಿರೀಶ್ ಕಾರ್ನಾಡ್ ಅಂತ ಅಂದ್ಕೊಂಡು ಬಂದಿದ್ದರು, ಸೈನ್ ಮಾಡಿ ಆಟೋಗ್ರಾಫ್ ಅಂದರು. ಯಾತಕ್ಕೆ ಆಟೋಗ್ರಾಫು ನನಗೆ ಅರ್ಥ ಆಗಲಿಲ್ಲ. ಆರ್ ಯು ನಾಟ್ ಕಾರ್ನಾಡ್ ಅಂತ ಕೇಳಿದೆ. ನೋ, ಐ ಆಮ್ ನಾಟ್ ಕಾರ್ನಾಡ್ ಅಂದರೆ. ವೈ ಆರ್ ಯು ಲೈಯಿಂಗ್ ಸರ್? ಇಫ್ ಯು ಡೋಂಟ್ ವಾಂಟ್ ಟು ಡೂ ಸಿಗ್ನೇಚರ್ ಬ್ಲೈಂಡ್ಲಿ ಸೇ ದಟ್ ಐ ಡೋಂಟ್ ಲೈ ಅಂದರು. ಒಂದು ಸಲ ಅಲ್ಲ, 2 ಸಲ ಆಗಿದೆ. ಇನ್ನೊಂದು ಸಲ ಗಣೇಶ್ ಜೊತೆ ನನ್ನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ನೀವೇ ತಾನೇ ಅಷ್ಟಾವಧಾನ ಮಾಡೋರು ಅಂತ. ಅಲ್ಲಪ್ಪ, ನಾನು ಪೃಚ್ಛಕನ ಕೆಲವು ಸಲ ಹೋಗಿದ್ದೇನೆ ಹೊರತು ನಾನು ಅವಧಾನ ಮಾಡಿಲ್ಲ ಅಂದರೆ ಕೇಳಿ, ಯಾಕೆ ಸರ್ ಹೇಳ್ತಾರ ಸುಳ್ಳು? ನೀವೇ ಅವಧಾನಿಗಳು. ಆಯ್ತಪ್ಪ, ನಿಮ್ಮ ಹಾರೈಕೆ ಹಾಗೆ ಆಗಲಿ, ಯಾವುದೋ ಒಂದು ಜನ್ಮಕ್ಕೆ ನನಗೆ ಪುಣ್ಯ ಬಂದರೆ ಸಾಕು ಅಂತ ಹೇಳಿದ್ದೀನಿ. ಯಾಕೆಂದರೆ ಈ ತರಹ ಕನ್ಫ್ಯೂಸ್ ಸ್ಟೇಟ್ ನಮ್ಮಲ್ಲಿ ಆಗ್ತಕ್ಕಂಥದ್ದು, ಯಾರನ್ನು ಯಾರೋ ಎಂಬುದಾಗಿ ವಿಭಿನ್ನವಾಗಿ ಭಾವಿಸ್ಕೊಳ್ತಕ್ಕಂಥದ್ದು. ರಜ್ಜುವನ್ನು ರಜ್ಜು ಎಂಬುದಾಗಿ ತಿಳಿತಕ್ಕಂಥದ್ದು ಸಮ್ಯಜ್ಞಾನ, ಅದೇ ಸಮ್ಯಕ್ ದರ್ಶನ. ರಮಣರ ಪ್ರಕಾರ ಇರ್ತಕ್ಕಂಥ ಹಗ್ಗವನ್ನು ಹಗ್ಗ ಅಂತ ತಿಳ್ಕೊಳ್ಳೋದೇ ಸಮ್ಯಜ್ಞಾನ. ಆದರೆ ಮಿಕ್ಕ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಮಿಥ್ಯಾಜ್ಞಾನವೇ. ನೋಡಿ, ಯಾವಾಗಲೂ ಸತ್ಯ ಒಂದೇ, ಸುಳ್ಳು ಅನೇಕವಾಗಿರುತ್ತೆ. ಅದಕ್ಕೆ ಸತ್ಯ ಹೇಳೋರಿಗೆ ಯಾವತ್ತೂ ಭಯ ಇಲ್ಲ. ನೆನ್ನೆನೂ ಅದೇ ಸತ್ಯ, ಇವತ್ತು ಅದೇ ಸತ್ಯ, ನಾಳೆನೂ ಅದೇ ಸತ್ಯ. ಸುಳ್ಳು ಹೇಳೋರಿಗೆ ಒಳಗಡೆ ಪುಕ್ ಅಂತ ಇರುತ್ತೆ. ಎಲ್ಸಿ ಹಾಕೋತೀನೋ, ಯಾರು ನೋಡಿದ್ದಾರೋ, ಏನಾಗತ್ತೋ ಅಂತ. ಯಾವಾಗಲೂ ಸುಳ್ಳು ಹೇಳೋರಿಗೆ ಒಳ್ಳೆ ನೆನಪಿನ ಶಕ್ತಿ ಇರಬೇಕು. ಯಾಕಂದರೆ ಏನು ಸುಳ್ಳು ಹೇಳಿದೆ ಅಂತ ಬೆಳೆಸಬೇಕಲ್ಲ ಅವರು. ಸತ್ಯ ಹೇಳೋರಿಗೆ ನೆನಪಿನ ಶಕ್ತಿ ಇರಬೇಕಾಗಿಲ್ಲ. ನೆನ್ನೆನೂ ಅದೇ ಸತ್ಯ, ಇವತ್ತು ಅದೇ ಸತ್ಯ, ನಾಳೆನೂ ಅದೇ ಸತ್ಯ. ಆದ್ದರಿಂದ ಇಲ್ಲಿ ಹೇಳ್ತಾರೆ ನೋಡಿ, ಯಥಾ ರಜ್ಜೋ ವಿನಿಷ್ಕ್ರಿಯಾಯಾಂ ಸರ್ಪಾಭಾಸ. ಸರ್ಪ ಅನ್ನೋದು ಕೇವಲ ಆಭಾಸ. ಆಭಾಸ ಅಂದ್ರೇನು? ತೋರಿಕೆ ಅಂದ್ರೇನು? ಇರುವಿಕೆ ಅಲ್ಲದೆ ಇರೋದು. ಇರುವಿಕೆ ಅಲ್ಲದೆ ಇರೋದೇನು ಅಂದರು? ಅದು ಕ್ಷಣಿಕ, ಅದು ಕೇವಲ ಕಾಲ್ಪನಿಕ, ಅದು ವಾಸ್ತವಿಕ ಅಲ್ಲ ಅನ್ನೋದು ಮುಖ್ಯವಾಗಿ ನಾವು ಇಲ್ಲಿ ಅರ್ಥಕೋಬೇಕಾಗಿರೋದು. ಇದನ್ನಿಟ್ಕೊಂಡೇ ಹಾಸನ್ ರಾಜಾರಾಯರು ಸರ್ಪೆಂಟ್ ಆ್ಯಂಡ್ ದ ರೋಪ್ ಅನ್ನೋ ಇಂಗ್ಲೀಷ್ ನಾವೆಲ್ ಬರೆದು ಲೋಕವಿಖ್ಯಾತಿಯನ್ನು ಪಡ್ಕೊಂಡ್ರು ಅವರು. ಅದಕ್ಕೆ ಮೂಲಭೂತವಾಗಿರೋ ಆಧಾರ ಯಾವುದಂದರೆ ರಜ್ಜು ಸರ್ಪ ದೃಷ್ಟಾಂತವೇ ನಮ್ಮಲ್ಲಿರ್ತಕ್ಕಂಥದ್ದು. ಮುಖ್ಯವಾಗಿ ಅಧ್ಯಾಸಕ್ಕೆ ನಾವು ಕೊಡ್ತಕ್ಕಂಥ ಉದಾಹರಣೆಯೇ ರಜ್ಜು ಸರ್ಪ ದೃಷ್ಟಾಂತ. ಮಾಯಾ ಕಾರ್ಯಂ ಸರ್ವಂ ಮಹದಾದಿ ದೇಹ ಪರ್ಯಂತಂ ಅಸತ್ ಇದಂ ಅನಾತ್ಮತತ್ವಂ ವಿದ್ಧಿ ತ್ವಂ ಮರುಮರೀಚಿಕಾ ಕಲ್ಪಂ. ಸ್ಪಷ್ಟವಾಗಿ ಹೇಳ್ತಾರೆ ನೋಡಿ. ಮಾಯೆಯಿಂದ ಬರತಕ್ಕಂಥದ್ದು, ಮಾಯಾ ಕಾರ್ಯ, ಮಾಯದಿಂದ ಆಗತಕ್ಕಂಥ ಕಾರ್ಯ, ಇದೆಲ್ಲವೂ ಕೂಡ ಮಹತ್ತಿನಿಂದ ದೇಹದವರೆಗೂ ಎಲ್ಲವೂ ಕೂಡ ಮಿಥ್ಯಾಭೂತವೇ. ದೇಹ ಅಂದ್ರೇನು? ದಹ್ಯತೆ ಇತಿ ದೇಹ, ತೊಗೊಂಡೋಗಿ ಸುಡೋದಕ್ಕೆ ಲಾಯಕ್ಕಾಗಿರೋದು ದೇಹ. ಅಂಥ ದೇಹಕ್ಕೆ ನಾವು ಏನೆಲ್ಲ ಅಲಂಕಾರ ಮಾಡ್ಕೋತೀವಿ ನೋಡಿ, ಕೊನೆಗೆ ಇರೋ ಹಾಗೆ ಇರುತ್ತೆ ಅಷ್ಟೇ. ಅದು ಅಷ್ಟೆಲ್ಲ ಅಲಂಕಾರ ಮಾಡಿಕೊಂಡ್ರೂ ಕೂಡ ನಾವು ಆಚೆ ಬರೋಷ್ಟೊತ್ತಿಗೆ ಯಥಾಸ್ಥಿತಿ ಹಾಗೇ ಇರ್ತೀವಿ. ಶರೀರ ಅಂತ ಕರಿತೀಯ, ಶೀರ್ಯತೆ ಇತಿ ಶರೀರಂ, ಯಾವುದು ಕುಗ್ಗತ್ತೋ ಅದು ಶರೀರ. ದಹ್ಯತೆ ಇತಿ ದೇಹ. ನೋಡಿ, ಎರಡೂ ಕೂಡ ಅನಿತ್ಯತ್ವಕ್ಕೆ ಬರೆದಿರೋದು. ನೀವು ಶರೀರ ಅಂತ ಹೇಳಿದ್ರೂ ಅನಿತ್ಯವೇ, ದೇಹ ಅಂತ ಹೇಳಿದ್ರೂ ಅನಿತ್ಯವೇ. ಅದಕ್ಕೆ ಮಕ್ಕಳ ಶರೀರಕ್ಕೆ ದಯವಿಟ್ಟು ನೀವು ಶರೀರ ಅಂತ ಹೇಳಬಾರ್ದು, ತನು ಅನ್ನೋ ಶಬ್ದವನ್ನು ಹೇಳಬೇಕು. ತನು ವಿಸ್ತಾರೆ ಧಾತು. ಬೆಳೀತಕ್ಕಂಥ ಮಕ್ಕಳಿಗೆ ದೇಹ ಬೆಳೆಯುತ್ತೆ, ಅದಕ್ಕೆ ತನು ಶಬ್ದ ದೊಡ್ಡವರಿಗೆ ಬಳಸಬಾರ್ದು, ದೊಡ್ಡವರ ದೇಹಕ್ಕೆ. ಮಕ್ಕಳ ದೇಹಕ್ಕೆ ಶರೀರ ಶಬ್ದ ಬಳಸಬಾರ್ದು. ಹಾಗೆ ಎರಡು ಪರ್ಯಾಯವೇ ಆದರೂ ಕೂಡ ಎಷ್ಟು ಮಟ್ಟಿಗೆ ಅರ್ಥ ವ್ಯತ್ಯಾಸ ಇರುತ್ತೆ ನಮ್ಮಲ್ಲಿ ಅನ್ನೋದಕ್ಕೆ ನಿಮಗೊಂದು ಉದಾಹರಣೆ ಕೊಟ್ಟೆ ಅಷ್ಟೇ. ಮಾಯಾ ಕಾರ್ಯಂ ಇದೆಲ್ಲವೂ ಕೂಡ ಏನಾಗಿದೆ, ದೇಹದವರೆಗೂ ಇರತಕ್ಕಂಥದ್ದು ಅಸತ್. ಸತ್ಗೆ ಆಪೋಸಿಟ್ಟು ಅಸತ್.
ಸತ್ತಂದ್ರೇನೋ ಬ್ರಹ್ಮ, ಅಸತ್ತಂದ್ರೇನೋ ದೇಹ, ಅಷ್ಟೇ ವ್ಯತ್ಯಾಸ. ನಿತ್ಯ ಅನಿತ್ಯ ವಸ್ತು ವಿವೇಕ ಅದಕ್ಕೆ ನಮ್ಮನ್ನು ಲೀಡ್ ಮಾಡ್ತಾ ಇದೆ. ನಿತ್ಯ ವಸ್ತು ಬ್ರಹ್ಮ, ಅನಿತ್ಯ ವಸ್ತು ದೇಹ. ಆದ್ದರಿಂದ ದೇಹನಾಶ ಏವ ಮೋಕ್ಷ ಎಂಬುದಾಗಿ ಚಾರ್ವಾಕರು ಹೇಳ್ತಕ್ಕಂಥದ್ದು ಸರಿಯಲ್ಲ. ಯಾಕೆಂದರೆ ಹುಟ್ಟಿದವರೆಲ್ಲ ಸಾಯಲೇಬೇಕು. ನೀವು ಚಾರ್ವಾಕರ ತರಹ ಇಟ್ಕೊಂಡ್ಬಿಟ್ರೆ ಏನು ಗತಿ? ದೇಹ ಬಿದ್ದೋದ್ರೆ ಅವನಿಗೆ ಮೋಕ್ಷ ನೀವು ಇಟ್ಕೊಳ್ಬೇಕೋ ಹಾಗಿದ್ರೆ ಎಲ್ರಿಗೂ ಮೋಕ್ಷನೇ. ಹಾಗಿದ್ರೆ ಚಾರ್ವಾಕ ಅಂದ್ರೇನು? ಚಾರು, ಚೆನ್ನಾಗಿ ಮಾತಾಡೋನು ಅಂತ. ತೆಲುಗು ಚಾರು ಅಲ್ಲ. ಸೊ ಅದರಿಂದ ಚಾರು ವಾಕ್ ಅಂದರೆ ತುಂಬ ಚೆನ್ನಾಗಿ ಮಾತಾಡೋನು. ಎಪಿಕ್ಯೂರಿಯಾನಿಸಮ್ ಅಂತ ವೆಸ್ಟಲ್ಲಿದೆ. ಎಪಿಕ್ಯೂರಿಯನ್ಸ್ ಅಂದರೆ ಅವ್ರಿಗಷ್ಟೇ ದೇಹವೇ ಪರಮಾರ್ಥ, ದೇಹಕ್ಕಿಂತ ಹೊರತು ಇನ್ನೇನೂ ಇಲ್ಲ. ಯಾವಜ್ಜೀವೇತ್ ಸುಖಂಜೀವೇತ್ ಋಣಂ ಕೃತ್ವ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ. ಇರೋ ತನಕ ಚೆನ್ನಾಗಿರು. ಹೇಗೆ ಸಮಯ ಚೆನ್ನಾಗಿರೋದು? ದುಡ್ಡೇ ಇಲ್ವಲ್ಲ ಅಂದರೆ ಸಾಲ ಮಾಡು, ತುಪ್ಪ ತಿನ್ನು. ಯಾಕೆ ಒದ್ದಾಡ್ತೀಯ? ಸಾಲ ಕೇಳೋಕ್ಕೆ ಅವನು ಇರಲ್ಲ, ಕೊಡೋಕ್ಕೆ ನೀನು ಇರಲ್ಲ. ಸತ್ತ ಮೇಲೆ ಯಾರನ್ನು ಕೇಳಬೇಕು? ದೇಹ ಬಿದ್ದೋದ್ರೆ ಇಬ್ಬರಿಗೂ ಮೋಕ್ಷನೇ. ಹಿಂಗೆ ಹೇಳಿದರೆ ಯಾರಿಗಿಷ್ಟ ಆಗಲ್ಲ ನೋಡಿ. ಯಾವಾಗಲೂ ಕೂಡ ಶಾರ್ಟ್ ಕಟ್ ಮೆಥಡ್ಸ್ ವಿಲ್ ಕಟ್ ಶಾರ್ಟ್ ಅವರ್ ಲೈಫ್. ಅದಕ್ಕೆ ಅದಲ್ಲ, ಸಾಧನ ಚತುಷ್ಟಯದಿಂದನೇ ಹೋಗಬೇಕೇ ಹೊರತು ಇನ್ಯಾವುದೂ ಕೂಡ ಮಾರ್ಗ ಅಲ್ಲ. ಶ್ರವಣ ಮನನ ನಿಧಿಧ್ಯಾಸನಗಳಿಂದಲೇ ನಾವು ಜ್ಞಾನ ಪ್ರಾಪ್ತಿ. ಜ್ಞಾನ ಸಾಧನಗಳು ಅಂದರೆ ಆ ಮೂರೇ. ಹಾಗೆಯೇ ನಿತ್ಯಾನಿತ್ಯ ವಸ್ತು ವಿವೇಕ, ಇಹಾಮತ್ರ ಫಲಭೋಗ ವಿರಾಗ, ಶಮಾಧಿ ಷಟ್ಕ ಸಂಪತ್ತಿ, ಮುಮುಕ್ಷುತ್ವ. ಇದು 4 ಸಾಧನ ಚತುಷ್ಟಯಗಳು. ಸಾಧನಾನ್ಯತ್ರ ಚತ್ವಾರಿ ಕಥಿತ ನಿಮನೀಷಿಭಿಃ. ಅಷ್ಟಿಲ್ಲದೆ ಹೋದರೆ ಸಾಧನ ಚತುಷ್ಟಯಕ್ಕೆ ಯಾಕೆ ನಾವು ಅಷ್ಟು ಬೆಲೆ ಕೊಡಬೇಕಾಗಿತ್ತು ನೋಡಿ. ಅಸತ್ ಸದೇವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವಾದ್ವಿತೀಯಂ. ಸ್ಪಷ್ಟವಾಗಿ ಹೇಳ್ತಾ ಇದೆ ಛಾಂದೋಗ್ಯ ಉಪನಿಷತ್ತು. ಪ್ರಾರಂಭದಲ್ಲಿ ಸದ್ವಸ್ತು ಒಂದೇ ಇದ್ದಿದ್ದು. ಅಹಂ ಬಹುಸ್ಯಾಂ ಪ್ರಜಾಯೇಯ. ಅದಕ್ಕೆ ತಾನು ಅನೇಕವಾಗಬೇಕು ಅಂತ ಬಯಕೆಯಿಂದ ತಾನೇ ಅನೇಕವಾಗಿ ಮಾರ್ಪಾಡಾಯಿತು, ಅಷ್ಟೇ ಹೊರತು ಮೂಲ ವಸ್ತು ಒಂದೇ. ನಿಮಗೊಂದು ಉದಾಹರಣೆ ಕೊಡ್ತೀನಿ, ಸ್ಪಷ್ಟ ಆಗತ್ತೆ. ಇರ್ತಕ್ಕಂಥ ಚಿನ್ನ ಒಬ್ಬ ಅಕ್ಕಸಾಲಿಂಗನಿಗೆ ಕೊಟ್ಟರೆ ನಿಮಗೆ ಯಾವ ಪದಾರ್ಥ ಬೇಕೋ, ಯಾವ ಒಡವೆ ಬೇಕೋ ಅದನ್ನು ಮಾಡಿಕೊಡ್ತಾನೆ. ಉಂಗುರ ಬೇಕಾ, ಬಳೆ ಬೇಕಾ, ಗೆಜ್ಜೆ ಬೇಕಾ, ಕಾಲುಂಗುರ ಬೇಕಾ, ಡಾಬ್ ಬೇಕಾ, ನೆಕ್ಲೆಸ್ ಬೇಕಾ, ಕಿವಿ ಓಲೆ ಬೇಕಾ, ಹಣೆ ಪಟ್ಟಿ ಬೇಕಾ, ಯಾವ್ದು ಬೇಕೋ ಮಾಡಿಕೊಡ್ತಾನೆ. ಮತ್ತೆ ಕರಗಿಸಿದ್ರೆ ಏನು ಉಳಿಯತ್ತೆ? ಚಿನ್ನನೇ. ಚಿನ್ನ ಸತ್ಯವೇ ಹೊರತು ಚಿನ್ನದ ಮಾರ್ಪಾಡುಗಳು ಸತ್ಯವಲ್ಲ. ಹಾಗೆಯೇ ಇರ್ತಕ್ಕಂಥ ಸದ್ವಸ್ತು ಒಂದೇ ಸತ್ಯ. ಆ ಸದ್ವಸ್ತು ಅನೇಕ ಹೆಸರುಗಳನ್ನು ಪಡ್ಕೊಳ್ಳುತ್ತೆ ಅಷ್ಟೇ. ಹೆಸರನ್ನ ನಮಗೇನು ತಾತ್ಪರ್ಯ ಇಲ್ಲ. ಈಗ ಭಗವದ್ ರಾಮಾನುಜರಿಗೆ ನಾರಾಯಣ ಶಬ್ದದ ಮೇಲೆ ಪ್ರೀತಿ ಜಾಸ್ತಿ, ಶಂಕರ ಭಗವತ್ಪಾದರಿಗೆ ಗೋವಿಂದ ಶಬ್ದದ ಮೇಲೆ ಪ್ರೀತಿ ಜಾಸ್ತಿ, ಮಧ್ವಾಚಾರ್ಯರಿಗೆ ಹರಿಶಬ್ದದ ಮೇಲೆ ಪ್ರೀತಿ ಜಾಸ್ತಿ. ಆದರೆ ನಮಗೆ ಆ ಹೆಸರು ಹಿಂದೆ ಯಾವ ಅಭ್ಯಂತರವೂ ಇಲ್ಲ. ನಾವು ಯಾವ ಹೆಸರು ಕರ್ಕೊಂಡ್ರೂ ಪರವಾಗಿಲ್ಲ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತ ಹೇಳೋ ಹಾಗೆ ಹೆಸರುಗಳು ಬೇರೆಯೇ ಹೊರತು ಹೆಸರಿನ ಹಿಂದೆ ಇರತಕ್ಕಂಥ ಮೂಲ ತತ್ವ ಅನ್ನೋದು ಒಂದೇ ಅನ್ನೋದು ನಾವು ಮರಿಬಾರದು. ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತೆ ಡುಕ್ರಿಂಕರಣೆ ಅಂತ ಶಂಕರ್ರು ಹೇಳಿದರೆ, ನಾರಾಯಣ ಪರೋ ವ್ಯಕ್ತ ದಂಡಮವ್ಯಕ್ತ ಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕ ಸಪ್ತದ್ವೀಪ ಚ ಮೇದಿನಿ ಅಂತ ರಾಮಾನುಜರು ಹೇಳಿದರೆ, ಶ್ರೀಮನ್ಮಧ್ವಮತೆ ಹರಿಪರತರಃ ಸತ್ಯಂ ಜಗತ್ ತತ್ವತೋ ಭಿನ್ನ ಜೀವಗಣ ಹರೇರನುಚರಾ ನೀಚೋಚ್ಚ ಭಾವಂಗತ ಮುಕ್ತಿ ನೈಜ ಸುಖಾನುಕಾರಿನಮಲ ಭಕ್ತಿಶ್ಚ ತತ್ಸಾಧನಂ ಹ್ಯಕ್ಷಾದಿತ್ರಿತಯಂ ಪ್ರಮಾಣಮಖಿಲಂ ಆಮ್ನಾಯೈಕ ವೇದ್ಯೋ ಹರಿಹಿ ಅಂತ ಮಧ್ವಾಚಾರ್ಯರ ಮತ. ಸೊ ಅದರಿಂದ ಯಾವುದು ಇಲ್ಲಿ ಗೋವಿಂದವೋ, ಯಾವುದು ಅಲ್ಲಿ ನಾರಾಯಣವೋ ಅಲ್ಲೇ ಅದು ಹರಿ ಅಷ್ಟೇ. ಸೊ ಆ ದೃಷ್ಟಿಯಿಂದ ನಾವು ಹೆಸರುಗಳನ್ನ ಇಟ್ಕೊಂಡು ಕಿತ್ತಾಡಬೇಕಾಗಿಲ್ಲ. ಹೆಸರಿನ ಹಿಂದೆ ಇರತಕ್ಕಂಥ ತತ್ವವನ್ನು ನಾವು ಅರ್ಥಕೋಬೇಕು. ಅದಕ್ಕೇ ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ ತತ್ವಂ ದೃಷ್ಟ್ವಾ ತ ಬಾಹ್ಯತಃ ತತ್ವೀಭೂತಃ ತದಾ ರಾಮಃ ತತ್ವಾದ ಪ್ರಚ್ಯುತೋ ಭವೇತ್. ಮಾಂಡುಕ್ಯೋಪನಿಷತ್ತಿನ ಮೇಲೆ ಗೌಡಪಾದಾಚಾರ್ಯರು ಬರೆದಿರ್ತಕ್ಕಂಥ ವೈಥತ್ಯ ಪ್ರಕರಣದ ಕೊನೆಯ ಶ್ಲೋಕ. ತತ್ವಮಾಧ್ಯಾತ್ಮಿಕಂ ದೃಷ್ಟ್ವಾ, ಆಧ್ಯಾತ್ಮಿಕ ತತ್ವವನ್ನು ಅನುಭವದಿಂದ ಅರಿತುಕೊಂಡು, ದೃಷ್ಟ್ವಾ ಅಂದರೆ ಕಣ್ಣಿಂದ ನೋಡಿ ಅಂತಲ್ಲ, ತತ್ವಂ ದೃಷ್ಟ್ವಾತ ಬಾಹ್ಯತಃ, ಬಾಹ್ಯ ಪ್ರಪಂಚದಲ್ಲೂ ಆ ತತ್ವವನ್ನು ಅರಿತುಕೊಂಡು, ತತ್ವೀಭೂತಃ ತತ್ವದೊಂದಿಗೆ ಒಂದಾಗಿ, ತದಾ ರಾಮಃ ತತ್ವದಲ್ಲಿ ರಮಿಸ್ತಾ, ತತ್ವಾದ ಪ್ರಚ್ಯುತೋ ಭವೇತ್ ತತ್ವಕ್ಕಿಂತ ಹೊರತಾಗಿ ಇನ್ನೇನೂ ಇಲ್ಲ, ಇರೋದು ಒಂದೇ ತತ್ವ. ಅದಕ್ಕೇನೆ ನೈಯಾಯಿಕರು ತತ್ವಜ್ಞಾನಾತ್ ನಿಶ್ರೇಯಸ ಅಧಿಗಮಃ, ಗೌತಮರ ನ್ಯಾಯಸೂತ್ರ. ತತ್ವಜ್ಞಾನದಿಂದಲೇ ನಿಶ್ರೇಯಸ್ ಪ್ರಾಪ್ತಿ ಅಂತ. ನಿಶ್ರೇಯಸ್ ಅಂದರೆ ಬೇರೆಯಲ್ಲ, ಮೋಕ್ಷ ಅಂದರೆ ಬೇರೆಯಲ್ಲ. ಮುಚ್ಚುಲ್ರು ಮೋಚನೆ ಅನ್ನೋ ಧಾತುವಿನಿಂದ ಮೋಕ್ಷ ಎಂಬತಕ್ಕಂಥ ಶಬ್ದ ಬಂದಿರೋದು.
ಮುಕ್ತಿ ಅಂದರೆ ಏನು ಅಂದರೆ ಬಿಡುಗಡೆ ಅಂತ ಅಷ್ಟೇ ಅರ್ಥ. ಯಾವುದರಿಂದ ಬಿಡುಗಡೆ? ಹುಟ್ಟು ಸಾವುಗಳಿಂದ ಬಿಡುಗಡೆ. ಯಾವಾಗ ಪುನರಪಿ ಜನ್ಮಂ ಪುನರಪಿ ಮರಣಂ ಇಲ್ವೋ ಆವಾಗ ಅವನು ಮುಕ್ತನೇ ಸರಿ, ಅಷ್ಟೇ. ಯಾವಾಗ ಮರುಜನ್ಮ ಇಲ್ವೋ, ಯಾವಾಗ ಮರು ಹುಟ್ಟಿಲ್ವೋ ಆವಾಗ ಅವನಿಗೆ ಯಾವ ಬಂಧನ ಇದೆ? ಕ್ವ ಮೋಕ್ಷ ಚಿಂತ ಕ್ವಚ ಬಂಧ ಚಿಂತ ಅಂತ. ಅದಕ್ಕೆ ಹೇಳೋದು, ಯಾವಾಗ ಮನಸ್ಸು ಅನ್ನೋದು ಅಮನಸ್ಕ ಸ್ಥಿತಿಯನ್ನು ಮುಟ್ಟತ್ತೋ, ಮನೋಮಯ ಕೋಶದಿಂದ ಮೇಲಕ್ಕೆ ಹೊರಟೋಗುತ್ತೋ, ಯಾವಾಗ ಬಾಡಿ ಕಾನ್ಷಿಯಸ್ನೆಸ್ಸಿಂದ ಅವನು ಮೇಲಕ್ಕೆ ಹೊರಟೋಗ್ತಾನೋ ಆವಾಗ ನಿಜವಾಗಿರ್ತಕ್ಕಂಥ ಕಾನ್ಷಿಯಸ್ನೆಸ್ ಅವನಲ್ಲಿ ಸೆಟ್ಟಿನ್ ಆಗುತ್ತೋ ಆವಾಗ ಅವನಲ್ಲಿ ಯಾವ ಅನುಭವ ಬರುತ್ತೆ ಅಂದರೆ, ಅರವಿಂದರು ಹೇಳೋ ಹಾಗೆ, ವೆನ್ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಮರ್ಜಸ್ ವಿತ್ ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ವಾಟ್ ರಿಮೈನ್ಸ್ ಇಸ್ ಓನ್ಲಿ ಕಾನ್ಷಿಯಸ್ನೆಸ್ ವಿಚ್ ಒನ್ ಶುಡ್ ನಾಟ್ ಇವನ್ ಬಿ ಕಾನ್ಷಿಯಸ್ ಆಫ್ ಅಂತ. ಆ ಮಟ್ಟಕ್ಕೆ ಹೊರಟೋಗ್ತಾನೆ ಅವನು. ಸೊ ಆ ದೃಷ್ಟಿಯಿಂದ ಅದ್ರಲ್ಲಿ ಬಾಯಲ್ಲಿ ಹೇಳೋದು ಕಷ್ಟ, ಯಾಕೆಂದರೆ ಅದು ಕೇವಲ ಅನುಭವ ವೇದ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಜೀವನ್ಮುಕ್ತಿಯನ್ನು ನಾವು ವರ್ಣನೆ ಮಾಡೋದು ಭಾಳ ಕಷ್ಟ. ಜೀವನ್ಮುಕ್ತರು ಹೇಗಿರ್ತಾರೆ ಅಂದರೆ ಅವ್ರ ತರಹ ಇದ್ದುಬಿಡಿ ಅಂತ ಹೇಳಬೇಕು ಅಷ್ಟೇ ಹೊರತು ಅದನ್ನು ವರ್ಣನೆ ಮಾಡೋಕ್ಕೆ ಹೋದರೆ ಅದು ಪೂರ್ತಿ ನಾವು ಹೇಳೋಕ್ಕೆ ಬರಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಸೊ ಮನಸ್ಸಿಗೆ ಸಿಗ್ತಕ್ಕಂಥದ್ದಲ್ಲ, ನಾಲಿಗೆಗೆ ಸಿಗ್ತಕ್ಕಂಥದ್ದಲ್ಲ, ಇಂದ್ರಿಯ ಗೋಚರವಲ್ಲ, ಇಂದ್ರಿಯಾತೀತವಾಗಿರ್ತಕ್ಕಂಥ ನಿತ್ಯ ಸತ್ಯ ಬುದ್ಧ ಮುಕ್ತ ಸ್ವಭಾವವೇ ನನ್ನ ಸ್ವಭಾವ. ಸ್ವಸ್ಯ ಭಾವ ಸ್ವಭಾವ. ಯಾವುದು ನನ್ನನ್ನು ಬಿಟ್ಟು ಯಾವತ್ತೂ ಎಂದೂ ಎಲ್ಲೂ ಇರೋದಿಲ್ವೋ ಅದು ನನ್ನ ಸ್ವಭಾವ. ಈಗ ಕ್ರೂರವಾಗಿರೋದೇ ಹುಲಿ ಸ್ವಭಾವ, ಮೆತ್ತಗಿರೋದೇ ಹಸು ಸ್ವಭಾವ. ಅದರ ಸ್ವಭಾವ ರೀ ನಾವು ಹೇಳ್ತೀವಿ ನೋಡಿ, ಹಸು ಹುಲಿ ಆಗಲಿ, ಹುಲಿ ಹಸು ಆಗಲಿ ಸಾಧ್ಯ ಇಲ್ಲ. ಕೇವಲ ಬಾಣನ ಕಲ್ಪನಾಲೋಕದ ಕಾದಂಬರಿಯಲ್ಲಿ ಬಿಟ್ಟರೆ ಇನ್ನೆಲ್ಲೂ ಅದಿರೋಕ್ಕೆ ಸಾಧ್ಯ ಇಲ್ಲ. ಬಾಣನ ಕಾದಂಬರಿನಲ್ಲಾದರೆ ಇರಬಹುದು ಅಷ್ಟೇ. ಅಲ್ಲಿ ಸುಂದರವಾಗಿ ವರ್ಣನೆ ಮಾಡ್ತಾನೆ ಬಾಣ ಕಾದಂಬರಿನಲ್ಲಿ. ವಯಸ್ಸಾಗಿರ್ತಕ್ಕಂತಹ ಋಷಿಮುನಿಗಳು ರಸ್ತೆ ದಾಟೋದು ಕಷ್ಟ ಆದಾಗ ಕೋತಿಗಳು ಅವರ ಕೈ ಹಿಡಿದು ರಸ್ತೆ ದಾಟಿಸ್ತಾ ಇತ್ತಂತೆ. ಋಷಿಮುನಿಗಳು ಯಜ್ಞಯಾಗಾದಿಗಳು ಮಾಡೋದಕ್ಕೆ ಅವರ ಮುಖಕ್ಕೆ ಎಲ್ಲಿ ಆ ಹೋಮಧೂಮ ಬಂದು ಕಷ್ಟ ಆಗತ್ತೋ ಅಂತ ನವಿಲುಗಳು ತಮ್ಮ ಗರಿಗಳನ್ನು ಬಿಚ್ಚಿ ಆ ಹೋಮಧೂಮ ಪಕ್ಕಕ್ಕೆ ಹೋಗೋ ಹಾಗೆ ಅವರಿಗೆ ಸಹಕರಿಸ್ತಾ ಇತ್ತಂತೆ. ಚಿಕ್ಕದಾಗಿದ್ದಾಗಲೇ ಹಸು ಕರುಗೆ ಜನ್ಮ ಕೊಟ್ಟು ಹೋಗಿಬಿಟ್ಟು ಕೂಡಲೇ ಹುಲಿ ತನ್ನ ಹಾಲನ್ನು ಕೊಟ್ಟು ಆ ಕರುನ ಸಾಕ್ತಾ ಇತ್ತಂತೆ. ಈ ತರಹ ಕಲ್ಪನೆಗಳು ಕೇವಲ ನಮಗೆ ಬಾಣನ ಕಾದಂಬರಿನಲ್ಲಿ ಸಿಗ್ಬೋದೇ ಹೊರತು ವಾಸ್ತವವಾಗಿ ಸಿಗ್ತಕ್ಕಂಥದ್ದು ಭಾಳ ಕಷ್ಟ. ಆ ದೃಷ್ಟಿಯಿಂದನೇ ಸ್ವಭಾವ ಅಂತ ನಾವು ಹೇಳೋದು. ಮಾಯಾ ಅಂತ ಪ್ರಕೃತಿಂ ವಿದ್ಯಾತ್ ಮಾಯಿನಂತು ಮಹೇಶ್ವರಂ. ಸ್ಪಷ್ಟವಾಗಿ ಶ್ವೇತಾಶ್ವತರ ಶ್ರುತಿ ಹೇಳ್ತಾ ಇದೆ, ಮಾಯಾ ಅನ್ನೋದೇ ಪ್ರಕೃತಿ. ಮಾಯಿನ್, ಆ ಮಾಯೆಯನ್ನು ಕಂಟ್ರೋಲ್ ಮಾಡೋನು ಯಾವನು? ಅವನೇ ಪರಮೇಶ್ವರ. ಅದಕ್ಕೆ ನೋಡಿ ಭಗವದ್ಗೀತೆಯಲ್ಲಿ ಏನು ಹೇಳ್ತಾರೆ? ಮಮ ಮಾಯಾ ದುರತ್ಯಯ. ನನ್ನ ಮಾಯೆಯನ್ನು ಅಷ್ಟು ಸುಲಭವಾಗಿ ಯಾರೂ ಕೂಡ ದಾಟಕ್ಕಾಗೋದಿಲ್ಲ. ಹಾಗಿದ್ರೆ ಹೇಗೆ ದಾಟಬೇಕು ಹೇಳಿ? ಅದನ್ನು ಭಗವಂತನೇ ಹೇಳ್ತಾನೆ. ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಯಾರು ನನ್ನನ್ನೇ ಪ್ರಪತ್ತಿಗೆ ಒಳಗೆ ಮಾಡ್ಕೋತಾರೋ, ನನ್ನನ್ನೇ ಆಶ್ರಯಿಸ್ತಾರೋ, ನನ್ನನ್ನೇ ನಂಬಿದ್ದಾರೋ, ನನ್ನನ್ನೇ ಶತಾಯಗತಾಯ ಕಾಪಾಡ್ತಾನೆ ಎಂಬತಕ್ಕಂಥ ನಂಬಿಕೆ ಇಟ್ಟಿದ್ದಾರೋ ಅವರನ್ನು ನಾನು ಮಾಯೆಯಿಂದ ದಾಟಿಸ್ತೀನಿ ಅಂತ ಭಗವದ್ವಚನ. ಇನ್ನು ಅದಕ್ಕಿಂತ ಇನ್ನೇನು ಬೇಕು ಪ್ರಮಾಣ? ಸಾಕ್ಷಾತ್ ಕೃಷ್ಣಸ್ತು ಭಗವಾನ್ ಸ್ವಯಂ. ಅವನು ದೇವದೂತನಲ್ಲ, ದೇವನ ಮಗನಲ್ಲ, ಸಾಕ್ಷಾತ್ ದೇವ ಅವನು. ಸೊ ಆ ದೃಷ್ಟಿಯಿಂದನೇ ಕೃಷ್ಣಸ್ತು ಭಗವಾನ್ ಸ್ವಯಂ. ಅವನು ಹೇಳಿರ್ತಕ್ಕಂಥ ಮಾತು ಮಾಮೇವ, ಮಾಮ್ ಇವ ಅಲ್ಲ, ಮಾಮ್ ಏವ. ಯಾರು ನನ್ನನ್ನೇ ನಂಬಿದ್ದಾರೋ ಅವರನ್ನು ನಾನು ಖಂಡಿತವಾಗಿಯೂ ಕೂಡ ಮಾಯೆಯಿಂದ ದಾಟಿಸ್ತೀನಿ ಅಂತ ಪ್ರಮಾಣ ಮಾಡಿ ಹೇಳಿದ್ದಾನೆ ಭಗವಂತ. ಆ ದೃಷ್ಟಿಯಿಂದ ಆ ನಂಬಿಕೆ ಅನ್ನೋದು ನಮಗೆ ಯಾವಾಗಲೂ ಕೂಡ ಸಮಗ್ರವಾಗಿರಬೇಕು. ಬಂದು ಹೋಗ್ತಕ್ಕಂಥ ನಂಬಿಕೆ ಅಲ್ಲ, ಅದು ಸಂಪೂರ್ಣವಾಗಿರ್ತಕ್ಕಂಥ ನಂಬಿಕೆ. ಅದಕ್ಕೆ ರಾಧಾಕೃಷ್ಣನ್ ಬರೀತಾರೆ, ಇಟ್ಸ್ ದ ಫೇತ್ ಇನ್ ದಿ ಡಾಕ್ಟರ್ ವಿಚ್ ಕ್ಯೂರ್ಸ್ ದ ಪೇಷಂಟ್ ಮೋರ್ ದ್ಯಾನ್ ದ ಆ್ಯಕ್ಚುಯಲ್ ಮೆಡಿಸಿನ್ ವಿಚ್ ಈ ಪ್ರಿಸ್ಕ್ರೈಬ್ಸ್ ಅಂತ. ವೈದ್ಯ ಕೊಡೋ ಔಷಧಿಯಿಂದ ಅಲ್ವಂತೆ ಗುಣ ಆಗ್ತಾ ಇರೋದು ರೋಗಿಯ ರೋಗ. ವೈದ್ಯನಲ್ಲಿ ರೋಗಿಗೆ ಇರತಕ್ಕಂಥ ಅಚಲವಾದ ನಂಬಿಕೆ. ನಮ್ಮ ವೈದ್ಯರು ಕೊಟ್ಟ ಮೇಲೆ ನನಗೆ ಗುಣ ಆಗದೆ ಇರೋಕ್ಕೆ ಸಾಧ್ಯ ಇಲ್ಲ ಎಂಬತಕ್ಕಂಥ ನಂಬಿಕೆ ಇದೆಯಲ್ಲ, ನಂಬಿಕೆಯಿಂದನೇ ಗುಣ ಆಗ್ತಾ ಇದೆ ಅಂತ. ಅದು ಮುಖ್ಯವಾಗಿ ನಾವು ಆ ನಂಬಿಕೆಯನ್ನು ಸಂಪಾದನೆ ಮಾಡ್ಕೋಬೇಕು. ಅದಕ್ಕೇ ಮುಖ್ಯವಾಗಿ ಅದನ್ನು ಫೇತ್ ಅನ್ನೋದು ಭಾಳ ಸ್ಟ್ರಾಂಗ್ ವರ್ಡ್ ಅಲ್ಲ. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ ಯಾವಾಗಲೂ ಕೂಡ ಡೋಂಟ್ ಯೂಸ್ ದ ವರ್ಡ್ ಫೇತ್, ಇಟ್ ಕೆನಾಟ್ ಕನೋಟ್ ದ ಟೋಟಲ್ ಸೆನ್ಸ್ ಅಂತ. ಯಾಕೆ ನಾವು ಯಾವುದೇ ತರ್ಜುಮೆ ಮಾಡೋಕ್ಕೆ ಹೋದರೂ ಕೂಡ ಮೂಲದಲ್ಲಿರ್ತಕ್ಕಂತಹ ಒತ್ತು, ಅದರಲ್ಲಿರ್ತಕ್ಕಂತಹ ಪ್ರಾಶಸ್ತ್ಯ ಹೊಟ್ಟೋಗುತ್ತೆ. ಟ್ರಾನ್ಸ್ಲೇಷನ್ಸ್ ಆರ್ ಆಲ್ವೇಸ್ ಟ್ರಾನ್ಸ್ಲೇಷನ್ಸ್. ಅದಕ್ಕೆ ಇಟಾಲಿಯನ್ನಲ್ಲಿ ಒಂದು ಮಾತಿದೆ, ಆಲ್ ಟ್ರಾನ್ಸ್ಲೇಟರ್ಸ್ ಆರ್ ಮ್ಯೂಟಿಲೇಟರ್ಸ್ ಅಂತ. No translator can do ever justice to the original. The more he takes away from the translator, that satisfies the translator's mind, because translator should transcend the religion ಅಂತಲೂ ಒಂದು ಮಾತಿದೆ.
ಹಿ ಹ್ಯಾಸ್ ಟು ಟ್ರಾನ್ಸೆಂಡ್ ದ ರಿಲಿಜನ್ ಸೊ ದಟ್ ಹಿ ಕ್ಯಾನ್ ಬಿಕಮ್ ಒನ್ ವಿತ್ ದಿ ಒರಿಜಿನಲ್. ಯಾಕಂದರೆ ಅಲ್ಲಿ ಅವನು ಸ್ವಂತ ತಾನು ತೋರಿಸ್ಕೊಳ್ಳೋದಕ್ಕೆ ಪ್ರತಿಭೆಗೆ ಅವಕಾಶ ಇಲ್ಲ. ಭಾಷಾಂತರಕಾರನಿಗೆ ಮೂಲಕ್ಕೆ ಧಕ್ಕೆ ಬಾರದೇ ಇರೋ ಹಾಗೆ ಅವನು ಭಾಷಾಂತರ ಮಾಡಬೇಕು. ಅದಕ್ಕೇ ಸಾಮಾನ್ಯ ಕವಿಗಳಾಗಿರ್ತಕ್ಕಂಥವರು ಭಾಷಾಂತರಕಾರ ಆಗಬಾರ್ದು. ಏಕೆಂದರೆ ಆ ಕವಿ ಪ್ರತಿಭೆ ಸತ್ತೋಗುತ್ತೆ ಅಲ್ಲಿ ಭಾಷಾಂತರ ಮಾಡೋಕ್ಕೆ ಹೋದರೆ ಅವರು. ಸೊ ಆ ದೃಷ್ಟಿಯಿಂದ ಯಾರು ಕವಿಗಳಾಗೋಕ್ಕಾಗಲ್ವೋ, ಯಾರು ಕೇವಲ ಎರಡೂ ಭಾಷೆಗಳ ಮೇಲೆ ಸರಿಸಮಾನವಾಗಿರೋ ಹತೋಟಿ ಇಟ್ಕೊಂಡಿರ್ತಾರೋ ಅವರು ಮಾತ್ರ ಭಾಷಾಂತರಕಾರರಾಗಬೇಕಾಗತ್ತೆ. ಅದಕ್ಕೇ ಇಂದ್ರೋ ಮಾಯಾಭಿಹಿ ಪುರುರೂಪ ಈಯತೆ, ಬೃಹದಾರಣ್ಯಕ ಉಪನಿಷತ್ತಲ್ಲಿ ಇಂದ್ರನೂ ಕೂಡ ಮಾಯೆಯಿಂದ ಅನೇಕ ರೂಪಗಳನ್ನು ಧರಿಸಿದ. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಕೇನೋಪನಿಷತ್ತಲ್ಲಿ ನೋಡಿ, ಅಗ್ನಿ, ಇಂದ್ರ, ವಾಯು ಮೂರು ಜನಕ್ಕೂ ಎಂತಹ ಅಹಂಕಾರ ಬಂದಿರುತ್ತೆ ಅಂದರೆ, ಎದುರುಗಡೆ ಉಮಾ ಹೈಮವತಿ ಒಂದು ಹುಲ್ಲಿನ ರೂಪದಲ್ಲಿ ಪ್ರಕಟವಾದಾಗ ಏನು ಮಹಾ ಹುಲ್ಲು ಅಂತ ಉಪೇಕ್ಷೆ ಮಾಡ್ತಾರೆ. ಸರ್ವಂ ದಹೇಯಂ ಯದಿದಂ ಪೃಥಿವ್ಯಾಮಿತಿ, ಸುಟ್ಟಾಕ್ಬಿಡ್ತೀನಿ ಹುಲ್ಲನ್ನು. ರಭಸವಾಗಿ ನುಗ್ಕೊಂಡು ಬರ್ತಾನೆ ಅಗ್ನಿ, ಮುಟ್ಟಕ್ಕಾಗಲ್ಲ ಅವನ ಕೈಯಲ್ಲಿ. ತಲೆ ತಗ್ಗಿಸ್ಕೊಂಡು ವಾಪಸ್ ಬಂದು ಅವಮಾನಿತವಾಗಿ ಕೂತ್ಕೋತಾನೆ. ಆಮೇಲೆ ವಾಯು ಹೋಗ್ತಾನೆ, ವಾಯುರ್ವಾಹಮಸ್ಮಿ ಮಾತರಿಶ್ವಾವಾಹಮಸ್ಮಿ ಮಾತರಿ ಅಂತರಿಕ್ಷೆ ಶ್ವಯತಿ ಗಚ್ಚತಿ ಇತಿ ಮಾತರಿಶ್ವಾ ವಾಯು ಅಂತ ಶಂಕರ ಭಾಷ್ಯ. ಅವನು ಹಾರಿಸ್ಕೊಂಡು ಹೋಗ್ಬಿಡ್ತೀನಿ ಅಂತ ಬರ್ತಾನೆ ಹುಲ್ಲುಕಡ್ಡಿನ, ಅವನಿಗೆ ಮುಟ್ಟಕ್ಕಾಗಲ್ಲ, ಅವನ ತಲೆ ತಗ್ಗಿಸ್ಕೊಂಡು ಕೂತ್ಕೋತಾನೆ ಅವಮಾನಿತವಾಗಿ. ಆಮೇಲೆ ಇಂದ್ರ ಹೋಗ್ತಾನೆ, ನಾನು ದೇವೇಂದ್ರ ಏನು ಮಹಾ ನೋಡಿಬಿಡ್ತೀನಿ, ಅವನಿಗೆ ಹುಲ್ಲುಕಡ್ಡಿನೇ ಕಾಣಲ್ಲ. ಇವ್ರಿಗೆ ಹುಲ್ಲುಕಡ್ಡಿ ಆದರೂ ಕಾಣಿಸ್ತು, ಅವನು ಹುಲ್ಲುಕಡ್ಡಿನೂ ಕಾಣಲ್ಲ. ಯಾಕೆಂದರೆ ಅವನು ದೇವಾದಿ ದೇವ ನೋಡಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ಲಾಗಿ ಪ್ರೈಡ್ ಅನ್ನೋದು ಅಷ್ಟು ಜಾಸ್ತಿ ಇರುತ್ತೆ ಅವನ ತಲೆಯಲ್ಲಿ. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಪ್ರೈಡ್ ಕಮ್ಸ್ ಬಿಫೋರ್ ಫಾಲ್ ಅಂತ. ಯಾವಾಗ ಆ ಮಟ್ಟಕ್ಕೆ ಅಹಂಕಾರ ಬೆಳೆಯುತ್ತೋ ಭಗವಂತ ಕಾಯ್ತಾ ಇರ್ತಾನೆ. ಗಾಡ್ ಸೀಸ್ ದ ಟ್ರೂತ್ ಬಟ್ ವೆಯ್ಟ್ಸ್, ಹಿ ಡಸ್ ನಾಟ್ ಆ್ಯಕ್ಟ್ ಇಮಿಡಿಯೇಟ್ಲಿ. ನಾವೇನ್ಕೋತೀವಿ ಎಲ್ಲರೂ ಇದ್ದಾನೆ, ದೇವರು ನೋಡ್ತಾ ಇಲ್ಲ. ಎಲ್ಲರನ್ನೂ ನೋಡ್ತಾ ಇದ್ದಾನಪ್ಪ. ನಮಗಿಂತ ಚೆನ್ನಾಗಿ ಕಣ್ಣಿದೆ ದೇವರಿಗೆ, ನಮ್ಮನ್ನು ಹುಟ್ಟಿಸಿರ್ತಕ್ಕಂಥವನಿಗೆ. ಅವನು ಪ್ರತಿಯೊಬ್ಬರು ಹಿ ಗಿವ್ಸ್ ಅ ಲಾಂಗ್ ರೋಪ್, ಲೆಟ್ ಮಿ ಸಿ ಫಾರ್ ಹೌ ಲಾಂಗ್ ಯು ಕ್ಯಾನ್ ಗೋ ಆನ್, ಆ್ಯಂಡ್ ದೆನ್ ಹಿ ವಿ ನೋಸ್ ಹೂಮ್ ಟು ಕಟ್, ವೆನ್ ಟು ಕಟ್, ಹೌ ಟು ಕಟ್, ಆ್ಯಂಡ್ ಹಿ ಈಸ್ ಎ ಪರ್ಫೆಕ್ಟ್ ಕಟರ್. ಸೊ ಅಲ್ಲಿ ಒಂದು ಸಲ ತೋರಿಸ್ತಾನೆ ನೋಡಿ. ಆವಾಗ ಅದಕ್ಕೆ ಹೇಳೋದು ಭಜಗೋವಿಂದ ಸ್ತೋತ್ರದಲ್ಲಿ, ಹರತಿ ನಿಮೇಷಾತ್ ಕಾಲ ಸರ್ವಂ. ಒಂದು ನಿಮಿಷ ಸಾಕು ಎಲ್ಲವನ್ನೂ ಕಳ್ಕೊಂಬಿಡೋದಕ್ಕೆ. ಮಾಯಾಮಯಮಿದಂ ಅಖಿಲಂ ಹಿತ್ವ ಬ್ರಹ್ಮಪದತ್ವಂ ಪ್ರವಿಶ ವಿದಿತ್ವ. ಅದಕ್ಕೆ ಬ್ರಹ್ಮಪದಕ್ಕೆ ನಾವು ಯಾವಾಗಲೂ ಕೂಡ ಅಪೇಕ್ಷೆ ಪಡಬೇಕೆ ಹೊರತು ಲೌಕಿಕವಾಗಿರ್ತಕ್ಕಂಥ ಪದಕ್ಕಲ್ಲ. ಇದು ಬರುತ್ತೆ ಹೋಗುತ್ತೆ. ಈ ಯಾವ ಪದಗಳನ್ನು ನಾವು ಇಟ್ಕೊಂಡು ಹುಟ್ಟಿಲ್ಲ, ಯಾವ ಪದಗಳನ್ನು ಹೊತ್ಕೊಂಡು ಹೋಗೋದಿಲ್ಲ ಜೀವನದಲ್ಲಿ. ಅದಕ್ಕೆ ಭೋಜರಾಜನ ಜೀವನದಲ್ಲಿ ಆ ಒಳ್ಳೆಯ ಘಟನೆ ನಡೆಯುತ್ತೆ. ಅವನು ತುಂಬ ವಯಸ್ಸಾದ ಮೇಲೆ ಸಿಂಧುಲನಿಗೆ ಭೋಜ ಹುಟ್ಟೋದು. ಇನ್ನೇನು ತನ್ನ ಕೊನೆ ಕಾಲ ಬಂತು ಅಂದ್ಬಿಟ್ಟು ತನ್ನ ತಮ್ಮನಾಗಿರ್ತಕ್ಕಂಥ ಮುಂಜನಿಗೆ ಭೋಜನ ಜವಾಬ್ದಾರಿ ಬಿಟ್ಬಿಟ್ಟು ತಾನು ಹೊರಟೋಗ್ತಾನೆ. ಆವಾಗ ಮುಂಜನಿಗೆ ಅಸೂಯೆ ಶುರುವಾಗತ್ತೆ. ನಾನಾದಮೇಲೆ ನನ್ನ ಸಂತತಿಗೆ ಬರಲ್ವಲ್ಲ ರಾಜ್ಯ, ಇವನಿಗೆ ಕೊಡಬೇಕಲ್ಲ ಅಂದ್ಬಿಟ್ಟು ತನ್ನ ಸ್ವಂತ ಅಣ್ಣನ ಮಗನನ್ನು ಕೊಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಅವರು ಕೊಂದಿರೋದಿಲ್ಲ, ಗೋಪ್ಯವಾಗಿ ಅವನ್ನ ಬಚ್ಚಿಟ್ಟಿರ್ತಾರೆ. ಆವಾಗ ಭೋಜರಾಜ ತನ್ನ ಚಿಕ್ಕಪ್ಪನಿಗೆ ಒಂದು ಪತ್ರ ಬರೆದು ಕಳಿಸ್ತಾನೆ. ಮಂಧಾತ ಚ ಮಹೀಪತಿ ಕೃತಯುಗಾಲಂಕಾರ ಭೂತೋ ಗತಃ ನೈಕೇನಾಪಿ ಸಮಂಗತ ವಸುಮತಿ ಮುಂಜತ್ವಯ ಯಾಸ್ಯತಿ ಅಂತ. ಎಂತೆಂಥ ಮಹಾರಾಜರು ಆಳಿ ಹೋದರು. ಮಾಂಧಾತ, ಮಹೀಪತಿ, ಚಿಕ್ಕಪ್ಪ ಯಾರೂ ಹೋಗೋವಾಗ ತಲೆ ಮೇಲೆ ರಾಜ್ಯ ಹೊತ್ಕೊಂಡು ಹೋಗಲಿಲ್ಲ, ಯಾಕೋ ನೀನು ರಾಜ್ಯನೂ ಹೊತ್ಕೊಂಡು ಹೋಗೋ ಹಾಗೆ ಕಾಣುತ್ತೆ ಅಂತ. ಅದನ್ನು ಓದಿ ಮನಸ್ಸೇ ಪರಿವರ್ತನೆ ಆಗೋಯ್ತು ಮುಂಜನಿಗೆ. ಇಂಥ ಒಳ್ಳೆಯ ಮಗುವನ್ನು ಕೊಲ್ಲಿಸ್ಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಪಡ್ತಾನೆ. ಆಗ ಅವರು ತಂದು ಒಪ್ಪಿಸಿದಾಗ ಅವನಿಗೆ ರಾಜ್ಯಾಭಿಷೇಕ ಮಾಡಿ ತಾನು ವಾನಪ್ರಸ್ಥಾಶ್ರಮಕ್ಕೆ ಹೊರಟೋಗ್ತಾನೆ. 55 ವರ್ಷಾಣಿ ಸಪ್ತಮಾಸಾಹ ದಿನತ್ರಯಂ ಭೋಜರಾಜೇನ ಭೋಕ್ತವ್ಯ ಸಗೌಡೋ ದಕ್ಷಿಣಾಪತಃ. ಅದು ಜ್ಯೋತಿಷ್ಕರು ಬಂದು ಸಾರೋದು ಓಪನ್ ಅಸೆಂಬ್ಲಿನಲ್ಲಿ. 55 ವರ್ಷ 7 ತಿಂಗಳು 3 ದಿನ ರಾಜ್ಯಭಾರ ಆಳ್ತಾನೆ ಭೋಜ ಅಂತ. ಅದರಿಂದ ಹೊಟ್ಟೆಗೆ ಶುರುವಾಗಿದ್ದು ಮುಂಜನಿಗೆ. 55 ವರ್ಷ ಇವನೇ ರಾಜ್ಯಭಾರ ಆಳ್ಬಿಟ್ರೆ ಮುಂದೆ ನನ್ನ ಮಕ್ಕಳಿಗೆ ಸಿಗೋದಿಲ್ವಲ್ಲ ಅನ್ನೋ ಹೊಟ್ಟೆ ಕಿಚ್ಚು ನೋಡಿ. ಅಲ್ಲಿ ಯಾವಾಗ ಬಂತು ಅದು ಪವರ್, ಪೊಸಿಷನ್ನು. ಅದು ಪವರ್ ಮ್ಯಾಡು, ಪೊಸಿಷನ್ ಮ್ಯಾಡು, ಮನಿ ಮ್ಯಾಡು. ಸೊ ಅದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥ ಮ್ಯಾಡ್ನೆಸ್ ಯಾವುದು ಗೊತ್ತಾ? ಮ್ಯಾಡ್ನೆಸ್ ರಿಗಾರ್ಡಿಂಗ್ ಗಾಡ್. ಅದು ನಮಗೆ ಬೇಕಾಗಿರೋದು. ಹುಚ್ಚು ಯಾರ್ಯಾರಿಗೆ ಯಾವ್ಯಾವ ರೀತಿಯೂ ಹಿಡಿಯುತ್ತೆ. ಕೆಲವರಿಗೆ ಧನ ಪಿಶಾಚಿ, ಕೆಲವರಿಗೆ ಅಧಿಕಾರ ಪಿಶಾಚಿ, ಕೆಲವರಿಗೆ ಲೋಕದಲ್ಲಿ ನಾನು ತುಂಬ ಪ್ರಸಿದ್ಧವಂತನಾಗಬೇಕು ಅಂತ ಅದಕ್ಕೆ ಏನು ಬೇಕಾದರೂ ಮಾಡೋಕ್ಕೆ ತಯಾರಾಗಿರ್ತಾರೆ. ನಮಗೆ ನಿಜವಾಗಿ ಬೇಕಾಗಿರ್ತೀವಿ ರಿಕ್ವೈರ್ ಗಾಡ್ ಇಂಟಾಕ್ಸಿಕೇಷನ್. ಅದಕ್ಕೆ ವಿನ್ಸೆಂಟ್ ಸ್ಮಿತ್ತು ಇಂಡಿಯನ್ ಹಿಸ್ಟ್ರಿನಲ್ಲಿ ಒಂದು ಕಡೆ ಬರೀತಾನೆ, ಪೇಜ್ ನಂಬರ್ ಮರ್ತೋಗಿದೆ, ರಾಂಗಾಗಿ ಕೋಟ್ ಮಾಡಬಾರ್ದು.
ವಿನ್ಸೆಂಟ್ ಸ್ಮಿತ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಬರೀತಾನೆ, ಕನಕ ಆ್ಯಂಡ್ ಪುರಂದರ ವರ್ ಗಾಡ್ ಇಂಟಾಕ್ಸಿಕೇಟೆಡ್ ಮಿಸ್ಟಿಕ್ಸ್ ವಿತ್ ಗಾಡ್ ಇನ್ಸ್ಪೈರ್ಡ್ ಕಾಂಪೊಸಿಷನ್ ಆ್ಯಂಡ್ ಹೆನ್ಸ್ ದೆ ವರ್ ನಥಿಂಗ್ ಬಟ್ ಗಾಡ್ಲಿ ಅಂತ. ಅವ್ರಿಗಿದ್ದು ಗಾಡ್ ಇಂಟಾಕ್ಸಿಕೇಷನು, ಕನಕದಾಸರಿಗೆ ಪುರಂದರದಾಸರಿಗೆ ಯಾರ್ಯಾರಿಗೆ ಏನೇನೋ ಇಂಟಾಕ್ಸಿಕೇಷನ್ ಇರುತ್ತೆ, ಆದರೆ ದಟ್ ಈಸ್ ದ ರಿಯಲ್ ಇಂಟಾಕ್ಸಿಕೇಷನ್ ನಮಗೆ ಬೇಕಾಗಿರೋದು. ಅದಕ್ಕೆ ನೋಡಿ, ಸದಾಶಿವ ಬ್ರಹ್ಮೇಂದ್ರ ಯಾವಾಗಲೂ ಕೂಡ ಕಾಡಿಂದ ಕಾಡಿಗೆ ಆತ್ಮ ಬ್ರಹ್ಮ ಅಂತ ಅಲಿತಾ ಇದ್ದಾಗ ಸಹಪಾಠಿಗಳೆಲ್ಲ ಗುರುಗಳಾಗಿರ್ತಕ್ಕಂಥ ಪರಮಶಿವೇಂದ್ರಿಗೆ ಹೋಗಿ ದೂರು ಕೊಟ್ರಂತೆ, ಹುಚ್ಚಿಡ್ದು ಬಿಟ್ಟಿದೆ ಅವನಿಗೆ, ಕಾಡಿಂದ ಕಾಡಿಗೆ ಆತ್ಮ ಬ್ರಹ್ಮ ಅಂತ ಅಲಿತಾ ಇದ್ದಾನೆ, ಬುದ್ಧಿನೇ ಸ್ವಾಧೀನ ಇಲ್ಲ ಅಂತ. ಆಗ ಗುರುಗಳು ಹೇಳಿದ್ರಂತೆ, ಯಾವ ಆಧ್ಯಾತ್ಮಿಕ ಹುಚ್ಚು ನನ್ನ ಶಿಷ್ಯನಿಗೆ ಹಿಡೀತೋ ಆ ಹುಚ್ಚಿನ ನನಗೆ ಹಿಡಿಲಿಲ್ವಲ್ಲಪ್ಪ, ನನ್ನ ಶಿಷ್ಯನೇ ಧನ್ಯ ಅಂತ ಹೇಳಿದ್ರಂತೆ. ಉನ್ಮತ್ತವತ್ ಸಂಚರತೀಹ ಶಿಷ್ಯ ತವೇತಿ ವಚಾಂಸಿ ಇದಾನೀಂ ಶೃಣ್ವನ್ ಖಿದ್ಯನ್ನುವಾಚಾಸ್ಯ ಗುರುಪುರಾಹೋ ಉನ್ಮತ್ತತಾಮೇ ನಹಿ ತಾದೃಶೀತಿ. ಶೃಂಗೇರಿ ಶಾರದಾ ಪೀಠದ 33ನೇ ಜಗದ್ಗುರುಗಳಾಗಿದ್ದಂತಹ ಸಚ್ಚಿದಾನಂದ ಶಿವಾಬೇವ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಸದಾಶಿವೇಂದ್ರರ ಮೇಲೆ ಬರೆದಿರತಕ್ಕಂತಹ ಸದಾಶಿವೇಂದ್ರ ಸ್ತುತಿ ಎಂಬತಕ್ಕಂಥ 65 ಶ್ಲೋಕಗಳಲ್ಲಿ 42ನೇ ಶ್ಲೋಕ ಇದು. ಆ ದೃಷ್ಟಿಯಿಂದ ಯಾವ ಹುಚ್ಚು ನಮಗೆ ಇರಬೇಕಾಗಿರೋದು, ಪರಮಾತ್ಮನ ಬಗ್ಗೆ ಹುಚ್ಚಿರಬೇಕು. ಅದಕ್ಕೆ ನೋಡಿ, ಹಿಂದಿನ ಕಾಲದವ್ರು ಕೇಳೋರು ಎದ್ರೆ ಕೂತ್ಕೊಂಡ್ರೆ ಗೋವಿಂದ ಗೋವಿಂದ, ನಾರಾಯಣ ನಾರಾಯಣ, ವಾಸುದೇವ ವಾಸುದೇವ ಅಂತಲೇ ಸ್ಮರಣೆ ಮಾಡಿಕೊಂಡೇ ಕೆಲಸ ಮಾಡ್ತಾಯಿದ್ರು. ಹಾಗಾದರೂ ಆ ಕಡೆ ಗಮನ ಹೋಗಲಿ ಅನ್ನೋ ದೃಷ್ಟಿಯಿಂದ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಗೀತಾ ಸಾರೋದ್ಧಾರ ಅಂತ ಒಂದು ಒಳ್ಳೆಯ ಪುಸ್ತಕ ಬರೆದಿದ್ದಾರೆ ಕನ್ನಡದಲ್ಲಿ. ಅಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಒಂದು ಸಲ ಅರ್ಜುನನಿಗೂ ಭೀಮನಿಗೂ ಪೈಪೋಟಿ ಬಂದುಬಿಡ್ತಂತೆ, ಯಾರು ದೊಡ್ಡ ಭಕ್ತರು ಕೃಷ್ಣನಿಗೆ ಅಂತ. ಅರ್ಜುನನ ಕಣ್ಣು ತೆರೆಸಬೇಕು ಅಂದ್ಬಿಟ್ಟು ಕೃಷ್ಣ ಪರಮಾತ್ಮ ಕಾಡಿಗೆ ಕರ್ಕೊಂಡು ಹೋಗ್ನಂತೆ ಅರ್ಜುನನನ್ನು. ಅಲ್ಲಿ ಒಂದು ಬೊಗಸೆ ಹೂ ತೋರಿಸ್ಬಿಟ್ಟು, ನೋಡಪ್ಪ ಅರ್ಜುನ, ಇದೆಲ್ಲ ನೀನು ನನಗೆ ಪೂಜೆ ಮಾಡಿದ್ದು ಅಂತ ಹೇಳಿದ್ರಂತೆ. ಆಗ ಅರ್ಜುನನಿಗೆ ಪರಮಾನಂದ ಆಯ್ತಂತೆ, ನಾನು ಪೂಜೆ ಮಾಡಿದ್ದು ಕೃಷ್ಣನ ಪರಮಾತ್ಮನಿಗೆ ಗಮನಕ್ಕೆ ಬಂದುಬಿಟ್ಟಿದೆ ಅಂತ ಕುಣಿದಾಡಿದಂತೆ. ಆಮೇಲೆ ಬೆಟ್ಟದ ಆಕಾರದಲ್ಲಿ ರಾಶಿಯಾಗಿ ಬಿದ್ದಿರೋ ಹೂ ತೋರಿಸ್ಬಿಟ್ಟು, ಇದೆಲ್ಲ ಭೀಮ ಪೂಜೆ ಮಾಡಿದ್ದು ಅಂತ ಹೇಳಿದಂತೆ. ಅರ್ಜುನಿಗೆ ಅರ್ಥ ಆಗಲಿಲ್ಲ, ಭೀಮ ಯಾವಾಗಲೇ ಪೂಜೆ ಮಾಡ್ದ, ಅವನು ತಿನ್ನೋಕ್ಕೆ ಟೈಮ್ ಇಲ್ಲ, ಪೂಜೆ ಯಾವಾಗ ಮಾಡ್ದ? ಆಗ ಕೃಷ್ಣ ಹೇಳಿದಂತೆ, ಒಂದೊಂದು ತುತ್ತು ಬಾಯೊಳಗೆ ಇಟ್ಕೊಳ್ಳೋಕೆ ಮುಂಚೆ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಅವನು ಹೇಳ್ತಾನೆ ನೋಡು, ಆವಾಗ ಮರದಲ್ಲಿರೋ ಹೂಗಳೆಲ್ಲ ನನ್ನ ಕಾಲಿಗೆ ಬಂದುಬೀಳತ್ತೆ, ಕಾಲಿಗೆ ಬಿದ್ದಿರೋ ಹೂ ರಾಶಿ ಆಗಿದೆ ನೋಡ್ಕೊ ಹೋಗು ಅಂತ. ಅದು ನಾವು ಏನು ಮಾಡ್ತೀವಿ ಅನ್ನೋದೆಲ್ಲ ಮುಖ್ಯ, ಹೇಗೆ ಮಾಡ್ತೀವಿ ಅನ್ನೋದು ಮುಖ್ಯ. ಆ ದೃಷ್ಟಿಯಿಂದ ಯಾವ ಕೆಲಸವೂ ನಿಕೃಷ್ಟವಲ್ಲ, ಯಾವ ಕೆಲಸವೂ ಉತ್ಕೃಷ್ಟವಲ್ಲ, ಮಾಡ್ತಕ್ಕಂಥ ಕೆಲಸವನ್ನು ಚೆನ್ನಾಗಿ ಮಾಡಬೇಕಷ್ಟೆ. ಅದಕ್ಕೆ ಒಂದು ಮಾತಿದೆ ಇಂಗ್ಲೀಷಲ್ಲಿ, ವಾಟ್ ಈಸ್ ವರ್ತ್ ಡೂಯಿಂಗ್ ಈಸ್ ವರ್ತ್ ಡೂಯಿಂಗ್ ವೆಲ್ ಅಂತ. ಅದರ್ವೈಸ್ ಡೋಂಟ್ ಡೂ ಇಟ್ ಅಟ್ ಆಲ್. ಮಾಡಲೇಬೇಡ. ಯಾಕೆ ಮಾಡ್ತೀಯ? ಮಾಡಂಗಿದ್ರೆ ಪೂರ್ತಿ ಮನಸ್ಸು ಕೊಟ್ಟು ಮಾಡು, ಇಲ್ಲದೆ ಹೋದರೆ ಬೇಡ. ಅವ್ಯಕ್ತನಾಮ್ನಿ ಪರಮೇಶ ಶಕ್ತಿ ಅನಾದ್ಯ ವಿದ್ಯಾ ತ್ರಿಗುಣಾತ್ಮಿಕಾ ಪರ ಕಾರ್ಯಾನುಮೇಯ ಸುಧಿಯೇ ಇವ ಮಾಯಾ ಯಯಾ ಜಗತ್ಸರ್ವಮಿದಂ ಪ್ರಸೂಯತೆ. ಸಮಸ್ತ ಜಗತ್ತು ಕೂಡ ಮಾಯೆಯಿಂದ ಆವೃತವಾಗಿದೆ ನೋಡಿ. ಅವ್ಯಕ್ತನಾಮ್ನಿ ಪರಮೇಶ ಶಕ್ತಿ, ವ್ಯಕ್ತವಾಗಿಲ್ಲ, ಅದು ಬಾಹ್ಯವಾಗಿ ಕಾಣಿಸ್ತಾ ಇಲ್ಲ ನಿಮಗೆ. ಪರಮಾತ್ಮನ ಶಕ್ತಿ ಅನ್ನೋದು ಅನಾದಿ, ಅದು ಅದಕ್ಕೆ ಆದಿ ಅನ್ನೋದೇ ಇಲ್ಲ. ಯಾವಾಗ ಹುಟ್ಟಿತು ನಾವು ಹೇಳಕ್ಕೆ ಬರಲ್ಲ ನೋಡಿ. ನಮ್ಮಲ್ಲಿ 6 ಅನಾದಿಗಳು ನಾವು ಮರಿಬಾರ್ದು, ಅದಕ್ಕೆ ಹುಟ್ಟಿಲ್ಲ. ಜೀವ, ಮೊದಲನೇ ಜೀವ ಯಾವಾಗ ಹುಟ್ಟಿತ ಅಂತ ನಮಗೆ ರೆಕಾರ್ಡ್ ಇಲ್ಲ. ಈಶ, ಭಗವಂತ ಯಾವಾಗಿಂದ ಇದ್ದಾನೆ ನಮಗೆ ರೆಕಾರ್ಡ್ ಇಲ್ಲ, ಯಾವಾಗಿಂದನೂ ಇದ್ದಾನೆ. ಚೈತನ್ಯ ವಿಶುದ್ಧಾಚಿತ, ಚೈತನ್ಯವು ಯಾವಾಗಲಿಂದನೂ ಇದೆ. ಜೀವ ಈಶೋ ವಿಶುದ್ಧಾಚಿತ ತಥಾ ಜೀವೇಶಯೋರ್ಭಿದ, ಜೀವನಿಗೂ ಪರಮಾತ್ಮನಿಗೂ ಇರತಕ್ಕಂಥ ಭೇದ. ಅವಿದ್ಯೆ ಯಾವಾಗಿಂದ ಇದೆ? ಅದು ಅನಾದಿಯಿಂದ ಇದೆ. ತಚ್ಚಿತೋರ್ ಯೋಗ, ಅವಿದ್ಯಾಜನ್ಯವಾಗಿರ್ತಕ್ಕಂಥ ಕಾರ್ಯಗಳು. ಷಡ್ ಅಸ್ಮಾಕಂ ಅನಾದಯ, ಈ 6 ಕೂಡ ಅನಾದಿಗಳು ಅಂತ. ಸೊ ಆ ದೃಷ್ಟಿಯಿಂದನೇ ಆದಿಯೇ ಇಲ್ಲ, ಅದಕ್ಕೆ ಪ್ರಾರಂಭ ಅನ್ನೋದೇ ಯಾವಾಗಿಂದ ಆಯಿತು ಅಂತ ಹೇಳಕ್ಕೆ ಬರೋದಿಲ್ಲ, ಯಾವಾಗಿಂದನೂ ಇದೆ ಅದು. ಅನಾದ್ಯ ವಿದ್ಯಾ ತ್ರಿಗುಣಾತ್ಮಿಕಾ ಪರ. ನೋಡಿ 3 ಗುಣಗಳು, ಸತ್ವ ರಜಸ್ ತಮಸ್. ಸತ್ವಗುಣ ಅನ್ನೋದು ಯಾವಾಗಲೂ ಕೂಡ ಬಿಳಿಯ ಪ್ರತೀಕ. ಸತ್ವ ಅನ್ನೋದು ಹಗುರಕ್ಕೆ ಹೆಸರುವಾಸಿಯಾಗಿರೋದು. ಸತ್ವ ಅನ್ನೋದು ಸದ್ಬುದ್ಧಿಯನ್ನು ನಮಗೆ ಉಂಟು ಮಾಡತಕ್ಕಂಥದ್ದು. ರಜಸ್ ಎಂಬತಕ್ಕಂಥದ್ದು ಕೆಂಪು ಬಣ್ಣದಿಂದ ಕೂಡ್ಕೊಂಡಿರ್ತಕ್ಕಂಥದ್ದು, ಯಾವಾಗಲೂ ಏನೋ ಒಂದು ಮಾಡ್ತಾ ಇರೋದು. ರಜೋಗುಣ ಪ್ರವೃತ್ತಿ ಇರೋರಿಗೆ ಸುಮ್ಮನೆ ಇರೋಕ್ಕೆ ಆಗೋದಿಲ್ಲ. ಇನ್ನು 3ನೇದು ತಮೋಗುಣ, ಅದು ಕಪ್ಪು ಬಣ್ಣದ ಪ್ರತೀಕ ಮತ್ತು ವಿಷಯದ ದೃಷ್ಟಿಯಿಂದ ಭಾರವಾಗಿರ್ತಕ್ಕಂಥದ್ದು, ಮತ್ತು ಅದು ಸೋಮಾರಿತನದ ಪ್ರತೀಕ ಮತ್ತು ಆವರಣ ಶಕ್ತಿಗೆ ಪ್ರತೀಕವಾಗಿರ್ತಕ್ಕಂಥದ್ದು ತಮೋಗುಣ. ರಜೋಗುಣ ಅನ್ನೋದು ವಿಕ್ಷೇಪ ಶಕ್ತಿ, ತಮೋಗುಣ ಅನ್ನೋದು ಆವರಣ ಶಕ್ತಿ, ಅಷ್ಟೇ ವ್ಯತ್ಯಾಸ. ಎರಡೂ ಮಿಥ್ಯಾಜ್ಞಾನವೇ, ಎರಡೂ ತಪ್ಪಾಗಿರ್ತಕ್ಕಂಥ ಜ್ಞಾನವೇ, ಎರಡೂ ಅಸಮ್ಯಕವಾಗಿರ್ತಕ್ಕಂಥ ಜ್ಞಾನವೇ. ಇರ್ತಕ್ಕಂಥ ಒಬ್ಬರನ್ನು ಇನ್ನೊಬ್ಬರು ಅಂತ ತಿಳ್ಕೊಳ್ಳೋದು ತಪ್ಪೆ, ಕೂತಿರೋರನ್ನ ಕೂತಿಲ್ಲ ಅಂತ ತಿಳ್ಕೊಳ್ಳೋದು ತಪ್ಪೆ. ಅಥವಾ 3ನೇದೊಂದು ಬರುತ್ತೆ, ಸಂಶಯ. ಕೊನೆ ತನಕ ನಮಗೆ ಇತ್ಯರ್ಥವೇ ಆಗಲ್ಲ, ಅವರೋ ಇವರೋ.
ಇತ್ಯರ್ಥವೇ ಆಗೋದಿಲ್ಲ. ಸಂಶಯಾತ್ಮ ವಿನಶ್ಯತಿ. ಅದಕ್ಕೆ ಗೀತೆಯಲ್ಲಿ ಹೇಳಿರೋದು ಯಾರು ಸಂದೇಹವನ್ನು ಇಟ್ಕೊಂಡು ಹೋಗಬೇಡಿ ಅನ್ನೋ ದೃಷ್ಟಿಯಿಂದ. ಕಾರ್ಯಾನುಮೇಯ ಸುಧಿಯೈವ ಮಾಯಾ, ಈ ದೃಷ್ಟಿಯಿಂದ ಈ ಮಾಯಾ ಅನ್ನೋದು ಸ್ಪಷ್ಟಂ ಭಾತಿ ಜಗಚ್ಛೇದಂ ಅಶಕ್ಯಂ ತನ್ನಿರೂಪಣಂ ಮಾಯಾಮಯಂ ಜಗತ್ತಸ್ಮಾತ್ ಈಕ್ಷತೆ ಪಕ್ಷಪಾತತಃ. ಪಂಚದಶಿ ಗ್ರಂಥದಲ್ಲಿ ಈ ಮಾತು 6ನೇ ಅಧ್ಯಾಯ 142ನೇ ಶ್ಲೋಕದಲ್ಲಿ ಹೇಳ್ತಾರೆ. ಸ್ಪಷ್ಟಂ ಭಾತಿ ಜಗತ್ತು, ಯಾರಿಗೆ ಗೊತ್ತಿಲ್ಲ, ಪ್ರಪಂಚ ಸ್ಪಷ್ಟವಾಗಿ ಎಲ್ರಿಗೂ ಕಾಣಿಸ್ತಾ ಇದೆ. ಆದರೆ ಅಶಕ್ಯಂ ತನ್ ನಿರೂಪಣಂ, ಅದು ಹೀಗೇ ಇದೆ, ಇದಮಿತ್ತಂ ಎಂಬುದಾಗಿ ಶೃಂಗಗ್ರಾಹಿಯಾಗಿ ತೋರಿಸಿ ಹೇಳೋದಕ್ಕೆ ಯಾರಿಗೂ ಆಗೋಲ್ಲ. ಏಕೆಂದರೆ ಹೇಳೋಷ್ಟೊತ್ತಿಗೆ ವ್ಯತ್ಯಾಸ ಆಗಿಬಿಟ್ಟಿರ್ತದೆ. ಅದಕ್ಕೆ ಯಾವಾಗಲೂ ಕೂಡ ಪ್ರಪಂಚ ಎಂಬತಕ್ಕಂಥದ್ದು ಶಾಶ್ವತವಾಗಿರೋದಲ್ಲ. ಪಂಚ ಪ್ರಪಂಚ, ಪ್ರಾಣದ ಉಪಸರ್ಗ ಅಂತ ಇಟ್ಕೊಳ್ಳೋದಾದರೆ ಪಂಚ ಅಂದರೆ 5. ಈ 5 ಇಂದ್ರಿಯಗಳನ್ನು ತನ್ನ ಕಡೆ ಸೆಳ್ಕೊಳ್ತಕ್ಕಂಥದ್ದು ಯಾವುದು ಅಂದರೆ ಅದು ಪ್ರಪಂಚ. ಅದಕ್ಕೆ ನೋಡಿ, ನಮ್ಗೆ ಯಾವಾಗಲೂ ಕೂಡ ಎಲ್ಲ ಇಂದ್ರಿಯಗಳು ಹೊರಗಡೆನೇ ಚಾಚ್ಕೊಂಡಿದೆ. ಸೊ ಕಣ್ಣು ಆಚೆ ತೆಕ್ಕೊಂಡಿರೋದಂದರೆ ನಾನು ನಿಮ್ಮನ್ನು ನೋಡ್ತಾ ಇರೋದು, ನೀವು ನನ್ನನ್ನು ನೋಡ್ತಾ ಇರೋದು. ಕಿವಿ ಆಚೆ ತೆಕ್ಕೊಂಡಿರೋದಂದರೆ ನಾನು ಹೇಳೋದು ನಿಮಗೆ ಕೇಳಿಸ್ತಾ ಇರೋದು. ಮೂಗು ಆಚೆ ತೆಕ್ಕೊಂಡಿರೋದಂದರೆ ಉಸಿರು ತೆಗೆದುಕೋತಾ ಇರೋದು, ಉಸಿರು ಬಿಡ್ತಾ ಇರತಕ್ಕಂಥದ್ದು. ನಾಲಿಗೆ ಆಚೆ ತೆಕ್ಕೊಂಡಿರೋದಂದರೆ ಆ ಶಬ್ದ ಎಂಬತಕ್ಕಂಥದ್ದು ನಾಲಿಗೆ ಮೇಲೆ ಜೊಲ್ಲು ರೂಪವಾಗಿ ನೀರಿನ ರೂಪದಲ್ಲಿ ಆವಿರ್ಭಾವ ಆದ್ದರಿಂದನೇ ಶಬ್ದ ಅನ್ನೋದು ಟ್ರಾನ್ಸ್ಫಾರ್ಮ್ ಆಗಿ ಆಚೆ ಹೋಗ್ತಾ ಇರೋದು. ಮತ್ತು ಕೈಯಲ್ಲಿ ಪೋರ್ಸ್ ಇರೋದರಿಂದನೇ ನಮಗೆ ಸ್ಪರ್ಶೇಂದ್ರಿಯ ಉಂಟಾಗ್ತಾ ಇರೋದು. ನೋಡಿ, ಎಲ್ಲ ಇಂದ್ರಿಯಗಳು ಕೂಡ ಹೊರಮುಖವಾಗಿದೆ. ಪರಾಂಚಿಕಾನಿ ವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮನ್ ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷತ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಎಷ್ಟು ಸ್ಪಷ್ಟವಾಗಿ ಕಠೋಪನಿಷತ್ತಲ್ಲಿ ಹೇಳ್ತಾ ಇದೆ ನೋಡಿ. ಪರಾಂಚಿಕಾನಿ, ಖಾನಿ ಅಂದರೆ ಇಂದ್ರಿಯಾಣಿ ಅಂತ, ಇಂದ್ರಿಯಗಳು. ಖಮ್ ಅಂದರೆ ಆಕಾಶ ಅಂತಲೂ ಆಗುತ್ತೆ. ಅದಕ್ಕೆ ನೋಡಿ, ಖೇಚರಾಹ ಅನ್ನೋದಕ್ಕೆ ಅನೇಕ ಅರ್ಥಗಳಿದೆ. ಖೇಚರಾಹ ಅಂದರೆ ಸಾಮಾನ್ಯ ಪಕ್ಷಿಗಳು ನಾವು ಅರ್ಥ ಮಾಡ್ತೀವಿ, ಆಕಾಶದಲ್ಲಿ ಹೋಗೋದು ಅಂತ. ಆದರೆ ರಾಕ್ಷಸರು ಆಕಾಶದಲ್ಲಿ ಹೋಗೋದ್ರಿಂದ ಅವರು ಖೇಚರ್ರೆ, ದೇವತೆಗಳು ಆಕಾಶದಲ್ಲಿ ಹೋಗೋಂಥ ದೇವತೆಗಳು ಖೇಚರ್ರೆ. ಅದಕ್ಕೇ ಸಂದರ್ಭಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕೇ ಹೊರತು ನನಗೆ ಡಿಕ್ಷನರಿ ಗೊತ್ತಿದೆ ಅಂದ್ಬಿಟ್ಟು ಡಿಕ್ಷನರಿ ಪಕ್ಕದಲ್ಲಿ ಇಟ್ಕೊಂಡು ಅರ್ಥ ಹೇಳ್ತಾ ಹೋದರೆ ತಪ್ಪಾಗತ್ತೆ. ಅಮರಕೋಶದಲ್ಲಿ ಒಂದೊಂದು ಶಬ್ದಕ್ಕೆ 24 ಪರ್ಯಾಯ ಪದ ಇದೆಯಪ್ಪ. ಆ ರೀತಿ ನಾವು ಅರ್ಥ ಮಾಡ್ತಾ ಹೋದರೆ ಪಾಶ್ಚಾತ್ಯರು ಮಾಡೋ ಹಾಗೆ ಎಷ್ಟು ಕಡೆ ಎಡುವೋ ಹಾಗಾಗತ್ತೆ ನೋಡಿ. ದೇ ಗೋ ಬೈ ಲಿಟ್ರಲ್ ಸೆನ್ಸ್ ಆ್ಯಂಡ್ ನಾಟ್ ಲಿಟರರಿ ಸೆನ್ಸ್, ಲೆಟ್ ಅಲೋನ್ ಫಿಲಸಾಫಿಕಲ್ ಸೆನ್ಸ್. ಸೊ ಆ ದೃಷ್ಟಿಯಿಂದ ನೀವು ಏನು ಅಂತ ಅರ್ಥ ಮಾಡ್ತೀರಾ? ಈಗ ಲಕ್ಷ್ಮಿ ಅಂತ ಇರತಕ್ಕಂಥ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಚಂಚಲ ಅನ್ನೋದು ಲಕ್ಷ್ಮಿ ಅಂತ ಬಳಸ್ತಾರೆ. ಲಕ್ಷ್ಮಿ ಅಂದರೆ ದೇವತೆ ಲಕ್ಷ್ಮಿ ಅಂತ ಬಳಸ್ತಾರೆ. ಲಕ್ಷ್ಮಿ ಅಂದರೆ ವಿಷ್ಣು ಪತ್ನಿ ಅಂತ ಬಳಸ್ತಾರೆ. ಯಾವ ಸಂದರ್ಭದಲ್ಲಿ ಬಳಸಿದಾರೋ ನನಗೆ ಗೊತ್ತಿಲ್ವಲ್ಲ. ಸಂದರ್ಭ ಇಲ್ಲದೆ ಹೋದರೆ ಅನರ್ಥವಾಗಿಬಿಡುತ್ತೆ ಇದು, ಆ ಶಬ್ದ ಎಂಬತಕ್ಕಂಥದ್ದು. ಆ ದೃಷ್ಟಿಯಿಂದನೇ ಯಾವ ಸಂದರ್ಭ ಅಂತ ನೋಡ್ಕೊಂಡು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸಾಚ ಮಾಯಾ ನ ವಿದ್ಯತೆ. ಪಾರಮಾರ್ಥಿಕವಾಗಿ ಯಾರಿಗೆ ತಮ್ಮ ಸಂಪೂರ್ಣವಾಗಿರ್ತಕ್ಕಂಥ ಹತೋಟಿ ತಮ್ಮ ಮೇಲೆ ಇರುತ್ತೋ, ಯಾರಿಗೆ ಇಂದ್ರಿಯ ನಿಗ್ರಹ ಅನ್ನೋದು ಇರುತ್ತೋ ಅಂಥವರಿಗೆ ಯಾವ ಮಾಯೆಯೂ ಕೂಡ ಏನೂ ಮಾಡೋದಕ್ಕಾಗೋದಿಲ್ಲ. ಅದರಿಂದ ಮುಖ್ಯವಾಗಿ ಬೇಕಾಗಿರೋದು ಯಾವುದು? ಇಂದ್ರಿಯ ನಿಗ್ರಹ. ಇಂದ್ರಿಯಗಳು ಯಾವುದು? ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ. ಇದು 5 ಕೂಡ ಬಾಹ್ಯೇಂದ್ರಿಯಗಳು. ಆದರೆ ಅಂತರಿಂದ್ರಿಯ ಒಂದಿದೆಯಲ್ಲ, ಅದೇ ಮನಸ್ಸು. ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಶಮ ದಮ ಅಂತ. ಎಲ್ಲ ಶಾಸ್ತ್ರಗಳು ಹೊರಟಿರೋದು ಯಾಕೆ? ಇದೇ ರಮಣರೇ ರಮಣಗೀತಾನಲ್ಲಿ ಹೇಳ್ತಾರೆ ಒಂದು ಕಡೆ, ಶಮಾರ್ಥಂ ಸರ್ವಶಾಸ್ತ್ರಾಣಿ ವಿಹಿತಾನಿ ಮನೀಷಿಭಿಃ ಸಯೇವ ಸರ್ವಶಾಸ್ತ್ರಜ್ಞ ಯಸ್ಯ ಶಾಂತಂ ಮನಸ್ಸದಾ. ಎಂಥ ಒಳ್ಳೆ ಮಾತು ನೋಡಿ. ಎಲ್ಲ ಶಾಸ್ತ್ರಗಳು ಹೊರಟಿರೋದು ಯಾಕೆ? ಮನೋನಿಗ್ರಹಕ್ಕೋಸ್ಕರ, ಮನಃಶಾಂತಿಗೋಸ್ಕರ. ನೀವು ಯಾರನ್ನ ಬೇಕಾದ್ರೂ ಕೇಳಿ, ಯಾಕೋ ರೀ ನನಗಿವತ್ತು ಮನಃಶಾಂತಿನೇ ಇಲ್ಲ. ಇನ್ನು ಏನಿದ್ದೇನು ಪ್ರಯೋಜನ ಜೀವನದಲ್ಲಿ ಮನಃಶಾಂತಿ ಇಲ್ಲದೆ ಹೋದರೆ? ಸಂಪತ್ತಿರುತ್ತೆ, ಆಳು ಕಾಳಿರುತ್ತೆ, ಬಂಗ್ಲೆ ಇರುತ್ತೆ, ಕಾರಿರುತ್ತೆ, ಏನಿದ್ರು ಮನಃಶಾಂತಿ ಇಲ್ಲ ಅಂದರೆ ಅಂಥವ್ನು ಯಾವಾಗಲೂ ದುಃಖಿನೇ. ಮನಃಶಾಂತಿ ಯಾರಿಗಿರುತ್ತೋ ಅವನೇ ಪರಮಸುಖಿ ಯಾವಾಗಲೂ ಕೂಡ. ಸುಖ ಮತ್ತು ದುಃಖ ಅನ್ನೋದನ್ನು ಹೆಂಗೆ ಇತ್ಯರ್ಥ ಮಾಡೋದು? ಸುಖಸ್ಯ ದುಃಖಸ್ಯ ನ ಕೋಪಿ ದಾತ. ಯಾರೂ ಸುಖವನ್ನಾಗಲಿ ದುಃಖವನ್ನಾಗಲಿ ಬಂದು ನಮ್ಮ ಮೇಲೆ ಹೇರ್ತಾ ಇಲ್ಲ. ಅಹಂಕರೋಮೀತಿ ವೃಥಾಭಿಮಾನ. ನಾನು ಮಾಡ್ತೀನಿ ಅಂದರೆ ವ್ಯರ್ಥವಾಗಿರ್ತಕ್ಕಂಥ ಅಭಿಮಾನ. ಸ್ವಕರ್ಮ ಸೂತ್ರ ಗ್ರಥಿತೋ ಹಿ ಲೋಕಃ. ನೀನು ಮಾಡಿರ್ತಕ್ಕಂಥ ಕರ್ಮವೇ ನಿನಗೆ ಸುಖ ಅಥವಾ ದುಃಖವನ್ನು ತಂದುಕೊಡ್ತಾ ಇದೆ ಅಂತ. ನೋಡಿ, ಪ್ರಪಂಚದಲ್ಲಿ 9 ದುಃಖ ಬಂದರೆ 1 ಸುಖ ಬರುತ್ತೆ. ಚಕ್ರವತ್ ಪರಿವರ್ತಂತೆ ಸುಖಾನಿಚ ದುಃಖಾನಿಚ. ಭಾಸ ಉಪಯೋಗಿಸ್ತಾನೆ ಆ ಶಬ್ದವನ್ನು. ಚಕ್ರ ಸುತ್ತೋ ಹಾಗೆ ಸುಖ ದುಃಖಗಳು ಸುತ್ತಾ ಇರುತ್ತೆ. ಸುಖ ಬಂತು ಅನಿಸಿದ್ರೆ ಚಕ್ರ ಮುಂದಕ್ಕೆ ಹೋಗ್ಬಿಟ್ಟಿರುತ್ತೆ, ಮತ್ತೆ ದುಃಖನೇ ಗ್ಯಾರಂಟಿ. ಅದರಿಂದ ನಮಗೇನು ಅನುಭವಕ್ಕೆ ಬರುತ್ತೆ? ಸುಖ ಇಲ್ವೇನೋ ಅನ್ನೋ ಭಾವನೆ ಬರುತ್ತೆ, ಸಹಜ ಅದು.
ಏಕೆಂದರೆ ಪ್ರಪೋರ್ಷನ್ ನೋಡಿ 1:9 ಅಂದರೆ ಏನಾಗೋಯ್ತು ಆವಾಗ. ಸೊ ಆ ದೃಷ್ಟಿಯಿಂದ ದುಃಖ ಎಂಬತಕ್ಕಂಥದ್ದು ಯಾವಾಗಲೂ ಕೂಡ ಯಾರಿಗುಂಟಾಗತ್ತೆ? ದೇಹಾಭಿಮಾನ ಇಟ್ಕೊಂಡವ್ರಿಗೆ ದುಃಖ ಆಗುತ್ತೆ. ಯಾರಿಗೆ ಆತ್ಮಾಭಿಮಾನ ಇದೆಯೋ ಅವ್ರಿಗೆ ಯಾವ ದುಃಖವೂ ಹತ್ತಿರ ಬರೋದಕ್ಕೆ ಸಾಧ್ಯ ಇಲ್ಲ. ನಾನು ಅಂದರೆ ಆತ್ಮ ಎಂಬುದು ಅನುಭವದಲ್ಲಿ ನಿಂತಿರೋರಿಗೆ ಯಾವ ದುಃಖ ಬರೋಕ್ಕೆ ಸಾಧ್ಯ? ದೇಹ ಅಂತ ಅಂದ್ಕೊಂಡ್ರು ಕೂಡ ದುಃಖ ಶುರು. ಯಾಕಂದರೆ ಈ ದೇಹದಲ್ಲಿರ್ತಕ್ಕಂಥ ಒಂದೊಂದು ಇಂದ್ರಿಯಗಳು ಕೈ ಕೊಡ್ತಾ ಬರುತ್ತೆ ವಯಸ್ಸಾದ ಮೇಲೆ. ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತ ಭ್ರಷ್ಟಾ ಚ ದಂತಾವಲಿ ದೃಷ್ಟಿರ್ನಶ್ಯತಿ ವರ್ಧತೆ ಬದಿರತ ವಕ್ತ್ರಂಚ ಲಾಲಾಯತೆ ವಾಕ್ಯಂ ನಾದ್ರಿಯತೆ ಚ ಬಾಂಧವಜನೈ ಭಾರ್ಯಾ ನ ಶುಶ್ರೂಷತೆ ಹಾ ಕಷ್ಟಂ ಪುರುಷಸ್ಯ ಜೀರ್ಣ ವಯಸ್ಸಃ ಪುತ್ರೋಪಿ ಅಮಿತ್ರಾಯತೆ. ಏನೆಲ್ಲ ಆಗತ್ತೆ ನೋಡಿ ವಯಸ್ಸಾದ ಮೇಲೆ. ಗಾತ್ರಂ ಸಂಕುಚಿತಂ, ದೇಹ ಕುಗ್ಗತ್ತೆ. ಗತಿರ್ವಿಗಲಿತ, ನಡೆಯೋದಕ್ಕೆ ಶಕ್ತಿ ಇರೋದಿಲ್ಲ. ನಮಗೆ ಅನುಭವಕ್ಕೆ ಬರುತ್ತೆ ನೋಡಿ, ಸ್ವಲ್ಪ ಜ್ವರ ಬಂದುಬಿಟ್ರೆ ನೀವು ಮಂಚದಿಂದ ಕೆಳಗಡೆ ಕಾಲಿಡಿ ನೆಲದ ಮೇಲೆ ಎಲ್ಲೋ ತೇಲ್ಕೊಂಡು ಹೋಗ್ತಾ ಇರೋ ಹಂಗಿರುತ್ತೆ. ನೀವು ಕೆಳಗಡೆ ಇಟ್ಟಂಗೆ ನಿಮಗೆ ಭಾಸ ಆಗಲ್ಲ. ಯು ಫೀಲ್ ಲೈಕ್ ಫ್ಲೋಟಿಂಗ್ ಇನ್ ದ ಏರ್. ಗತಿರ್ವಿಗಲಿತ, ಭ್ರಷ್ಟಾಚ ದಂತಾವಲಿ, ಹಲ್ಲು ಉದುರೋಗುತ್ತೆ. ದೃಷ್ಟಿರ್ನಶ್ಯತಿ, ಕಣ್ಣು ಕಾಣಲ್ಲ. ವರ್ಧತೆ ಬೆದರತ, ಕಿವುಡ್ತನ ಹೆಚ್ಚಾಗತ್ತೆ. ವಕ್ತ್ರಂಚ ಲಾಲಾಯತೆ, ಬಾಯಲ್ಲಿ ಜೊಲ್ ಸುರಿಯೋಕ್ಕೆ ಶುರು ಆಗುತ್ತೆ. ವಾಕ್ಯಂ ನಾದ್ರಿಯತೆ ಚ ಬಾಂಧವ ಜನೈ, ನಮ್ಮ ಬಂಧು ಬಾಂಧವರೇ ನಮ್ಮ ಮಾತನ್ನು ಕೇಳಲ್ಲ. ಯಾಕೆಂದರೆ ಯಾವಾಗಲೂ ಕೂಡ ಕಿತ್ ಆ್ಯಂಡ್ ಕಿನ್ ಆರ್ ನಥಿಂಗ್ ಬಟ್ ಕಿತ್ಕೊಂಡು ಥಿನ್. ಅವರಿಂದನೇ ನಮಗೆ ತೊಂದರೆ ಆಗೋದು. ನಾಟ್ ವಿತ್ ದ ಫ್ರೆಂಡ್ಸ್ ಬಟ್ ಓನ್ಲಿ ವಿತ್ ದ ಕಿತ್ ಆ್ಯಂಡ್ ಕಿನ್. ಸೊ ಈ ದೃಷ್ಟಿಯಿಂದ ಅದಾದಮೇಲೆ ಏನಾಯಿತು ನೆಕ್ಸ್ಟು? ಭಾರ್ಯಾನ ಶುಶ್ರೂಷತೆ, ಹೆಂಡ್ತಿಗೂ ಒಂಥರಹ ಅಸಡ್ಡೆ ಬರುತ್ತೆ. ಪುತ್ರೋಪಿ ಅಮಿತ್ರಾಯತೆ, ಮಕ್ಕಳು ಶತ್ರುಗಳಾಗ್ತಾರೆ. ನೀವು ಆ ಟಿ ವಿ ಆ್ಯಡ್ ನೋಡಿರ್ತೀರ, 4-5 ಜನ ಮಕ್ಕಳು ಸುತ್ತಕೊಂಡು ಇನ್ನೇನು ಮುದುಕ ಸಾಯ್ತಾನೆ ಅಂತ ಅಂದ್ಕೊಳ್ಳೋವಾಗ ಆ ಚೆಕ್ಕಲ್ಲಿ ಒಂದರ ಪಕ್ಕ ಸೊನ್ನೆಗಳು ಹಾಕಿಸ್ಕೊಂಡು ಕೊನೆಗೆ ಒಂದು ನೀರಿನ ಡ್ರಾಪ್ ಬಿದ್ದು ಒಂದು ಅಳಿಸೋಗುತ್ತೆ. ಆಮೇಲೆ ಇರೋದೆಲ್ಲ ಸೊನ್ನೆಗಳೇ. ಆ ಸ್ಥಿತಿ ಬರುತ್ತೆ. ಸೊ ಆ ದೃಷ್ಟಿಯಿಂದ ಏನೆಲ್ಲ ಆಗುತ್ತೆ ನೋಡಿ ವಯಸ್ಸಾದ ಮೇಲೆ. ಅಂಗಂಗಲಿತಂ ಫಲಿತಂ ಮುಂಡಂ ದಶನ ವಿಹೀನಂ ಜಾತಂ ತುಂಡಂ ವೃದ್ಧೋ ಯಾತಿ ಗೃಹೀತ್ವ ದಂಡಂ ತದಪಿನ ಮುಂಚತಿ ಆಶಾಪಿಂಡಂ. ಇಷ್ಟಾದರೂ ಕೂಡ ಆಸೆ ಮನುಷ್ಯನಿಗೆ ಬಿಡಲ್ಲ. ಯಾವಾಗ ಹಲ್ಲು ಬಾಯಲ್ಲಿ ಇರಲ್ವೋ ಆಗಲೇ ಕೋಡ್ಬಳೆ, ಚಕ್ಲಿ, ಮುಚ್ಚೋರೆ ತಿನ್ನಬೇಕು ಅಂತ ಆಸೆ ಆಗೋದು. ಇರೋವಾಗಲ್ಲ, ಇಲ್ಲದೇ ಇರೋವಾಗಲೇ ನಮ್ಗೆ ಅದ್ರ ಬೆಲೆ ಗೊತ್ತಾಗೋದು. ಅದಕ್ಕೆ ನಮ್ಮ ದೇಶದಲ್ಲಿ ಯಾವಾಗಲೂ ಸತ್ತ ಮೇಲೆ ಅವಾರ್ಡ್ ಕೊಡೋದು. ಬದುಕಿರೋವಾಗ ಯಾವನಿಗೂ ಅವನಿಗೆ ಬೇಕಾಗಿರ್ತಕ್ಕಂಥ ಯೋಗ್ಯತೆಗೆ ಸಮಾನವಾಗಿರೋ ಅವಾರ್ಡ್ ಸಿಗಲ್ಲ. ವಿ ಆರ್ ಎಕ್ಸ್ಪರ್ಟ್ಸ್ ಇನ್ ಗಿವಿಂಗ್ ಪಾಸ್ಟಮಸ್ ಅವಾರ್ಡ್ಸ್ ಆನ್ ಪ್ರಾಡಿಗಲ್ ಸ್ಕಾಲರ್ಸ್. ದಟ್ಸ್ ದಿ ಅನ್ಫಾರ್ಚುನೇಟ್ ಥಿಂಗ್ ಇನ್ ದಿ ಎಂಟೈರ್ ಕಂಟ್ರಿ. ದಟ್ ದ ಬೇನ್ ಆಫ್ ದಿ ಎಂಟೈರ್ ಕಂಟ್ರಿ. We should have been the boon of the country, has turned out to be a bane of the country, and that is the real tragedy of India. ಅದು ನಿಜವಾಗಿ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಯಾವಾಗಲೂ ಕೂಡ ನೋಡಿ, ಅದಕ್ಕೆ ಹೇಳ್ತಾರೆ ತುಚ್ಛ ಅನಿರ್ವಚನೀಯ ಚ ವಾಸ್ತವೀ ಚೇತ್ಯಸೌ ತ್ರಿದ ಜ್ಞೇಯ ಮಾಯಾ ತ್ರಿಭಿರ್ಬೋಧೈ ಶ್ರೌತ ಯೌತಿಕ ಲೌಕ್ತಿಕೈ. ತುಚ್ಛ ಅನಿರ್ವಚನೀಯ ಮಾಯಾ, ತುಚ್ಛವಾಗಿರ್ತಕ್ಕಂಥದ್ದು ಮಾಯೆ ಅನ್ನೋದು, ಅನಿರ್ವಚನೀಯವಾಗಿರೋದು. ನೀವು ಯಾವುದೇ ಶಬ್ದದಿಂದಲೂ ವರ್ಣನೆ ಮಾಡೋಕ್ಕೆ ಆಗದೆ ಇರೋದೇ ಮಾಯಾ. ಅನಿರ್ವಚನೀಯ ಅಂದ್ರೇನು? ಸನ್ನಾಪ್ಯಸನ್ನಾಪ್ಯಭಯಾತ್ಮಿಕಾನೋ ಭಿನ್ನಾಪ್ಯಭಿನ್ನಾಪ್ಯಭಯಾತ್ಮಿಕಾನೋ ಸಾಂಗಾಪ್ಯನಂಗಾಪ್ಯಭಯಾತ್ಮಿಕಾನೋ ಮಹಾದ್ಭುತ ಅನಿರ್ವಚನೀಯ ರೂಪ. ವಿವೇಕ್ ಚೂಡಾಮಣಿಯಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ, ಸತ್ತು ಅಲ್ಲ ಅಸತ್ತು ಅಲ್ಲ. ಆ ರೀತಿ ಹೇಳ್ತಾ ಹೋದರೆ ಕೊನೆಗೆ ಎಲ್ಲಿ ಉಳಿಯುತ್ತೆ ಅದು? ಮಹಾದ್ಭುತ ಅನಿರ್ವಚನೀಯ ರೂಪ. ಅತ್ಯಂತ ಅನಿರ್ವಚನೀಯವಾಗಿರ್ತಕ್ಕಂಥದ್ದೇ ಇದು. ಅದಕ್ಕೆ ಹೇಳ್ತಾರೆ ಮಾಯಾಕಲ್ಪಿತ ದೇಶಕಾಲ ಕಲನ ವೈಚಿತ್ರ ಚಿತ್ರೀಕೃತಂ. ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಈ ಸಮಗ್ರವಾಗಿರ್ತಕ್ಕಂಥದ್ದು ಕೂಡ ಮಾಯೆ ಅಂತ. ದಯವಿಟ್ಟು ಸಾಧ್ಯ ಆದರೆ ಸ್ವಾಮಿ ಹರ್ಷಾನಂದಜಿ ಮಹಾರಾಜ್ ಅವರು ಮೈಸೂರು ಆಶ್ರಮದಲ್ಲಿದ್ದಾಗ ಸಮಗ್ರವಾಗಿರ್ತಕ್ಕಂಥ ದಕ್ಷಿಣಾಮೂರ್ತಿ ಸ್ತೋತ್ರ ಮಾನಸೋಲ್ಲಾಸ ವ್ಯಾಖ್ಯಾನದೊಂದಿಗೆ ಅನುವಾದ ಮಾಡಿದ್ದಾರೆ. ಟಿಪ್ಪಣಿ ಇದೆ, ಸುದೀರ್ಘವಾಗಿರ್ತಕ್ಕಂಥ ವಿವರಣೆ ಇದೆ. ದಯವಿಟ್ಟು ಇದನ್ನು ಓದಿ. ಇದು ರಾಮಕೃಷ್ಣಾಶ್ರಮದಲ್ಲಿ ಸಿಗತ್ತೆ. ಮೈಸೂರು ರಾಮಕೃಷ್ಣಾಶ್ರಮದಲ್ಲಿದ್ದಾಗ ಸ್ವಾಮಿ ಹರ್ಷಾನಂದಜಿ ಮಹಾರಾಜ್ ಅವರು ಕನ್ನಡಕ್ಕೆ ಅನುವಾದ ಮಾಡಿರ್ತಕ್ಕಂಥ ಗ್ರಂಥ ದಕ್ಷಿಣಾಮೂರ್ತಿ ಸ್ತೋತ್ರ ಮತ್ತು ಮಾನಸೋಲ್ಲಾಸ. ಮಾನಸೋಲ್ಲಾಸ ವ್ಯಾಖ್ಯಾನ ಮಾಡಿರೋರು ಸುರೇಶ್ವರಾಚಾರ್ಯರು. ಸುರೇಶ್ವರಾಚಾರ್ಯರು ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠದ ಪ್ರಥಮ ಜಗದ್ಗುರುಗಳು, ವಾರ್ತಿಕಾಚಾರ್ಯ ಎಂಬುದಾಗಿ ಖ್ಯಾತರಾದವರು. ಸಮಗ್ರವಾಗಿರ್ತಕ್ಕಂಥ ಶಂಕರಾಚಾರ್ಯರ ತೈತ್ತರೀಯ ಹಾಗೂ ಬೃಹದಾರಣ್ಯಕ ಭಾಷ್ಯದ ಮೇಲೆ ವಾರ್ತಿಕವನ್ನು ಬರೆದಿರೋದರಿಂದ ವಾರ್ತಿಕಾಚಾರ್ಯ ಎಂಬುದಾಗಿಯೇ ಸುರೇಶ್ವರಾಚಾರ್ಯರು ಖ್ಯಾತಿರಾಗಿರ್ತಕ್ಕಂಥವ್ರು. ಅದಕ್ಕೇ ತೈತ್ತಿರೀಯ ಉಪನಿಷತ್ ಭಾಷ್ಯ ವಾರ್ತಿಕ, ಬೃಹದಾರಣ್ಯಕ ಭಾಷ್ಯ ವಾರ್ತಿಕ ಎಂಬುದಾಗಿ ಕರೀತಕ್ಕಂಥದ್ದು. ತೈತ್ತಿರೀಯ ಉಪನಿಷತ್ ಭಾಷ್ಯ ವಾರ್ತಿಕವನ್ನು ಲಕ್ಷ್ಮೀ ನರಸಿಂಹಮೂರ್ತಿಗಳು ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಹೊಳೆ ನರಸೀಪುರದಲ್ಲಿ ಭಾಷಾಂತರ ಮಾಡಿದ್ದಾರೆ ಕನ್ನಡಕ್ಕೆ. ಬೃಹದಾರಣ್ಯಕ ಭಾಷ್ಯ ವಾರ್ತಿಕವನ್ನು ಕಡೂರು ಕೃಷ್ಣ ಜೋಯಿಸರು ಶಂಕರ ಮಠದ ಪ್ರಾಕ್ತನ ಅದ್ವೈತ ಪ್ರಾಧ್ಯಾಪಕರು
ಭಾಷಾಂತರ ಮಾಡಿದ್ದಾರೆ. ಅದು ಶಂಕರ ಮಠದಲ್ಲಿ 3 ವಾಲ್ಯೂಮ್ ಅವೈಲೇಬಲ್ ಇದೆ ಇವತ್ತಿಗೂ ಕೂಡ. ಅಂಥ ಗ್ರಂಥಗಳನ್ನು ನೋಡಬೇಕು, ನಾವು ನೋಡೋದಿಲ್ಲ, ಅದೇ ಬಂದಿರೋದು. ವಿಶ್ವಂ ಪಶ್ಯತಿ ಕಾರ್ಯಕಾರಣತೆಯ ಸ್ವಸ್ವಾಮಿ ಸಂಬಂಧತಃ. ನೋಡಿ ಎಷ್ಟು ಚೆನ್ನಾಗಿದೆ. ಪ್ರಪಂಚವೆಲ್ಲವೂ ಕೂಡ ನಾನಾತ್ವದಿಂದ ಅಥವಾ ಭೇದದಿಂದ ಕೂಡಿರುವುದು. ಇವುಗಳಲ್ಲಿ ಮೊದಲನೆಯದು ನಾನು, ಇದು, ತಿಳಿಯುವವನು, ತಿಳುವಳಿಕೆಯ ವಿಷಯ ಎಂಬ ಭೇದ ಮೊದಲನೇ ಭೇದ. ನೋಡಿ, ನಾನು ಬೇರೆ, ತಿಳಿಯೋದು ಬೇರೆ, ತಿಳುವಳಿಕೆ ಬೇರೆ, ತಿಳಿಯುವವನು ಬೇರೆ ಅನ್ನೋದು ಮೊದಲನೇ ಭೇದ. ಅಲ್ಲಿಂದ ಶುರುವಾಗುತ್ತೆ. ಆ ವಿಷಯದಲ್ಲಿ ಕಾರಣ ಕಾರ್ಯ, ಆಳು ಒಡೆಯ, ಶಿಷ್ಯ ಗುರು, ತಂದೆ ಮಗ, ಇಂಥ ಅನೇಕ ಭೇದಗಳು ಕಾಣಿಸುತ್ತಾ ಬರುತ್ತದೆ. ನೋಡಿ, ಒಂದಾದಮೇಲೆ ಒಂದು ಆ ಭೇದಗಳ ಒಂದು ಸರಮಾಲೆಯನ್ನೇ ನಮ್ಮ ಮುಂದೆ ತಂದಿಡ್ತಾರೆ. ಈ ಭೇದಗಳು ಕಾಣುತ್ತಿರುವುದು ಅಂತಃಕರಣವು ಕೆಲಸ ಮಾಡುತ್ತಿರುವ ಎಚ್ಚರ ಕನಸುಗಳೆಂಬ ಅವಸ್ಥೆಗಳಲ್ಲಿ. ನೋಡಿ, ಸಮಸ್ತ ಭೇದ ಪ್ರಪಂಚ ನಡೀತಾ ಇರೋದು ಕೂಡ ಎಚ್ಚರ ಕನಸು. ಜಾಗೃತ ಅವಸ್ಥೆಯಲ್ಲಿ ನಡೆಯುತ್ತೆ, ಸ್ವಪ್ನ ಅವಸ್ಥೆಯಲ್ಲಿ ನಡೆಯುತ್ತೆ. ಸುಷುಪ್ತಿನಲ್ಲಿ ಎಲ್ಲರೂ ಕೂಡ ಒಂದೇ. ನೀವು ಯಾರನ್ನ ಬೇಕಾದರೂ ಇಂಟರ್ವ್ಯೂ ಮಾಡಿ, ಬೆಳಗ್ಗೆ ಎದ್ದ ಮೇಲೆ ನೀವು ಹೇಗೆ ನಿದ್ದೆ ಮಾಡಿದ್ರಿ, ನೀವು ಹೇಗೆ ನಿದ್ದೆ ಮಾಡಿದ್ರಿ, ಕನಸಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಸುಷುಪ್ತಿಯಲ್ಲಿ ಕೇಳಿ, ಗಾಢ ನಿದ್ರಾವಸ್ಥೆ. ಆ ಗಾಢ ನಿದ್ರಾವಸ್ಥೆಯಲ್ಲಿ ನೀನು ಹೆಂಗಿದ್ಯಪ್ಪ ಅಂತ ಕೇಳಿದ್ರೆ, ನಾನು ಚೆನ್ನಾಗಿ ನಿದ್ದೆ ಮಾಡಿದೆ, ನನಗೇನೂ ಗೊತ್ತಾಗಲಿಲ್ಲ. ಪ್ರತಿಯೊಬ್ಬರು ಒಂದೇ ಉತ್ತರ ಕೊಡ್ತಾರೆ. 100 ಜನ ನೀವು ಇಂಟರ್ವ್ಯೂ ಮಾಡಿದ್ರು ಕೂಡ ನನಗೇನು ಗೊತ್ತಾಗಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆಯೋ ಇಲ್ವೋ, ಅದರಿಂದ ಸುಷುಪ್ತಿ. ಅಲ್ಲಿಂದ ನೀನು ಮುಂದಕ್ಕೆ ಹೋಗ್ಬಿಟ್ರೆ ತುರಿಯ. ತುರಿಯ ಸ್ಥಿತಿ. ಸುಷುಪ್ತಿ ಅನ್ನೋದು ನಿತ್ಯ ಪ್ರಳಯ. ವೇದಾಂತದಲ್ಲಿ 4 ರೀತಿ ಪ್ರಳಯ ಹೇಳಿರೋದು. ನಿತ್ಯ ಪ್ರಳಯ, ನೈಮಿತ್ತಿಕ ಪ್ರಳಯ, ಆತ್ಯಂತಿಕ ಪ್ರಳಯ ಮತ್ತು ಜೀವಾತ್ಮಕ ಪ್ರಳಯ ಅಂತ. ಆದರೆ ನಮಗೆ ಪ್ರಳಯ ಅಂದರೆ ನಾವು ಅಂದ್ಕೊಳ್ಳೋದೇನೋ, ಪ್ರಪಂಚ ಪ್ರಳಯ ಆಗಿಬಿಡುತ್ತಂತ್ರಿ, 2001 ಎಂಡ್ ಆಫ್ ಕಲಿಯುಗ, 1999 ಎಂಡ್ ಆಫ್ ಕಲಿಯುಗ. ಪುಸ್ತಕಗಳು ಬಂದಿದ್ದೆ. ಯಾವ 1999? 2014 ಅದನ್ನು ನಡೀತಾ ಇದೆಯೋ ಇಲ್ವೋ ಇನ್ನೂ ನಾವು. ಸೊ ಬರೀ ಪುಸ್ತಕ ಸೇಲ್ ಆಗೋಕ್ಕಾಯ್ತೇ ಹೊರತು ಅದನ್ನೇನು ಪ್ರಯೋಜನ ಇಲ್ಲ ಅಂತ ಇದರಿಂದ. ಸೊ ಅದರಿಂದ ಪ್ರಳಯ ಅಂದರೆ ನಾವು ಬಾಹ್ಯ ಪ್ರಳಯವನ್ನೇ ಯೋಚನೆ ಮಾಡ್ತೀವಿ ಹೊರತು ಒಬ್ಬರಾದರೂ ಯೋಚನೆ ಮಾಡಿದ್ದಾರಾ ನಾನು ಪ್ರಳಯದಿಂದ ಆಚೆ ಬಂದಿದ್ದೀನಿ ಅಂತ? ಸುಷುಪ್ತಿ ಈಸ್ ನಥಿಂಗ್ ಬಟ್ ನಿತ್ಯ ಪ್ರಳಯ. ಪ್ರತಿಯೊಬ್ಬರು ಸುಷುಪ್ತಿಯಿಂದಾನೇ ಆಚೆ ಬರ್ತಾ ಇರೋದು, ಗಾಢ ನಿದ್ರಾವಸ್ಥೆಯಿಂದನೇ ಎಚ್ಚರಗೊಳ್ತಾ ಇರೋದು. ಅದರಿಂದ ಪ್ರತಿಯೊಬ್ಬರಿಗೂ ಕೂಡ ಪ್ರಳಯದ ಅನುಭವ ಇದೆ, ನಮಗೆ ಗೊತ್ತಿಲ್ಲದೇನೆ. ಯಾರಿಗೂ ಗೊತ್ತಿದ್ದು ಪ್ರಳಯದ ಅನುಭವ ಇಲ್ಲ, ಗೊತ್ತಿಲ್ಲದೇನೆ ಪ್ರಳಯದ ಅನುಭವ ಇದೆ. ಅದಕ್ಕೆ ಭಗವಂತ ಯಾವಾಗಲೂ ಗೊತ್ತಿಲ್ಲದೇನೇ ನಮ್ಮ ಬಾಯಲ್ಲಿ ಒಳ್ಳೆ ಮಾತಾಡಿಸೋದು. ಗೊತ್ತಿದ್ದರೆ ಯಾರೂ ಒಳ್ಳೆ ಮಾತಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಅಹಂಕಾರ ಬಂದ್ಬಿಡುತ್ತೆ ನಮಗೆ, ನನಗೆಲ್ಲ ಗೊತ್ತು ಅಂತ. ಭಗವಂತ ಅದನ್ನು ಕೂಡ ಸಟಲ್ಲಾಗಿ ಇನ್ವರ್ಟೆಡ್ಡಾಗಿ ಮಾಡಿಸ್ತಾನೆ ನೋಡಿ ನಮ್ಮ ಕೈಯಲ್ಲಿ. ಸೊ ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ತೇನ ವಿನಾ ತೃಣಮಪಿ ನ ಚಲತಿ ಅಂತ. ಅವನ ಆಜ್ಞೆ ಇಲ್ಲದೆ ಹೋದರೆ ಅವನು ಹುಲ್ಕಡ್ಡಿ ಕೂಡ ಅಲ್ಲಾಡೋದಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ಕೂಡ. ಹೀಗೆ ಭ್ರಮೆಗೆ ಸಿಕ್ಕಿಕೊಳ್ಳಬಹುದಾದ ಭೇದವನ್ನು ನೋಡುತ್ತಿರುವವನು, ಭ್ರಮೆಗೆ ಸಿಕ್ಕದಂತಿರುವಾಗ ಯಾವುದನ್ನೂ ನೋಡದಿರುವವನು ಪರತತ್ವವಾದ ಗುರುಸ್ವರೂಪವಾದ ದಕ್ಷಿಣಾಮೂರ್ತಿಯನ್ನು ನೋಡುವನು. ಅದಕ್ಕೆ ನಾನು ನಿನ್ನೆ ಮಾಯೆಯಿಂದ ತಪ್ಪಿಸ್ಕೋಬೇಕಾದ್ರೆ ದಕ್ಷಿಣಾಮೂರ್ತಿ ಧ್ಯಾನವನ್ನು ಮಾಡಬೇಕು ಅಂತ ಕೊನೆಯಲ್ಲಿ ಹೇಳಿದ್ದು ಪ್ರವಚನದಲ್ಲಿ. ಯಾಕೆಂದರೆ ದಕ್ಷಿಣಾಮೂರ್ತಿ ಅನ್ನೋದು ಜ್ಞಾನಕ್ಕೆ ಸ್ವರೂಪವಾಗಿರ್ತಕ್ಕಂಥವನು. ನಮ್ಮಲ್ಲಿ ಪಾರಂಪರಿಕವಾಗಿ ಒಂದು ಶ್ಲೋಕ ಇದೆ, ನೆನಪಿಟ್ಕೊಳ್ಳಿ. ಕೃತೇತು ದಕ್ಷಿಣಾಮೂರ್ತಿ ತ್ರೇತಾಯಾಂ ಗುರು ದತ್ತಕಃ ದ್ವಾಪರೇ ವ್ಯಾಸರೂಪಶ್ಚ ಕಲೌ ಶ್ರೀ ಗುರು ಶಂಕರ ಅಂತ. ಪಾರಂಪರಿಕವಾಗಿರ್ತಕ್ಕಂಥ ಶ್ಲೋಕ ಇದು. ಸೋರ್ಸ್ ಎಲ್ಲೂ ಸಿಗ್ತಾ ಇಲ್ಲ, ಬಾಯಿಂದ ಬಾಯಿಗೆ ಗುರುವಿಂದ ಶಿಷ್ಯನಿಗೆ ಅನಾದಿ ಕಾಲದಿಂದ ಬರ್ತಾ ಇದೆ ಈ ಶ್ಲೋಕ ಅನ್ನೋದು. ಕೃತೇತು ದಕ್ಷಿಣಾಮೂರ್ತಿ, ಯಾರು ಕೃತಯುಗದಲ್ಲಿ ದಕ್ಷಿಣಾಮೂರ್ತಿಗಳಾಗಿ ಅವತರಿಸಿದರೋ, ತ್ರೇತಾಯಾಂ ಗುರು ದತ್ತಕಃ, ತ್ರೇತಾಯುಗದಲ್ಲಿ ಅವರೇ ದತ್ತಾತ್ರೇಯರಾಗಿ ಆವಿರ್ಭವಿಸಿದರು ಅಂತ. ಅದಕ್ಕೇ ನರಸಿಂಹಾರ್ತಿ ಮಹಾಸ್ವಾಮಿಗಳು ಆಶುವಾಗಿ ದತ್ತಾತ್ರೇಯನ ಮೇಲೆ ಒಂದು ಶ್ಲೋಕ ಹೇಳಿದ್ದಾರೆ. ಕಥಿತಾಗಮಾರ್ಥಸಾರಂ ಮಥಿತಾ ಕಿಲ ಕಾರಣಾವಿದ್ಯಂ ಪತಿ ಪರಮೇ ಸ್ಥಿತ ಮನಿಷಂ ಶಿಥಿಲಿತ ಪಾಪೌಗಮಾಶ್ರಯೇ ದತ್ತಂ. ಇದು ನರಸಿಂಹಾರ್ತಿಗಳು ದತ್ತಾತ್ರೇಯನ ಮೇಲೆ ಮಾಡಿರ್ತಕ್ಕಂಥ ಶ್ಲೋಕ. ಏನು ಸಾಮಾನ್ಯನ ದತ್ತಾತ್ರೇಯರು ಅಂದರೆ, ಮಾನಸಿಕವಾಗಿ ದತ್ತಾತ್ರೇಯರು ಪ್ರಕೃತಿಯನ್ನು ಗುರು ಎಂಬುದಾಗಿ ಭಾವಿಸಿದವರು ಮಹನೀಯರು. ಪ್ರಕೃತಿಯಿಂದ ಒಂದೊಂದರಿಂದಲೂ ಒಂದೊಂದು ನಾನು ಪಾಠವನ್ನು ಕಲಿಬೇಕಾಗಿದೆ ಅಂತ ಹೇಳಿದಂತಹ ಮಹನೀಯರು. ಗಾಳಿಯನ್ನು ನೋಡಿ ಗಾಳಿಯಿಂದ ಪಾಠ ಕಲಿರಪ್ಪ ಅಂತ ಹೇಳಿದಂತಹ ಮಹನೀಯರು ದತ್ತಾತ್ರೇಯರು. ಯಾಕೆ ಗೊತ್ತಾ? ಸಮಬುದ್ಧಿಯನ್ನು ಗಾಳಿಯಿಂದ ಕಲೀರಿ ಅಂತ ಅವ್ರು ಹೇಳೋದು. ಗಾಳಿಗೆ ಯಾವ ಭೇದ ಭಾವವೂ ಇಲ್ಲ. ಇದು ಹೂದೋಟ, ಇದು ಸ್ಮಶಾನ, ಇಲ್ಲಿ ಬೀಸಬೇಕು ಅಲ್ಲಿ ಬೀಸಬಾರ್ದು ಅನ್ನೋದಿಲ್ಲ. ನೋಡಿ, ಗಾಳಿ ಎಲ್ಲ ಕಡೆಯೂ ಬೀಸುತ್ತೆ. ಸ್ಮಶಾನದ ಮೇಲೆ ಯಾವ ರೀತಿ ಗಾಳಿ ಬೀಸುತ್ತೋ ಹೂತೋಟದ ಮೇಲೂ ಹಾಗೆ ಬೀಳಿಸುತ್ತೆ. ಅದರಿಂದ ಪಂಡಿತಾ ಸಮದರ್ಶಿನಃ ಅನ್ನೋ ಮಾತನ್ನು ಗಾಳಿಯಿಂದ ಕಲ್ತ್ಕೊಳ್ಳಿ ಅಂತ ದತ್ತಾತ್ರೇಯರು ಶ್ರೀಮದ್ ಭಾಗವತದಲ್ಲಿ ಹೇಳ್ತಕ್ಕಂಥ ಮಾತು.
ಅದಕ್ಕೆ ಭಾಗವತ ನಿಜವಾಗಿ ವಿದ್ಯಾವಂತರಿಗೆ ಅತ್ಯಂತ ಆಪ್ಯಾಯಮಾನವಾಗಿರ್ತಕ್ಕಂಥ ಗ್ರಂಥ ಅಂದರೆ ಭಾಗವತ. ರಾತ್ರಿ ಪಾರಾಯಣ ಮಾಡಿದ್ರೆ ತುಂಬ ಪುಣ್ಯ. ಭಾಗವತ ಪ್ರಾತಃ ದ್ಯೂತ ಪ್ರಸಂಗೇನ, ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ, ರಾತ್ರೌ ಚೋರ ಪ್ರಸಂಗೇನ ಕಾಲೋ ಗಚ್ಚತಿ ಧೀಮತಾಂ. ಇದು ಇದ್ದಕ್ಕಿದ್ದ ಹಾಗೆ ಅರ್ಥ ಹೇಳಿಬಿಟ್ರೆ ಭಗವಂತನೇ ಕಾಪಾಡಬೇಕು. ಬೆಳಿಗ್ಗೆ ಜೂಜಾಡೋದು, ಮಧ್ಯಾಹ್ನ ಹೆಂಗಸರ ಜೊತೆ ಇರೋದು, ರಾತ್ರಿ ಕಳ್ತನ ಮಾಡೋನು ಮಹಾತ್ಮ ಅಂತ ಆಗ್ಬಿಡುತ್ತೆ. ಪಾಶ್ಚಾತ್ಯ ಕೊಟ್ಟರೆ ಹೀಗೆ ಭಾಷಾಂತರ ಮಾಡೋದು. ಜೂಜ್ ಬಂದಿದ್ದು ಮಹಾಭಾರತದಲ್ಲಿ, ಮಹಾಭಾರತ ಬೆಳಗಿನ ಜಾವ ಓದಿ ಅಂತ. ಸೀತಾಪಹರಣ ಆಗಿದ್ದು ಮಧ್ಯಾಹ್ನ ರಾಮಾಯಣ ಪಾರಾಯಣ ಮಾಡಿ ಅಂತ. ಕೃಷ್ಣನ ಬಾಲಲೀಲೆಗಳು, ಕೃಷ್ಣನ ಚೇಷ್ಟೆಗಳು ಅದೆಲ್ಲ ನಡೆದಿದ್ದು ರಾತ್ರಿ. ಅದಂತ ಭಾಗವತ ರಾತ್ರಿ ಪಾರಾಯಣ ಮಾಡಿ ಅಂತ. ಯಾವಾಗ ಪಾರಾಯಣ ಮಾಡಿದ್ರೂ ಪುಣ್ಯವೇ. ಆದರೆ ಅಧಿಕಸ್ಯ ಅಧಿಕಂ ಫಲಂ ಅಂತ ಹಾಗಿಟ್ಕೊಂಡು ಇದನ್ನೆಲ್ಲ ಹೇಳಿರ್ತಕ್ಕಂಥ ವಾಕ್ಯಗಳು. ಆ ದೃಷ್ಟಿಯಿಂದನೇ ವಿದ್ಯಾವತಾಂ ಭಾಗವತೇ ಪರೀಕ್ಷಾ. ಒಬ್ಬ ವಿದ್ವಾಂಸನಿಗೆ ಎಲ್ಲಿ ಪರೀಕ್ಷೆ ಅಂದರೆ ಭಾಗವತದ ಶ್ಲೋಕ ಅರ್ಥ ಮಾಡೋದರಲ್ಲಿ ಅಂತ ನಮ್ಮಲ್ಲೊಂದು ಮಾತಿದೆ. ಧನಂಜಯೇ ಹಾಟಕ ಸಂಪರೀಕ್ಷಾ, ವಿಪತ್ತಿಕಾಲೇ ಗೃಹಿಣೀ ಪರೀಕ್ಷಾ, ರಣಾಂಗಣೇ ಶಸ್ತ್ರಭೃತಾಂ ಪರೀಕ್ಷಾ, ವಿದ್ಯಾವತಾಂ ಭಾಗವತೇ ಪರೀಕ್ಷಾ. ಧನಂಜಯೇ ಹಾಟಕ ಸಂಪರೀಕ್ಷಾ. ಯಾವಾಗ ಚಿನ್ನಕ್ಕೆ ಬೆಲೆ ಅಂದರೆ ಬೆಂಕಿಗೆ ಹಾಕಿದಾಗ ಬೆಂಕಿಯಿಂದ ಹೇಗೆ ಆಚೆ ಬರುತ್ತೆ ಅಂತ, ಅಲ್ಲಿ ಚಿನ್ನದ ಬೆಲೆ. ಧನಂಜಯೇ ಹಾಟಕ ಸಂಪರೀಕ್ಷೆ. ನೋಡಿ, ಧನಂಜಯ ಅಂದು ಅರ್ಜುನನಿಗೂ ಒಂದು ಪರ್ಯಾಯ ಪದ. ಅವನಿಗಿರೋ 10 ಪರ್ಯಾಯ ಪದದಲ್ಲಿ ಧನಂಜಯ ಅನ್ನೋದು ಒಂದು ಪರ್ಯಾಯ ಪದ ಅರ್ಜುನಿಗೆ. ಅರ್ಜುನ ಪಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ ಹೇಳ್ತಾ ಬಂದು ಧನಂಜಯ, ಸವ್ಯಸಾಚಿ ಧನಂಜಯ ಅಂತ ಎಂಡಾಗತ್ತೆ. ಸೊ ಅದು ಕೆಲವರಿಗೆ 2 ಕೈಯಲ್ಲೂ ಬರೆಯೋ ಅಭ್ಯಾಸ ಇರುತ್ತೆ. ತುಂಬ ಒಳ್ಳೆಯದು ಅಭ್ಯಾಸ ಅದು, ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಪರೀಕ್ಷೆ ಟೈಮಲ್ಲಿ. ಬಲಗೈಯಲ್ಲಿ ಬರೆಯೋ ಸುಸ್ತಾಗಿಬಿಟ್ರೆ ತಕ್ಷಣ ಎಡಗೈಗೆ ತೊಗೊಂಡು ಬರಿತಾ ಹೋಗ್ಬೋದು. ಅಂದರೆ ಹ್ಯಾಂಡ್ ರೈಟಿಂಗ್ ಚೇಂಜ್ ಆಗಬಾರ್ದು ಅಷ್ಟೇ. ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು ಮುಂಚೆಯಿಂದ. ಧನಂಜಯೇ ಹಾಟಕ ಸಂಪರೀಕ್ಷಾ, ವಿಪತ್ತಿ ಕಾಲೇ ಗೃಹಿಣಿ ಪರೀಕ್ಷಾ. ಆಪತ್ಕಾಲದಲ್ಲಿ ಗೃಹಿಣಿಯರಿಗೆ ಪರೀಕ್ಷೆ. ಹಾಗೆಯೇ ಯೋಧನಿಗೆ ರಣರಂಗದಲ್ಲಿ ಪರೀಕ್ಷೆ, ವಿದ್ಯಾವಂತನಿಗೆ ಭಾಗವತದ ಶ್ಲೋಕ ಅರ್ಥ ಮಾಡೋದಲ್ಲಿ ಪರೀಕ್ಷೆ ಅಂತ. ಏಕೆಂದರೆ ಕೂಟ ಶ್ಲೋಕಗಳಿದೆ ಭಾರತದಲ್ಲಿ, ಸುಮ್ಮನೆ ಅಲ್ಲ. ಭಾಗವತದಲ್ಲಿ 2-3 ಅರ್ಥ ಬರ್ತಕ್ಕಂಥ ಶ್ಲೋಕಗಳೆಲ್ಲ ಇದೆ. ಅಂಥದಕ್ಕೆ ಭಾಗವತ ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ಗ್ರಂಥವೂ ಕೂಡ ಹೌದು. ಈ ದೃಷ್ಟಿಯಿಂದನೇ ಸಯೇವ ಮಾಯಾ ಪರಿಭೋಗಿತಾಂಗಾ ಶರೀರಮಾಸಾದ್ಯ ಕರೋತಿ ಸರ್ವಂ, ಮಾಯಾ ಪುನಃ ನಿಷ್ಕಾಸ್ಯ. ಸಂಪೂರ್ಣವಾಗಿ ಮಾಯೆಯನ್ನು ನಾವು ತೊರೆಯಬೇಕು ಅನ್ನೋ ದೃಷ್ಟಿಯಿಂದನೇ ಹೇಳ್ತಾರೆ ನೋಡಿ. ಸ್ವಪ್ನ ಮಾಯೆ ಯಥಾದೃಷ್ಟೇ ಗಂಧರ್ವ ನಗರಂ ತಥಾ. ಮಾಂಡುಕ್ಯ ಕಾರಿಕನಲ್ಲಿ ಸ್ವಪ್ನ ಮತ್ತು ಮಾಯಾ ಎರಡೂ ಕೂಡ ಗಂಧರ್ವ ನಗರ ಕಂಡ ಹಾಗೆ ಅಷ್ಟೇ. ಅದು ಯಾವಾಗಲೂ ಕೂಡ ಶಾಶ್ವತವಾಗಿರ್ತಕ್ಕಂಥದ್ದಲ್ಲ. ಸ್ವ ಅವಿದ್ಯೈಕ ನಿಬದ್ಧ ಕುರ್ವನ್ ಕರ್ಮಾಣಿ ಮುಹ್ಯಮಾನ ಸನ್ ದೈವಾತ್ ವಿದೂತ ಬಂಧ ಸ್ವಾತ್ಮಜ್ಞಾನಾತ್ ಮುನಿರ್ಜಯತಿ. ಅದಕ್ಕೆ ಹೇಳ್ತಾರೆ ಸದಾಶಿವ ಬ್ರಹ್ಮೇಂದ್ರರು ಆತ್ಮವಿದ್ಯಾವಿಲಾಸದಲ್ಲಿ, ಮಾಯನ್ನು ಗೆಲ್ಲಬೇಕಾದ್ರೆ ಏನಾಯಿತು? ದೇಶಿಕ ವಚ ಪ್ರಬುದ್ಧ ಮಾಯಾಂ ಜಿತ್ವಾ. ದೇಶಿಕ ಅಂದರೆ ಬೇರೆಯಲ್ಲ, ಗುರುಶ್ರೇಷ್ಠ ಅಂದರೆ ಬೇರೆಯಲ್ಲ. ಮಾಯೆಯಿಂದ ನಾವು ತಪ್ಪಿಸ್ಕೋಬೇಕಾದ್ರೆ ದೇಶಿಕರ ವಚನವನ್ನು ನಮ್ಮ ಜೀವನದಲ್ಲಿ ಪರಿಪಾಲನೆ ಮಾಡಬೇಕು ಅಂತ ಅವರು ಹೇಳಿರೋದು. ಯಾರು ದೇಶಿಕರು? ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ದೇಶಿಕ ಅನ್ನೋದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಹೆಸರು. ವೇದಾಂತ ದೇಶಿಕರು 100ಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಲೋಕಕ್ಕೆ ಕೊಟ್ಟಂತಹ ಮಹನೀಯರು, ಶತಾಧಿಕ ಗ್ರಂಥಕರ್ತ ಅಂತ ಅವ್ರನ್ನ ಕರೆಯೋದು. ಹಾಗೆಯೇ ತರ್ಕಶಾಸ್ತ್ರದಲ್ಲಿ ಎಷ್ಟು ಪಂಡಿತರೋ ಕವಿಗಳಾಗಿಯೂ ಅಷ್ಟೇ ಪಂಡಿತರವರು. ಸಾಮಾನ್ಯವಾಗಿ ತರ್ಕದ ಕಡೆ ಗಮನ ಇರೋರಿಗೆ ಕವಿತ್ವ ಬರಲ್ಲ, ಕವಿತ್ವ ಬರೆಯೋರಿಗೆ ತರ್ಕದ ಬಗ್ಗೆ ಪಾಂಡಿತ್ಯ ಇರಲ್ಲ. ಆದರೆ ಎರಡರಲ್ಲೂ ನಿಷ್ಣಾತರಾಗಿದ್ದ ವೇದಾಂತ ದೇಶಿಕರು ನ್ಯಾಸ ವಿಂಶತಿ ಎಂಬತಕ್ಕಂಥ ಗ್ರಂಥದ 3ನೇ ಶ್ಲೋಕದಲ್ಲಿ ದೇಶಿಕ ಅನ್ನೋ ಶಬ್ದಕ್ಕೆ ಲಕ್ಷಣವನ್ನು ಕೊಟ್ಟಿದ್ದಾರೆ. ಯಾರು ದೇಶಿಕ ಅಂದರೆ? ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರದಿಯಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯನಿಯತೆಯ ಸಾಧುವೃತ್ಯ ಸಮೇತಂ ಡಂಬ ಅಸೂಯಾದಿ ಮುಕ್ತಂ ಜಿತ ವಿಷಯಗಣಂ ದೀರ್ಘಬಂಧುಂ ದಯಾಲುಂ ಸ್ಖಾಲಿತ್ಯೇಷಾಸಿತಾರಂ ಸ್ವಜನರಹಿತ ಪರಂ ದೇಶಿಕಂ ಭೂಷ್ಣುರೀಪ್ಸೇತ್. ನೋಡಿ, ದೇಶಿಕ ಅಂದರೆ ಯಾರು? ಅವರೇ ಡಿಫೈನ್ ಮಾಡಿದ್ದಾರೆ. ಸಿದ್ಧಂ ಸತ್ಸಂಪ್ರದಾಯೇ, ಸಂಪ್ರದಾಯದಲ್ಲಿ ಅವನಿಗೆ ಅಚಲವಾಗಿರ್ತಕ್ಕಂಥ ನಿಷ್ಠೆ ಇರಬೇಕು, ಸಂಪ್ರದಾಯವನ್ನು ಬಿಡಬಾರ್ದು. ಅದಕ್ಕೆ ಹೇಳಿರ್ತಕ್ಕಂಥದ್ದು ಅಸಂಪ್ರದಾಯವಿತ್ ಸರ್ವಶಾಸ್ತ್ರವಿದಪಿ ಮೂರ್ಖವದೇವ ಉಪೇಕ್ಷಣೀಯ. ಆಚಾರ್ಯ ಶಂಕರರು ಭಗವದ್ಗೀತೆಯ 13ನೇ ಅಧ್ಯಾಯದ 2ನೇ ಶ್ಲೋಕದ 4ನೇ ಸಾಲಲ್ಲಿ ಅವರ 16ನೇ ವಯಸ್ಸಿನಲ್ಲಿ ಬರೆದ ಪ್ರಸನ್ನ ಗಂಭೀರ ಶೈಲಿಯ ಭಾಷ್ಯ.
ಅಸಂಪ್ರದಾಯವಿತ್, ಯಾರಿಗೆ ಸಂಪ್ರದಾಯ ಗೊತ್ತಿಲ್ವೋ ಸರ್ವಶಾಸ್ತ್ರವಿದಪಿ, ಅವನು ಎಲ್ಲ ಶಾಸ್ತ್ರಗಳನ್ನು ಓದ್ಕೊಂಡಿದ್ರೂ ಕೂಡ ಅವನು ಮೂರ್ಖನೇ ಸರಿ, ಅವನಿಗೆ ಬೆಲೆ ಕೊಡಬೇಡ ಅಂತ ಹೇಳೋದು. ಅದಕ್ಕೆ ಪರಶುರಾಮರು ಕಲ್ಪಸೂತ್ರದಲ್ಲಿ ಸಂಪ್ರದಾಯ ವಿಶ್ವಾಸಾಭ್ಯಾಂ ಸರ್ವಸಿದ್ಧಿ, ಯಾರಿಗೆ ಸಂಪ್ರದಾಯದಲ್ಲಿ ವಿಶ್ವಾಸ ಅನ್ನೋದಿರುತ್ತೋ ಅವ್ರಿಗೆಲ್ಲವೂ ಅಲ್ಲೇ ಸಿದ್ಧವಾಗತ್ತೆ. ಅದಕ್ಕೆ ಹೇಳಿರೋದು ಆ ಸಂಪ್ರದಾಯವನ್ನು ಬಿಡಬಾರ್ದು ನಾವು. ಆ ಸಂಪ್ರದಾಯದಿಂದಲೇ ಇವತ್ತು ನಮ್ಮ ವೈದಿಕ ಧರ್ಮ, ನಮ್ಮ ಸನಾತನ ಧರ್ಮ ಅನ್ನೋದು ಉಳ್ಕೊಂಡು ಬಂದಿರೋದು. ಅದಿಲ್ಲದೆ ಹೋಗಿದರೆ ಇವತ್ತು ನಾವೆಲ್ಲ ಬೌದ್ಧರೋ ಜೈನರೋ ಆಗಬೇಕಾಗಿತ್ತು. ಶಂಕರರ ಆವಿರ್ಭಾವ ಆಗಿನ ಕಾಲದಲ್ಲಿ 1300 ವರ್ಷದ ಕೆಳಗೆ ಆಗದೆ ಹೋಗಿದ್ದರೆ ವಿ ಆಲ್ ವುಡ್ ಹ್ಯಾವ್ ಬೀನ್ ಐದರ್ ಬುದ್ಧಿಸ್ಟ್ ಆರ್ ಜೈನ್ಸ್ ಆ್ಯಂಡ್ ನೋ ಮೋರ್ ಹಿಂದೂಯಿಸಮ್ ವುಡ್ ಹ್ಯಾವ್ ಬೀನ್ ದೇರ್ ಇನ್ ಅವರ್ ಕಂಟ್ರಿ. ಆ ಸ್ಥಿತಿ ಬರ್ತಾಯಿತ್ತು. ಸೊ ಆ ದೃಷ್ಟಿಯಿಂದ ಅದಕ್ಕೆ ನಾವು ಬೆಲೆ ಕೊಡಬೇಕು. ಯಾವತ್ತೂ ಕೂಡ ಸುಮ್ಮನೆ ಒಳಜ ಪಂಗಡಗಳು ಮಾಡಿಕೊಂಡು ಕಿತ್ತಾಡ್ತಕ್ಕಂಥದ್ದಲ್ಲ ಬೇಕಾಗಿರೋದು. ನಮ್ಮ ಸನಾತನ ಧರ್ಮವನ್ನು ಉಳಿಸ್ಕೊಂಡು ಹೋಗೋದಕ್ಕೆ ನಾವು ಆ ವಿಶಾಲವಾಗಿರ್ತಕ್ಕಂಥ ದೃಷ್ಟಿಕೋನವನ್ನು ಮನಸ್ಸಲ್ಲಿಟ್ಕೊಂಡು ಇರ್ತಕ್ಕಂಥ ಅನೇಕ ಹೆಸರುಗಳು ಕೂಡ ಒಬ್ಬನೇ ಪರಮಾತ್ಮನ ವಿಭಿನ್ನ ಮುಖಗಳು ಅಂತ ಇಟ್ಕೊಂಡು ನಾವು ಒಟ್ಟಿಗೆ ಬಾಳಬೇಕೇ ಹೊರತು ಕಿತ್ತಾಡೋ ಕಾಲ ಆಗೋಯ್ತು, ಬಿಟ್ಬಿಡಿ, ಈಗ ಅದು ಬೇಡ. ಈಗ ನಾವೆಲ್ಲ ಕೂಡ ಒಗ್ಗಟ್ಟನಾಗಿ ನಡಿಬೇಕು ಮುಂದಕ್ಕೆ. ಸಂಗಚ್ಛದ್ವಂ ಸಂವದದ್ವಂ ಸಂವೋ ಮನಾಂಸಿ ಜಾನತಾಂ ಸಮಾನಿ ಆಕೋತಿ ಸಮಾನ ಹೃದಯಾನಿವ ಸಮಾನಮಸ್ತುವೋ ಮನೋ ಯಥಾವಸ್ತು ಸಹಾಸತಿ. ಋಗ್ವೇದದ 10,552 10ನೇ ಮಂಡಲದ 1028ನೇ ಸೂಕ್ತದ ಕೊನೆಯ ಮಂತ್ರ. ಅದು ನಮ್ಮ ಜೀವನದಲ್ಲಿ ಆಗಬೇಕಾದ್ರೆ ಸಂಗಚ್ಛದ್ವಂ ಸಂವದದ್ವಂ. ನಾವೆಲ್ಲರೂ ಒಮ್ಮನಸ್ಸಿನಿಂದ ಮುಂದಕ್ಕೆ ಹೋಗೋ ಆಗಲಿ, ಒಮ್ಮನಸ್ಸಿನಿಂದ ಮಾತಾಡೋಕ್ಕಾಗಲಿ, ಯಾವ ಬಗೆಯ ಮೇಲು ಕೀಳು ಭಾವನೆಗಳು ನಮ್ಮ ತಲೆಯಲ್ಲಿ ತೊಳೆದೋರದೇ ಇರೋ ಹಾಗಾಗಲಿ, ನಾವೆಲ್ಲ ಅಣ್ಣ ತಮ್ಮಂದಿರು, ನಾವೆಲ್ಲ ಅಕ್ಕ ತಂಗಿಯರು ಎಂಬತಕ್ಕಂಥ ಭಾವನೆ ರೂಢ ಮೂಲವಾಗಿ ಬೆಳಲಿ ಎಂಬುದಾಗಿ ವೇದದಲ್ಲಿ ಹೇಳಿರ್ತಕ್ಕಂಥ ಒಂದು ವಿಶ್ವಾಸಪೂರ್ವಕವಾಗಿರೋ ಮಾತು. ನಮ್ಮಲ್ಲಿ ಯಾವತ್ತೂ ಕೂಡ ನಾವು ನ್ಯಾಷನಲ್ ಇಂಟಿಗ್ರೇಷನ್ಗೆ ಅಪೇಕ್ಷೆ ಪಡಲೇ ಇಲ್ಲ. ನಾವು ಹೇಳಿದ್ದೆಲ್ಲ ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್. ಇವತ್ತು ದೊಡ್ಡದಾಗಿ ಮಾತಾಡ್ತೀವಿ, ನ್ಯಾಷನಲ್ ಇಂಟಿಗ್ರೇಷನ್, ನ್ಯಾಷನಲ್ ಕನ್ಫ್ಲೂಯೆನ್ಸ್, ನ್ಯಾಷನಲ್ ಪಾಲಿಸಿ. ನಮ್ಮ ವೇದ ಮುನಿಗಳು ಋಷಿಗಳು ಅದನ್ನೆಲ್ಲ ಮೀರಿದವರು. ದೇ ವರ್ ಸೋ ನೋಬಲ್, ದೆ ನೆವರ್ ವಾಂಟೆಡ್ ನೊಬೆಲ್. ಇಲ್ಲದೆ ಹೋದರೆ ಭಾರತಕ್ಕೆ ಒಂದೊಂದು ವರ್ಷನೂ ನೊಬೆಲ್ ಪ್ರೈಸ್ ತರತಕ್ಕಂಥ ಶಕ್ತಿ ಎಷ್ಟೋ ಜನಕ್ಕಿತ್ತು. ಅವರು ತಂಪಾಡಿಗೆ ತಾವು ತಪಸ್ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಲೋಕ ಸಂಗ್ರಹಮೇವಾಪಿ ಸಂಪಶ್ಯನ್ ಕರ್ತುಮರ್ಹಸಿ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೆ ಲೋಕ ಕಾರ್ಯಕ್ಕೋಸ್ಕರ ತಮ್ಮ ಜೀವನ ತೆಗೆದರೆ ಹೊರತು ನಾನು ಮುಂದೆ ಬರಬೇಕು ಅಂತ ಅವ್ರು ಯಾವತ್ತೂ ಅಪೇಕ್ಷೆ ಪಟ್ಟವರಲ್ಲ. ಹಾಗೆ ಎಷ್ಟೋ ಮಹಾತ್ಮರು ಆ ತರಹ ಇದ್ದವರು, ಅವರು ಇವರು ಅಂತಲ್ಲ. ಅವರೆಲ್ಲರನ್ನೂ ಕೂಡ ನಾವು ಇವತ್ತು ಸ್ಮರಿಸ್ಕೋಬೇಕು. ನಮಗೆ ಏನಾಗತ್ತೆ ಅಂದರೆ ಕಣ್ಣು ಮುಂದೆ ಕಾಣೋರು ಮಾತ್ರ ಕಾಣ್ತಾರೆ ಹೊರತು ಕಣ್ಣು ಹಿಂದೆ ಕೆಲಸ ಮಾಡೋರು ನಮಗೆ ಗಮನಕ್ಕೆ ಬರಲ್ಲ. ದಟ್ಸ್ ವೆರಿ ಅನ್ಫಾರ್ಚುನೇಟ್ ಥಿಂಗ್. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೆರ್ ಇಸ್ ಅ ಸೆಲ್ಫ್ಲೆಸ್ ವೈಫ್ ಅನ್ನೋ ಹಾಗೆ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ನೊಬೆಲ್ ಲಾರೆಟ್ ದೆರ್ ಇಸ್ ಅ ಕೋ ವರ್ಕರ್ ಹೂಸ್ ನೇಮ್ ನೆವರ್ ಅಪಿಯರ್ಸ್ ಎನಿವೇರ್. ದಟ್ಸ್ ದ ಅನ್ಫಾರ್ಚುನೇಟ್ ಥಿಂಗ್. ಪಾಶ್ಚಾತ್ಯ ದೇಶದಲ್ಲಿ ಆದರೆ 2-3 ಜನಕ್ಕೆ ಒಟ್ಟೊಟ್ಟಿಗೆ ಶೇರ್ ಆಗಲ್ವಾ ನೊಬೆಲ್ ಪ್ರೈಸು? ನಮ್ಮ ದೇಶದಲ್ಲಿ ಯಾಕೆ ಶೇರ್ ಆಗಬಾರ್ದಾಗಿತ್ತು? ಸಿ ವಿ ರಾಮನಿಗೆ ಬಂದಾಗ ಬೇಡ ಆ ವೈಯಕ್ತಿಕ ವಿಷಯಗಳು ಇರಲಿ. ಆದರೂ ಕೂಡ ಕೆಲವು ಸಲ ಮನಸ್ಸು ತುಂಬ ಭಾರವಾಗುತ್ತೆ. DS ಸುಬ್ರಹ್ಮಣ್ಯನವರು ಸೆಂಟ್ರಲ್ ಕಾಲೇಜಲ್ಲಿ ಫಿಸಿಕ್ಸ್ ಪ್ರೊಫೆಸರ್ ಆಗಿದ್ದವರು. ಹಿ ವಾಸ್ ಅ ಡೈರೆಕ್ಟ್ ಸ್ಟೂಡೆಂಟ್ ಆಫ್ ಸಿ ವಿ ರಾಮನ್ ಆ್ಯಂಡ್ ಸೋ ಮೆನಿ ಎಕ್ಸ್ಪೆರಿಮೆಂಟ್ಸ್ ಹಿ ಹ್ಯಾಸ್ ಡೆಡಿಕೇಟೆಡ್ ಟು ಸಿ ವಿ ರಾಮನ್. ಇಫ್ ಹಿ ವಾಂಟೆಡ್ ಹಿ ಕುಡ್ ಹ್ಯಾವ್ ಗಾಟ್ ಎ ನೊಬೆಲ್ ಪ್ರೈಸ್ ಆಲ್ ಬೈ ಹಿಮ್ಸೆಲ್ಫ್. ನೋ, ಹಿ ವರ್ಕ್ಡ್ ಅಂಡರ್ ರಾಮನ್. ಆ ಥರ ಎಷ್ಟೋ ಜನ ಆಗಿ ಹೋಗಿದ್ದಾರೆ ನಮ್ಮಲ್ಲಿ. ಅವ್ರಿಗೆ ಬೇಕಿಲ್ಲ. ಅವರು ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಮಾಡಿರ್ತಕ್ಕಂಥ ವ್ಯಾಖ್ಯಾನ ತೆಗೆದು ನೋಡಿ, 2 ವಾಲ್ಯೂಮು 1700 ಪುಟ ಇಂಗ್ಲೀಷಲ್ಲಿ ಬರೆದಿರೋದು. ಆ್ಯಸ್ ಎ ಫಿಸಿಸಿಸ್ಟ್ ಲುಕ್ಸ್ ಅಟ್ ಮೆಟಫಿಸಿಕ್ಸ್. ದಕ್ಷಿಣಾಮೂರ್ತಿ ಸ್ತೋತ್ರದ ಮೇಲೆ ಸುರೇಶ್ವರಾಚಾರ್ಯ ವ್ಯಾಖ್ಯಾನ ಇಟ್ಕೊಂಡು ಇಂಗ್ಲೀಷಲ್ಲಿ ಮಾಡಿರ್ತಕ್ಕಂಥ ವ್ಯಾಖ್ಯಾನ. ಏನೋ ಆ ಉದ್ಗ್ರಂಥದ ಪ್ರೂಫ್ ನೋಡೋ ಭಾಗ್ಯ ನನಗೂ 28 ವರ್ಷದ ಕೆಳಗೆ ಆಗಿದ್ದರಿಂದ ನನಗೂ ಒಂದು ಸಂಸ್ಕಾರ ಉಳ್ಕೊಂಡಿದೆ ಅಷ್ಟೇ. ಸೊ ಆ ದೃಷ್ಟಿಯಿಂದ ಯಾಕೆ ಹೇಳ್ತೀನಿ ಅಂತ ಹೇಳಿದರೆ ಅದು ನಿಜವಾಗಿರ್ತಕ್ಕಂತಹ ಒಂದು ಕಾರ್ಯ ನಮ್ಮಲ್ಲಿ ಆಗಬೇಕಾಗಿರೋದು. ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರಧಿಯಂ. ಎಷ್ಟು ಕಷ್ಟ ನೋಡಿ. ಮನಸ್ಸನ್ನೇ ಸ್ಥಿರವಾಗಿಟ್ಕೊಂಡಿರೋನು ಯಾರು? ಅವನು ದೇಶಿಕ. ಅಂದ್ರೇನು? ಮನೋನಿಗ್ರಹ ಉಳ್ಳವನು, ಮನಸ್ಸನ್ನು ಗೆದ್ದವನು. ಅಮನಸ್ಕಃ ಸದಾ ಶುಚಿ. ಗೌಡಪಾದಾಚಾರ್ಯ ಹೇಳೋ ಹಾಗೆ ಯಾರು ಮನಸ್ಸನ್ನು ಲಯಗೊಳಿಸ್ಕೊಂಡಿದ್ದಾರೋ, ಮನೋನಿಯಮನಗೊಳಿಸ್ಕೊಂಡಿದ್ದಾರೋ, ಮನೋಮಯ ಕೋಶದಿಂದ ಮೇಲಕ್ಕೆ ಹೋಗಿದ್ದಾರೋ ಅವರು ನಿತ್ಯ ಶುಚಿರ್ಭೂತರು. ಯಾವುದೇ ಅಶುಚಿ ಅನ್ನೋದು ಅವರ ಹತ್ತಿರವೂ ಕೂಡ ಸುಳಿಯೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದಕ್ಕೆ ಯಾವಾಗಲೂ ಕೂಡ ಅದು ನಿಜವಾಗಿರ್ತಕ್ಕಂಥ ಸ್ಥಿತಿ, ಅದು ನೈಜ ಸ್ಥಿತಿ, ಅದು ಶಾಶ್ವತ ಸ್ಥಿತಿ, ಅದು ನಿತ್ಯ ಸ್ಥಿತಿ, ಅದು ಆಂತರಿಕ ಸ್ಥಿತಿ, ಅದು ಅವಸ್ಥೆ ಇಲ್ಲದೆ ಇರತಕ್ಕಂಥ ಸ್ಥಿತಿ. ಅದು ಸ್ಥಿರಧಿಯಂ. ಹೆಂಗೆ ಮನಸ್ಸನ್ನು ಸ್ಥಿರ ಮಾಡ್ಕೊಳ್ಳೋದು? ಪ್ರತಿಯೊಬ್ಬರು ಹೇಳ್ತಾರೆ ಮನಸ್ಸು ನಿಗ್ರಹಿಸಿಬಿಡ್ರಿ. ಹೆಂಗೆ ನಿಗ್ರಹ ಮಾಡಬೇಕು ಅದನ್ನು ಹೇಳಿ ಸ್ವಾಮಿ. ಸದಾಶಿವ ಬ್ರಹ್ಮೇಂದ್ರ ಅದಕ್ಕೆ ಮನೋ ನಿಯಮನಂ,
9 ಉಪಾಯಗಳನ್ನು ಕೊಟ್ಟಿದ್ದಾರೆ ಮನಸ್ಸನ್ನು ಹೆಂಗೆ ನಿಗ್ರಹ ಮಾಡಬೇಕು ಅಂತ. ದಯವಿಟ್ಟು ಅಂತಹ ಗ್ರಂಥಗಳನ್ನು ತೆಗೆದು ನೋಡಿ. ರಾಜಾಜಿನಗರದ 17ನೇ 5ನೇ ಮೇನ್ ರೋಡಿನ ಎಸ್ ವಿ ಶಾಂಭಟ್ರು ಪುಷ್ಪಕ ಎಂಬತಕ್ಕಂಥ ಮನೆಯ 110ನೇ ಡೋರ್ ನಂಬರಲ್ಲಿ 12 ವರ್ಷಗಳ ಕೆಳಗೆ ಆ ಗ್ರಂಥವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಮನೋನಿಯಮನಂ ಅದನ್ನು ಆವಣಿ ಶೃಂಗೇರಿ ಮಠದ ಜಗದ್ಗುರುಗಳು ಅಚ್ಚಾಕಿದ್ದಾರೆ. ಬೆಲೆ ಅಮೂಲ್ಯ, ಬೆಲೆ ಹಾಕಿಲ್ಲ. ಬಂದವ್ರಿಗೆ ಫ್ರೀ ಡಿಸ್ಟ್ರಿಬ್ಯೂಷನ್. ಈಗ ಇದೆಯೋ ಇಲ್ವೋ ಕಾಪೀಸ್ ನನಗೆ ಗೊತ್ತಿಲ್ಲ. ಯಾಕೆ ಹೇಳ್ತೀನಿ ಅಂದರೆ ಅಂಥದ್ದನ್ನು ಕನ್ನಡಕ್ಕೆ ಮಾಡಿಟ್ಟಿದ್ದಾರೆ ಅವರು. ಇಂಗ್ಲೀಷಲ್ಲಿ ಓದಬೇಕಾದವರು ಡಾಕ್ಟರ್ R.M. ಉಮೇಶ್, ಪ್ರೊಫೆಸರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಡ್ರಾಸ್ IIT, ವೆಸ್ಟ್ ಮಾಡಾ ಸ್ಟ್ರೀಟ್, ಚೆನ್ನೈ 600004. ದಟ್ ಇಸ್ ಇಸ್ ಅಡ್ರೆಸ್. ಅವರು ಅದನ್ನು ಇಂಗ್ಲೀಷಿಗೆ ಮಾಡಿದ್ದಾರೆ. ಸೊ ಇಂಗ್ಲೀಷಿಗೆ ಬೇಕಾದವ್ರು ಇಂಗ್ಲೀಷ್ ಓದ್ಕೋಬೋದು, ಕನ್ನಡ ಬೇಕಾದವ್ರು ಕನ್ನಡದಲ್ಲಿ ಓದ್ಕೋಬೋದು. ನನಗೆ ಗೊತ್ತಿಲ್ಲ ಅಂತ ಮಾತ್ರ ಯಾರೂ ಹೇಳಬೇಕಾಗಿಲ್ಲ. ಕನ್ನಡದಲ್ಲೂ ಸಿಗ್ತಾ ಇದೆ, ಇಂಗ್ಲೀಷಲ್ಲೂ ಸಿಗ್ತಾ ಇದೆ ಗ್ರಂಥಗಳು. ನನಗೆ ಗೊತ್ತಿಲ್ಲ ಅಂತ ಹೇಳಬೇಕು ಹೊರತು ಗ್ರಂಥ ಇಲ್ಲ ಅಂತ ಮಾತ್ರ ಯಾರೂ ಹೇಳಬಾರ್ದು. ಮನಸ್ಸನ್ನು ಹೇಗೆ ನಿಗ್ರಹ ಮಾಡೋದು ಅನ್ನೋದಕ್ಕೆ ಅದ್ಭುತವಾಗಿರ್ತಕ್ಕಂಥ ವರ್ಣನೆ ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇ ಉಪಾಯ ಅವ್ರು ಹೇಳ್ತಕ್ಕಂಥದ್ದು ಏನು ಅಂದರೆ ಆಸೆಗಳನ್ನು ಕಡಿಮೆ ಮಾಡ್ಕೋ ಅಂತ. ಯಾವಾಗ ಆಸೆಗಳು ಕಡಿಮೆ ಆಗುತ್ತೋ ಆವಾಗ ಸಹಜವಾಗಿ ನಿನಗೆ ತೃಪ್ತಿ ಅನ್ನೋದು ಉಂಟಾಗತ್ತೆ ಮನುಷ್ಯನಿಗೆ. ಯಾವಾಗ ತೃಪ್ತನಾಗಿರ್ತಕ್ಕಂಥ ಜೀವನ ನಡೆಸೋಕ್ಕೆ ಶುರು ಮಾಡ್ತಾನೋ ಆವಾಗ ಮನಸ್ಸು ಅವನ ಅಧೀನದಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿವರೆಗೂ ನಿಮಗೆ ತೃಪ್ತಿ ಇಲ್ವೋ ಅಲ್ಲಿವರೆಗೂ ಏನು ಮಾಡಿದ್ರೂ ಸಾಧ್ಯ ಇಲ್ಲ. ಅದಕ್ಕೆ ಹೇಳೋದು ಭೋಗಾನ ಭುಕ್ತ ವಯಮೇವ ಭುಕ್ತ ತಪೋನ ತಪ್ತಂ ವಯಮೇವ ತಪ್ತ ಕಾಲೋನ ಯಾತೋ ವಯಮೇವ ಯಾತ ತೃಷ್ಣಾನ ಜೀರ್ಣ ವಯಮೇವ ಜೀರ್ಣ. ಭರ್ತೃಹರಿ ಹೇಳ್ತಾನೆ ವೈರಾಗ್ಯ ಶತಕದಲ್ಲಿ, ಈ ಲೋಕದ ಭೋಗಗಳಿಗೆ ಕೊನೆ ಇಲ್ಲ, ಅದನ್ನು ಅನುಭವಿಸ್ತಕ್ಕಂಥ ದೇಹಕ್ಕೆ ಕೊನೆ ಇದೆ. ಮಾಡ್ತಕ್ಕಂಥ ತಪಸ್ಸಿಗೆ ಕೊನೆ ಇಲ್ಲ, ತಪಸ್ಸು ಮಾಡ್ತಕ್ಕಂಥ ದೇಹಕ್ಕೆ ಕೊನೆ ಇದೆ. ಕಾಲ ಎಲ್ಲೂ ಹೋಗ್ತಾ ಇಲ್ಲ, ನಾವು ಹೋಗ್ತಾ ಇದ್ದೀವಿ. ರಸ್ತೆಯಲ್ಲಿ ಯಾವಾಗಲೂ ಬಸ್ಸಲ್ಲೋ ಕಾರಲ್ಲೋ ಹೋಗೋವಾಗ ಮರಗಳು ಓಡ್ತಾ ಇರೋ ಹಾಗೆ ಕಾಣುತ್ತೆ. ಮರಗಳೆಲ್ಲ ಓಡ್ತಾ ಇರೋದು ನಾವು ಓಡ್ತಾ ಇದ್ದೀವಿ. ಅದು ಮತ್ತೆ ಅಧ್ಯಾಸಕ್ಕೆ ಉದಾಹರಣೆ. ಅತಸ್ಮಿನ್ ತದ್ಬುದ್ಧಿ ಇತ್ಯವೋಚಾಮ. ಸೊ ಈ ದೃಷ್ಟಿಯಿಂದ ಅದನ್ನು ನಿಗ್ರಹ ಮಾಡಬೇಕು ಮೊದಲನೇದು. ಎರಡನೇ ಉಪಾಯ ಅವ್ರು ಹೇಳ್ತಕ್ಕಂಥದ್ದು ದೃಢವಾಗಿ ಭಗವಂತನಲ್ಲಿ ಭಕ್ತಿ ಇಟ್ಟರೆ ನೀವು ಆವಾಗ ಸಹಜವಾಗಿ ಮನಸ್ಸು ಅನ್ನೋದು ನಿಮ್ಮ ಅಧೀನದಲ್ಲಿ ಬರುತ್ತೆ. ಅದು ಮುಖ್ಯವಾಗಿ ಎರಡನೇ ಉಪಾಯ ಅವ್ರು ಹೇಳಿರ್ತಕ್ಕಂಥದ್ದು ಭಗವದ್ಭಕ್ತಿ. ಎಂಥ ಭಕ್ತಿ ಅಂದರೆ ಏಕಮುಖವಾಗಿರ್ತಕ್ಕಂಥ ಭಕ್ತಿ. ಅದರ ಹೊರತಾಗಿ ನಾವು ಇನ್ನೇನು ಕಾಣಬಾರ್ದು. ಯಾವಾಗಲೂ ಕೂಡ ಆ ಭಗವಂತಂದೇ ಧ್ಯಾನದಲ್ಲಿ ಇರಬೇಕು ಯಾವಾಗಲೂ ಕೂಡ. ಯದ್ಭಾವಂ ತದ್ಭವತಿ. ಅದಕ್ಕೆ ನಮಗೆ ಭ್ರಮರ ಕೀಟ ನ್ಯಾಯ ಅಂತ ಯಾಕೆ ನಮಗೆ ಹೇಳಿರೋದು. ನಾನು ಕೀಟವಾಗಬೇಕು ಅಂದ್ಕೊಂಡೆ ಕೀಟವೇ ಆಗಿಬಿಡ್ತದು. ಯಾರಿಗೋ ಒಬ್ಬರಿಗೆ ರಾಮನ ಧ್ಯಾನ ಮಾಡು ಅಂತ ಹೇಳಿದ್ರಂತೆ. ರಾಮನ ಕಡೆ ಧ್ಯಾನ ಮಾಡೋಕ್ಕೆ ಆಗ್ತಾಯಿಲ್ಲ ಅವರಿಗೆ. ಎದುರುಗಡೆ ಮರ ಇದೆ, ಆಯ್ತಪ್ಪ ಮರವನ್ನೇ ಧ್ಯಾನ ಮಾಡು ನೀನು. ರಾಮ 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 ಕೊನೆ ಮರನೇ ರಾಮ ಆಗತ್ತೆ. ಯಾರಿಗೋ ಭಕ್ತಿ ಬರ್ತಾ ಇರಲಿಲ್ವಂತೆ, ಅವ್ರಿಗೆ ಹೆಂಗೆ ಭಕ್ತಿ ಬರೆಸೋದು? ಆದರೆ ಅವರೇಕಾಯಿ ಕಂಡ್ರೆ ತುಂಬ ಇಷ್ಟ ಅವರಿಗೆ. ಇಂತಹ ಅವರೇಕಾಯಿ ಪ್ರಿಯರಿಗೆ ಭಕ್ತಿ ಹೆಂಗೆ ಬರೆಸೋದು? ಆಯ್ತಪ್ಪ ನೀನು ಅವರೇಕಾಯಿನೇ ಧ್ಯಾನ ಮಾಡು, ಅವರೇ ಕಾಯಬೇಕು ಅವರೇ ಕಾಯಬೇಕು. ಅವರೇ ಆ ಭಗವಂತನೇ ನಮ್ಮನ್ನೆಲ್ಲ ಕಾಯಬೇಕು ಅಂತ. ಸೊ ಅವರೇ ಕಾಯಬೇಕು ಅನ್ನಲ್ಲ, ಅವರೇ ಕಾಯಬೇಕು ಆಗತ್ತೆ. ಆ ದೃಷ್ಟಿಯಿಂದ ಶಿವಾನಂದ ಲಹರಿಯಲ್ಲಿ ಏನೆಲ್ಲ ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. ಅವನ ಬಾಯಿಂದ ಬಿದ್ದಂತಹ ಆ ಉಗುಳು ಅದೇ ಭಗವಂತನಿಗೆ ಅಭಿಷೇಕ ಆಯ್ತಂತೆ. ಅವನ ಬಾಯಿಂದ ಉದುರಿರ್ತಕ್ಕಂಥ ಮಾಂಸದ ತುಂಡು ಅದೇ ನೈವೇದ್ಯ ಆಯ್ತಂತೆ. ಸೊ ಹಾಗೆ ತನಗೆ ಗೊತ್ತಿಲ್ಲದೇನೆ ಅಷ್ಟು ಮಟ್ಟಿಗೆ ಫಲ ಕೊಡೋದಾದರೆ ಇನ್ನು ಗೊತ್ತಿದ್ದು ಭಗವಂತನ ತದೇಕ ಚಿತ್ತದಿಂದ ಮಾಡಿದ್ರೆ ಇನ್ನೇನು ತಾನೇ ಸಿಗಲಾರದು ಅನ್ನೋದನ್ನು ಊಹಿಸ್ಕೊಳ್ಳೋಕೆ ಕೂಡ ಆಗಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ ಭಕ್ತಿ ಕಿನ್ನ ಕರೋತ್ಯಹೋ ಭಗವತೋ ಭಕ್ತಾವತಂಸಾಯತೆ. ಭಕ್ತಿ ಏನು ತಾನೇ ಮಾಡಲಾರ್ದಪ್ಪ. ಸಾರೂಪ್ಯ ಸಾಲೋಕ್ಯ ಸಾಮೀಪ್ಯ ಸಾಯುಜ್ಯ ಅಂತ ಯಾತಕ್ಕೆ ಹೇಳಿರ್ತಕ್ಕಂಥದ್ದು. ಅಂಕೋಲಂ ನಿಜ ಬೀಜ ಸಂತತಿ ಅಯಸ್ಕಾಂತೋಪಲಂ ಸೂಚಿಕ ಸಾಧ್ವಿ ನೈಜ ವಿಭಂ ಲತಾಕ್ಷಿತಿರುಹಂ ಸಿಂಧು ಸರಿದ್ವಲ್ಲಭಂ. ಏನು ಎತ್ಕೊಂಡು ಹೋಗ್ತಾರೆ ನೋಡಿ ಭಕ್ತಿಯ ಪರಾಕಾಷ್ಠತೆಗೆ. ಕೊನೆಗೆ ಸಿಂಧು ಸರಿದ್ವಲ್ಲಭಂ ಅಲ್ಲಿಗೆ ಹೋಗಿ ನಿಂತೋಯ್ತು. ನದಿಗಳ ನೀರು ಸಮುದ್ರವನ್ನು ಸೇರಿ ಒಂದಾಗಿ ನಾಮರೂಪಗಳನ್ನು ಕಳ್ಕೊಂಡು ಸಮುದ್ರದೊಂದಿಗೆ ಒಂದಾಗೋ ಹಾಗೆ ಜೀವ ಅನ್ನೋನು ಪರಮಾತ್ಮನೊಂದಿಗೆ ಒಂದಾಗ್ಬಿಡ್ತಾನೆ. ಅದು ಮುಖ್ಯವಾಗಿರೋದು. ಯಥಾ ನದ್ಯ ಸಮುದ್ರೇ ಅಸ್ತಂ ಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ ವಿಮುಕ್ತ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ. ಮುಂಡಕೋಪನಿಷತ್ತು ಅದಕ್ಕೆ ಹೇಳಿರ್ತಕ್ಕಂಥದ್ದು. ಯಾವ್ದು ಗಂಗಾ, ಯಾವ್ದು ಯಮುನಾ, ಯಾವ್ದು ಕಪಿಲ, ಯಾವ್ದು ಗೋದಾವರಿ, ಯಾವ್ದು ಕೃಷ್ಣ, ಸಮುದ್ರ ಸೇರೋ ತನಕ ಸೇರಿಬಿಟ್ಮೇಲೆ ನೀರೆಲ್ಲ ಒಂದೇ ಅಷ್ಟೇ. ಅದು ನಿಜವಾಗಿರ್ತಕ್ಕಂಥ ಭಾವನೆ ಅನ್ನೋದು ಪೂರ್ತಿ ಸೆಲ್ಫ್ ಎಫೇಸಿವ್ ನೇಚರ್.
ವಿ ಹ್ಯಾವ್ ಗಾಟ್ ಸೆಲ್ಫ್ ಪ್ರೊಜೆಕ್ಟಿಂಗ್ ನೇಚರ್, ಸೆಲ್ಫ್ ಎಫೇಸಿಂಗ್ ನೇಚರ್ ಆಗಬೇಕು ಮುಖ್ಯವಾಗಿ ಯಾವಾಗಲೂ ಕೂಡ. ಸೊ ಅದು ಹಿಂದಿನ ಕಾಲದಲ್ಲಿ ಆ ತರಹ ಇರ್ತಾಯಿದ್ರು. ಯಾರಾದರೂ ಹೊಗಳಕ್ಕೆ ಹೋದರೆ ನಂದೇನೂ ಇಲ್ಲಪ್ಪ, ನನ್ನ ಗುರುಗಳನ್ನು ಕೇಳಿ, ಅವ್ರು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ. ಪ್ರಶ್ನೋಪನಿಷತ್ತಿಂದ ಕಲಿಬೇಕು ಆ ವಿನಯವನ್ನು. 6 ಜನ ಶಿಷ್ಯರು 6 ಪ್ರಶ್ನೆಯನ್ನು ಬಂದು ಕೇಳಿದಾಗ ಗುರು ಏನು ಉತ್ತರ ಕೊಡ್ತಾನೆ? ನನಗೆ ಸ್ವಲ್ಪ ಸಮಯ ಕೊಡಿಪ್ಪ, ನಾನು ಯೋಚನೆ ಮಾಡ್ತೀನಿ, ನನಗೆ ಗೊತ್ತಾದರೆ ನಾನು ಹೇಳ್ತೀನಿ, ಗೊತ್ತಾಗದೆ ಹೋದರೆ ನನ್ನ ಗುರುಗಳಿದ್ದಾರಲ್ಲ ನಾನು ನಿಮ್ಮ ಜೊತೆ ಸೇರ್ಕೋತೀನಿ. 6 ಜನ ಬಂದು 7 ಜನ ಅಲ್ಲಿ ಹೋಗೋಣ, ಅವ್ರು ಕ್ಲಾರಿಫೈ ಮಾಡ್ತಾರೆ ಡೌಟು. ನೋಡಿ, ಆ ವಿನಯ ಇರಬೇಕು ಯಾವಾಗಲೂ ಕೂಡ. ತೊಗೊಂಬನ್ರಿ, ಏನು ತೊಗೊಂಬಂದ್ರು ಹೇಳ್ತೀನಿ ಅಂದರೆ ಅವ್ರ ಹತ್ರ ಹೋಗಬಾರ್ದು. ಅವ್ರಿಗೇನು ಗೊತ್ತಿರಲ್ಲ. ಏನಪ್ಪ ಪ್ರಯತ್ನ ಮಾಡ್ತೀನಿ, ಗೊತ್ತಾದಷ್ಟು ಹೇಳ್ತೀನಿ, ಇಲ್ಲದೆ ಹೋದರೆ ನೋಡ್ಕೊಂಡು ಅಂತ ಅವ್ನು ಬಿಡಬಾರ್ದು. ಯಾಕೆಂದರೆ ಖಂಡಿತವಾಗಿಯೂ ಸೀರಿಯಸ್ ಆಗಿರ್ತಾರೆ ಅವರು. ಸೊ ಆ ದೃಷ್ಟಿಯಿಂದನೇ ದಟ್ಸ್ ದ ರಿಯಲ್ ಟೆಸ್ಟ್. ನಾಹಂ ಮನ್ಯೇಸು ವೇದೇತಿ ನೂನ ವೇದೇತಿ ವೇದ ಚ ಯೋನಸ್ತದ್ವೇದ ತದ್ವೇದ ನೂನ ವೇದೇತಿ ವೇದ ಚ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಎಷ್ಟು ಸ್ಪಷ್ಟವಾಗಿ ಕೇನೋಪನಿಷತ್ ಹೇಳ್ತಾ ಇದೆ ನೋಡಿ. ಯಾರಿಗೆಲ್ಲ ಗೊತ್ತು ಅಂತ ತಿಳ್ಕೊಂಡಿದ್ದಾರೋ ಅವ್ರಿಗೇನೋ ಗೊತ್ತಿಲ್ಲ, ಯಾರೇನೋ ಗೊತ್ತಿಲ್ಲ ಅಂತ ಗೊತ್ತು ಮಾಡ್ಕೊಂಡಿದ್ದಾರೋ ಅವ್ರಿಗೆಲ್ಲ ಗೊತ್ತಿದೆ ಅಂತ. ಅದಕ್ಕೆ ಹೇಳೋದು ಇಂಗ್ಲೀಷಲ್ಲೂ ಕೂಡ, ಹಿ ಹು ನೋಸ್ ಹಿ ನೋಸ್ ಹಿ ನೋಸ್ ನಾಟ್, ಹಿ ಹು ನೋಸ್ ನಾಟ್ ಹಿ ನೋಸ್ ಹಿ ನೋಸ್ ಅಂತ. KNOWS ಅಷ್ಟೇ, NOSE ಅಲ್ಲ. ಸೊ ಆ ದೃಷ್ಟಿಯಿಂದ ಮುಖ್ಯವಾಗಿ ನಮಗೆ ಆಗಬೇಕಾದ್ರೆ ಅದು ನಮಗೇನು ಗೊತ್ತಿಲ್ಲ ಅನ್ನೋದನ್ನು ಮೊದಲು ಗೊತ್ತು ಮಾಡ್ಕೊಳ್ತಕ್ಕಂಥದ್ದೇ ಅತ್ಯಂತ ಮುಖ್ಯವಾಗಿ ಬೇಕಾಗಿರೋದು. ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರದಿಯಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಮುಂಡುಕೋಪನಿಷತ್ ಏನು ಹೇಳುತ್ತೆ? ತದ್ವಿಜ್ಞಾನಾರ್ಥಂ ಸ ಗುರುಮೇವಾ ವಿಗಚ್ಚೇತ್ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಎಂಥ ಗುರು ಹತ್ರ ಹೋಗಬೇಕು? ಶ್ರೋತ್ರಿಯನೂ ಆಗಿರಬೇಕು, ಬ್ರಹ್ಮನಿಷ್ಠನೂ ಆಗಿರಬೇಕು. ಅಂಥ ಗುರುವಿನ ಹತ್ರ ಹೋಗು. ಶ್ರೋತ್ರಿಯ ಅಂದರೆ ಯಾರು? ವೇದಾಧ್ಯಯನವನ್ನು ಮಾಡಿರ್ತಕ್ಕಂಥವನೇ ಶ್ರೋತ್ರಿಯ. ಶ್ರುತಿಯಿಂದ ಬರೋದು ಶ್ರೋತ್ರಿಯ ಅಂತ. ವೇದೋ ನಿತ್ಯಮಧೀಯತಾಂ ತದಿತಂ ಕರ್ಮಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯತಾಂ ಪಾಪೌಗ ಪರಿದೂಯತಾಂ ಭವಸುಖೇ ದೋಷೋ ನ ಸಂಧೀಯತಾಂ ಆತ್ಮೇಚ್ಛಾ ವಿನಿಗಮ್ಯತಾಂ ನ ಜಗೃಹ ತೂರ್ಣಂ ವಿನಿರ್ಗಮ್ಯತಾಂ. ಸೋಪಾನ ಪಂಚಕದ 1ನೇ ಶ್ಲೋಕದಲ್ಲಿ ಆಚಾರ್ಯ ಶಂಕರರು ಹೇಳೋ ಹಾಗೆ ವೇದೋ ನಿತ್ಯಮಧೀಯತಾಂ, ಪ್ರತಿನಿತ್ಯ ವೇದಾಧ್ಯಯನವನ್ನು ಮಾಡು. ನಿನ್ನೆ ಮಾಡಿದ್ನಲ್ಲ ಇವತ್ತು ಯಾಕೆ ಮಾಡಬೇಕು ಅಂದರೆ ನಿನ್ನೆಗಾಯಿತು ಅಷ್ಟೇ, ಇವತ್ತಿಂದೇನು. ಅದಕ್ಕೆ ವೇದಾಧ್ಯಯನವನ್ನು ಮಾಡದೇನೇ ಇರೋದಕ್ಕಿಂತ ಮಾಡಿ ಮರ್ತು ಹೋಗೋದು ಹೆಚ್ಚು ಪಾಪ. ಅದಕ್ಕೆ ನಾವು ಮಾಡೋಕ್ಕೆ ಹೋಗಲ್ಲ. ಮಾಡಿ ಯಾಕ್ರಿ ಪಾಪ ಕಟ್ಕೊಳ್ಳೋದು, ಮಾಡ್ದೇ ಇದ್ಬಿಟ್ರೆ ಸುಖ ಅಂತ. ಸೊ ಯಾವಾಗಲೂ ಕೂಡ ಆ ವೇದ ಯಾತಕ್ಕೆ ಆ ತರಹ ಇರೋದು? ವೇದ ಶಿವ ಶಿವೋ ವೇದ ವೇದಾಧ್ಯಾಯೀ ಸದಾಶಿವ ತಸ್ಮಾತ್ ಸರ್ವ ಪ್ರಯತ್ನೇನ ವೇದಮೇವ ಸದಾ ಜಪೇತ್. ಅದಕ್ಕೆ ಯಾವಾಗಲೂ ಕೂಡ ವೇದ ಅಂದರೆ ಸಾಕ್ಷಾತ್ ಪರಮೇಶ್ವರನ ಸ್ವರೂಪ ಅಂತ. ಅದಕ್ಕೆ ಹಿಂದಿನ ಕಾಲದಲ್ಲಿ ಒಂದು 40-50 ವರ್ಷದ ಕೆಳಗೆ ಕೂಡ ಗಣಪಾಠಿಗಳು ಮನೆಗೆ ಬಂದರೆ ಮನೇಲಿರೋರಲ್ಲ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಆಗಿನ ಕಾಲದಲ್ಲಿ ₹100 ದಕ್ಷಿಣ ಇಟ್ಟು ಅವ್ರನ್ನ ಆಚೆ ಕಳಿಸ್ತಾಯಿದ್ರು ಗೌರವವಾಗಿ. ಏಕೆಂದ್ರೆ ತಮ್ಮ ಜೀವನವನ್ನೇ ತೆತ್ತಿದ್ದಾರೆ ಒಂದು ವೇದವನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ. 8 ಗಂಟೆ ದಿನಕ್ಕೆ 8 ವರ್ಷ ಆ ತರಹ ಕಂಠಪಾಠ ಮಾಡಿದ್ರೆ ಘನ ಅಂತ ಬರೋದು, ಹುಡುಗಾಟ ಅಲ್ಲ. ನಾವಿವತ್ತು 2 ದಿನ ಮಾಡಿದ್ರೆ ಸುಸ್ತು ಹೊಡೆದು ಬಿಡ್ತೀವಿ. ಆಗೋದಿಲ್ಲ. ನಮ್ಗೆ ಆ ಪರ್ಸಿಸ್ಟೆನ್ಸು ಇಲ್ಲ, ಪೇಷನ್ಸು ಇಲ್ಲ, ಪರ್ಸಿವೆರೆನ್ಸು ಇಲ್ಲ, ಮೊದಲೇ ಪ್ರೂಡೆನ್ಸು. ಅದರಿಂದ ಏನೂ ಆಗಲ್ಲ ಜೀವನದಲ್ಲಿ. ಸೊ ವಿ ಶುಡ್ persist, we should have patience, we should be precautious, if possible precautious. ಅದಿದ್ದರೆ ಆಗತ್ತೆ, ಇಲ್ಲದೆ ಹೋದರೆ ಆಗಲ್ಲ. ಸೊ ಆ ದೃಷ್ಟಿಯಿಂದಲೇ ಮುಖ್ಯವಾಗಿ ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರದಿಯಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಬ್ರಹ್ಮನಲ್ಲಿ ನಿಷ್ಠೆ ಇರಬೇಕು ಅವನಿಗೆ ಯಾವಾಗಲೂ ಕೂಡ. ಅದಕ್ಕೇನೆ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾಸ್ಯಾಂ ಅಂತಕಾಲೇಪಿ ಬ್ರಹ್ಮ ನಿರ್ವಾಣ ಮುಚ್ಚತಿ. ಅದಕ್ಕೆ ಮಾತು ಹೇಳಿರೋದು. ಬ್ರಹ್ಮನಿಷ್ಠೆ ಅಂದರೆ ಏನು? ಅವನು ಏನು ಕಂಡ್ರು ಅಲ್ಲೆಲ್ಲವೂ ಕೂಡ ಬ್ರಹ್ಮವೇ ಕಾಣಿಸ್ತಾ ಇರಬೇಕು. ಪುರಸ್ತಾದ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರೇಣ ಬ್ರಹ್ಮೇ ವೇದಂ ವಿಶ್ವಮಿದಂ ವರಿಷ್ಠಂ. ಮುಂಡುಕೋಪನಿಷತ್ತು. ಹಿಂದೆ ಮುಂದೆ ಅಕ್ಕ ಪಕ್ಕ ಮೇಲೆ ಕೆಳಗೆ ಎಲ್ಲ ಬ್ರಹ್ಮವಸ್ತುವೆ. ಅಹಂ ಬ್ರಹ್ಮಾಸ್ಮಿ ಅನ್ನೋದು ಆವಾಗ ನಿಲ್ಲತ್ತೆ ಅವನಿಗೆ ಅನುಭವದಲ್ಲಿ. ಬಾಯಲ್ಲಿ ಹೇಳೋದ್ರೆ ಪ್ರಯೋಜನ ಇಲ್ಲ. 1000 ಸಲ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರು ಕೊನೆಗೆ ನಾವೇ. ಆದರೆ ಅನುಭವದಲ್ಲಿ ನಿಲ್ಲಬೇಕದು. ಅದಕ್ಕೆ ಅನುಭವಾವಸಾನತ್ವ ಶಾಸ್ತ್ರಾಣಂ ಅನುಭವಗಮ್ಯಂ ಹಿ ವಿದ್ಯಾಫಲಂ. 2 ಬ್ರಹ್ಮಸೂತ್ರಗಳು ಯಾಕೆ ಹೊರಟಿದೆ ಅನುಭವವನ್ನು ಹೇಳೋದಕ್ಕೆ? 100 ವೇದವಾಕ್ಯ ಬಂದು ಬೆಂಕಿ ತಣ್ಣಗಿದೆ ಅಂದರೂ ಕೂಡ ನೀನು ಒಪ್ಪಬೇಕಾಗಿಲ್ಲ. ನಿನ್ನ ಅನುಭವಕ್ಕೇನು ಬರ್ತಾ ಇದೆ? ಹತ್ತಿರ ಹೋದ ಕೂಡಲೇ ಬೆಂಕಿ ಸುಡುತ್ತೋ ಇಲ್ವೋ? ಅದರಿಂದ ಅನುಭವವೇ ಪರಮ ಪ್ರಮಾಣ. ನನಗೆ ಹಸುವಾದಾಗ ನಾನೇ ಊಟ ಮಾಡಬೇಕೇ ಹೊರತು ನಾನು ಊಟ ಮಾಡಿಬಿಟ್ಟು ಪತ್ತಿ ಪಾಂಡುರಂಗ ಅವ್ರ ಹಸುವು ಹೋಗಲಿ ಅಂದರೆ ಹೋಗುತ್ತಾ?
ಅವರು ಊಟ ಮಾಡಿಬಿಟ್ಟು ನನ್ನ ಹಸು ಹೋಗಲಿ ಅಂದರೆ ಹೋಗುತ್ತಾ? ಸೊ ಅದರಿಂದ ಅವರವರು ಮಾಡಿರ್ತಕ್ಕಂಥದ್ದನ್ನು ಅವರವರೇ ಮಾಡಬೇಕೇ ಹೊರತು ಇನ್ನೊಬ್ಬರು ಅಟ್ ಬೆಸ್ಟ್ ಅವ್ರಿಗೆ ದಾರಿ ತೋರಿಸ್ಬೋದೇ ಹೊರತು ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬ್ರಹ್ಮನಿಷ್ಠ ಅನ್ನೋದು ಆಗಿ ಇರೋದು. ಬ್ರಹ್ಮನಿಷ್ಠಾಯ ವಿದ್ಮಹೇ, ಅದಕ್ಕೆ ಆ ಮಾತುಗಳೆಲ್ಲ ಬಂದಿರತಕ್ಕಂಥದ್ದು. ಯಾರು ಬ್ರಹ್ಮನಿಷ್ಠರು ಅಂದರೆ ಆ ಮಠದಲ್ಲಿದ್ದಂಥವರು ಬ್ರಹ್ಮನಿಷ್ಠರು. ರಮಣರು ಬ್ರಹ್ಮನಿಷ್ಠರು, ರಾಮಕೃಷ್ಣರು ಬ್ರಹ್ಮನಿಷ್ಠರು, ಸದಾಶಿವ ಬ್ರಹ್ಮೇಂದ್ರ ಬ್ರಹ್ಮನಿಷ್ಠರು, ಚಂದ್ರಶೇಖರ ಭಾರತಿಗಳು ಬ್ರಹ್ಮನಿಷ್ಠರು. ಆ ಮಠದಲ್ಲಿರ್ತಕ್ಕಂಥ ಜೀವನ್ಮುಕ್ತ ಸ್ಥಿತಿಯನ್ನು ಯಾರು ಪಡ್ಕೊಂಡಿರ್ತಾರೆ ಅದಕ್ಕೆ ಬ್ರಹ್ಮವಿದ್ ವರ, ಬ್ರಹ್ಮವಿದ್ ವರಿಷ್ಠ ಅಂತ ನಾವು 3 ಕ್ಯಾಟಗರಿ ಮಾಡೋದು. ಸನ್ಯಾಸಗಳಲ್ಲಿ 4 ಕ್ಯಾಟಗರಿ ಮಾಡೋ ಹಾಗೇ ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ. ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್. ಅದಕ್ಕೆ ಆ ಮಾತುಗಳೆಲ್ಲ ಬಂದಿರತಕ್ಕಂಥದ್ದು. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ. ಯಾವಾಗಲೂ ಸತ್ವಗುಣದಲ್ಲೇ ಇದ್ದು ಸತ್ಯವನ್ನೇ ಬಾಯಲ್ಲಿ ಹೇಳಬೇಕು ದೇಶಿಕನಾಗಿರೋವನು. ನೋಡಿ, ಯಾವ ಕಾಲಕ್ಕೂ ಕೂಡ ಸುಳ್ಳು ಅನ್ನೋದು ಅವನ ಬಾಯಿಂದ ಬರಬಾರ್ದು. ಯಾಕೆಂದರೆ ಸತ್ಯ ಅಂದ್ರೇನು? ಯಾವಾಗಲೂ ವ್ಯತ್ಯಾಸವಾಗದೆ ಏಕರೂಪವಾಗಿರೋದೇ ಸತ್ಯ. ಸತ್ಯಂ ವದ. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಸ್ವಲ್ಪ ಅಲ್ಪ ಪ್ರಾಣ ಮಹಾಪ್ರಾಣದ ಕಡೆ ಗಮನ ಇರಬೇಕಷ್ಟೆ ಹೇಳುವಾಗ. ಸತ್ಯಂ ವದ ಅಂದರೆ ಮುಗಿದೋಯ್ತು, ಈಗ ಆಗ್ತಾ ಇರೋದೇ ಅದು. ಸೊ ಅದರಿಂದ ಸತ್ಯಂ ವದ. ನಮ್ಮ ರಾಷ್ಟ್ರ ಲಾಂಛನ ಏನು? ಸತ್ಯಮೇವ ಜಯತೆ. ಮೇಲೆ ಹಾಕ್ಕೊಂಡ್ಬಿಟ್ಟಿದ್ದೀವಿ, ಕೆಳಗೆಲ್ಲ ಸುಳ್ಳು ಹೇಳ್ಕೋಬೋದಲ್ಲ, ಅದಕ್ಕೋಸ್ಕರ ಸತ್ಯಮೇವ ಜಯತೆ. ಯಾವಾಗಲೂ ಸತ್ಯವೇ ಗೆಲ್ಲೋದು. ನ ಅನೃತಂ, ಅದನ್ನು ಹೇಳಲ್ಲ ಯಾರೂ ಕೂಡ. ಸತ್ಯ ಗೆಲ್ಲತ್ತೆ ಅಂತ ಹೇಳಿದ ಮೇಲೆ ಯಾವುದು ಸೋಲತ್ತೆ? ಹಾಗಿದ್ರೆ ಸುಳ್ಳು ಸೋಲತ್ತೆ. ಈ ಕೋಟ್ ಮಾಡೋವಾಗಲೂ ಕೂಡ ನಾವು ಭಾಳ ಅನುಕೂಲ ಸಿಂಧುಗಳು, ಬೇಕಾದ ಮಾತ್ರ ಕೋಟ್ ಮಾಡ್ತೀವಿ, ಮಿಕ್ಕಿದ್ದು ಬಿಟ್ಬಿಡ್ತೀವಿ. ಅದಿಲ್ವಾ ಅಲ್ಲಿ? ಅದು ಇದೆ, ಅದನ್ನು ಕೋಟ್ ಮಾಡಿ. ಹಾಗಿದ್ರೆ ಪೂರ್ತಿಯಾಗಿ ಸೊ ಸಮಗ್ರವಾಗಿರ್ತಕ್ಕಂಥ ಮಾತು ಯಾವಾಗಲೂ ಕೂಡ ಬರಬೇಕು. ನೋಡಿ, ಸತ್ಯ ಅನ್ನೋದು ಯಾವಾಗಲೂ ಕೂಡ ತ್ರಿಕಾಲಾಬಾಧ್ಯತ್ವಂ ಸತ್ಯತ್ವಂ ಕಾಲತ್ರಯೇಪಿ ಅಬಾಧ್ಯಮಾನತ್ವಾತ್ ಯದ್ರೂಪೇಣ ಯನ್ನಿಸಿತಂ ತತ್ತದ್ರೂಪನ್ನ ವ್ಯಭಿಚರತಿ ಸತ್ಯಂ ತದಿತರಂ ಅನೃತಂ. ಇದು ಶಂಕರ ಭಾಷ್ಯ ಸತ್ಯಂ ಅನ್ನೋ ಪದದ ಮೇಲೆ. ಸೊ 3 ಕಾಲದಲ್ಲೂ ಭೂತ ಭವಿಷ್ಯದ ವರ್ತಮಾನ ಕಾಲದಲ್ಲಿ ವ್ಯತ್ಯಾಸವಾಗದೇ ಇರತಕ್ಕಂಥದ್ದು. ಅದಕ್ಕೇ ಸದೈವ ಸೌಮ್ಯ ಇದಮಗ್ರ ಆಸೀತ್ ಏಕಮೇವ ಅದ್ವಿತೀಯಂ. ಏಕಂ ಏವ ಅದ್ವಿತೀಯಂ. 3 ಯಾಕೆ ಹೇಳಬೇಕಾಯ್ತು? ಏಕಂ ಅಂದರೆ ಒಂದು ಅಂತಾನೆ, 2 ಅಂತೇನಲ್ಲ. ಮತ್ತು ಏವ, ಆಮೇಲೆ ಅದ್ವಿತೀಯಂ, ಅದು ಬೇರೆ. ಯಾಕೆಂದರೆ ನಾನು ಕರಿತೀನಿ ಇವರಿಗೆ, ದಯವಿಟ್ಟು ನಮ್ಮ ಮನೆಗೆ ನಾಳೆ ಬನ್ನಿ, ಏನೋ ಕಾರ್ಯಕ್ರಮ ಇದೆ ಬನ್ನಿ. ಬನ್ನಿ ಅಂದರೆ ಬನ್ನಿ ಅಂತಾನೆ, ಬರಬೇಡಿ ಅಂತಲ್ಲ. 2ನೇ ಸಲ ಬರ್ತೀರ ತಾನೆ, 3ನೇ ಸಲ ಬರದೇ ಇರಲ್ಲ ತಾನೆ. ಏನು ಬನ್ನಿ ಅಂದ್ರೇ ಬನ್ನಿ ಅಂತಾನೆ. ಒತ್ತು ಯಾಕೆ ಹೇಳಬೇಕು ಅಂದರೆ ಯು ಶುಡ್ ನಾಟ್ ಮಿಸ್, ಯು ಮಸ್ಟ್ ಆ್ಯಂಡ್ ಶುಡ್ ಕಮ್ ಅಂತ ಆಗ್ರಹಪೂರ್ವಕವಾಗಿ ಹೇಳೋದಕ್ಕೆ ಏಕಂ ಏವ ಅದ್ವಿತೀಯಂ. ನೋಡಿ, ಶ್ರುತಿ ಎಷ್ಟು ಕಾಳಜಿ ವಹಿಸಿದೆ. ನಾವು ಎಲ್ಲಿ ತಪ್ಪುದಾರಿ ಹಿಡಿದು ಬಿಡ್ತೀವೋ ಅಂತ 3 ಸಲ ಹೇಳ್ತಾ ಇದೆ. ಹೇಳಿದ್ದನ್ನೇ ಹೇಳ್ತಾ ಇದೆ, ಪ್ರಕಾರಾಂತರವಾಗಿ ಹೇಳ್ತಾ ಇದೆ, ಇನ್ನೊಂದು ಉದಾಹರಣೆ ಕೊಟ್ಟು ಹೇಳ್ತಾ ಇದೆ. ಅಷ್ಟು ಕೊಟ್ಟೂ ನಾವು ಉಪಯೋಗಿಸ್ಕೊಳ್ದೆ ಹೋದರೆ ಯಾರ್ದಪ್ಪ ತಪ್ಪು? ಅದಕ್ಕೆ ಶ್ರುತಿ ಮಾತೆ ಬಹಳ ಕನುಕರ ಇರತಕ್ಕಂಥ ತಾಯಿ. ಯಾವಾಗಲೂ ಕೂಡ ತಾಯಿಯ ಕನುಕರ ಇನ್ನು ಯಾವುದ್ರ ಮುಂದೆನೂ ಬರೋದಿಲ್ಲ. ಅದಕ್ಕೆ ನಾವು ಮೊದಲು ತಾಯಿಗೆ ನಮಸ್ಕಾರ ಮಾಡೋದು. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಮಾತಾಪೂರ್ವ ರೂಪಂ ಆಮೇಲೆ ಪಿತಾ ಉತ್ತರ ರೂಪಂ ಮಾತೃದೇವೋಭವ ಆಮೇಲೆ ಪಿತೃದೇವೋಭವ. ಅದಕ್ಕೆ ವಿವೇಕಾನಂದರು ಹೇಳಿದ್ದು, ಇಫ್ ಯು ಇಗ್ನೋರ್ ಹಾಫ್ ದಿ ಪಾಪ್ಯುಲೇಷನ್ ಆಫ್ ದಿ ಕಂಟ್ರಿ ಆ್ಯಂಡ್ ಸ್ಟಿಲ್ ಎಕ್ಸ್ಪೆಕ್ಟ್ ದಿ ಕಂಟ್ರಿ ಟು ಪ್ರಾಸ್ಪರ್, ಹೌ ಇಸ್ ಇಟ್ ಪಾಸಿಬಲ್ ಫಿಲಸಾಫಿಕಲಿ? You encourage, you treat women on par with men first. Then naturally ಸಂಸ್ಕಾರ ವಿಲ್ ಫ್ಲೋ ಇನ್ ಟು ದ ನೆಕ್ಸ್ಟ್ ಜನರೇಷನ್. ಈಗ ಜೀಜಾಬಾಯಿ ವಿರೋಚಿತವಾಗಿರ್ತಕ್ಕಂಥ ಕಥೆಗಳನ್ನು ಗರ್ಭದಿಂದ ಹೇಳ್ದ ಹೋಗಿದ್ದರೆ ಶಿವಾಜಿಗೆ ಆ ರೀತಿಯಾಗಿರ್ತಕ್ಕಂಥ ಗುಣೋತ್ಕರ್ಷ ಹೆಂಗೆ ಉಂಟಾಗ್ತಾ ಇತ್ತು? ತಾಯಿಯಿಂದ ತಾನೇ ಬಂದಿದ್ದು ಸಂಸ್ಕಾರ. ಅದರಿಂದ ಆ ಸಂಸ್ಕಾರವನ್ನು ಕೊಡ್ತಕ್ಕಂಥವರೇ ತಾಯಂದಿರು. ಅದಕ್ಕೇ ಯಾವಾಗಲೂ ಕೂಡ ತಾಯಿಗೆ ಮೊದಲು ಗೌರವ ದೊರೀಬೇಕು ಮುಖ್ಯವಾಗಿ. ಅದಕ್ಕೆ ನೋಡಿ, ವಿವೇಕಾನಂದರ ಸ್ಪೀಚ್ ಏನು ಇಂಪ್ಯಾಕ್ಟ್ ಇತ್ತು ಪಾಶ್ಚಾತ್ಯ ದೇಶದಲ್ಲಿ ಅವ್ರು ಮಾತಾಡಿದಾಗ. ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಅಂತ ಕರೆದ್ರವಲ್ಲ ಅವರು, ಲೇಡೀಸ್ ಆ್ಯಂಡ್ ಜೆಂಟಲ್ಮನ್ ಅಂತ ಕರೀಲಿಲ್ಲ. ದಟ್ ಹ್ಯಾಡ್ ದ ಡೈರೆಕ್ಟ್ ರ್ಯಾಪೋ ವಿತ್ ದಿ ವೆಸ್ಟರ್ನ್ ಆಡಿಯನ್ಸ್. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಅಂತ ಹೇಳುವಾಗಿರೋ ಆಪ್ಯಾಯತೆ ಲೇಡೀಸ್ ಆ್ಯಂಡ್ ಜೆಂಟಲ್ಮನ್ ಅಂದರೆ ಬರಲ್ಲ. ಅದು ನೋಡಿ, ಡೈರೆಕ್ಟ್ಲಿ ಇಟ್ ಕ್ಯಾನ್ ಎಸ್ಟಾಬ್ಲಿಷ್. ಸೊ ಆ ತರಹ ಅವರು ಪಾಶ್ಚಾತ್ಯರ ಮನಸ್ಸನ್ನು ತನ್ನ ಕಡೆ ಸೆಳ್ಕೊಂಡ್ರು. ಅದ್ಭುತವಾಗಿರ್ತಕ್ಕಂಥ ವಾಗ್ಮಿತದ ಜೊತೆಗೆ ಅವ್ರಿಗಿದ್ದಂಥ ಸ್ಟೇಚರ್ ಏನು, ಅವ್ರಿಗಿದ್ದಂತಹ ವಾಯ್ಸ್ ಏನು, ಅವ್ರಿಗಿದ್ದ ಮ್ಯೂಸಿಕ್ ಟ್ಯಾಲೆಂಟ್ ಏನು, ಅವ್ರಿಗಿದ್ದ ನೆನಪಿನ ಶಕ್ತಿ ಏನು, ಒಂದೇ ಎರಡೇ ವಿವೇಕಾನಂದರು ಅದ್ಭುತವಾಗಿರ್ತಕ್ಕಂಥ
ಒಂದು ಭಾರತೀಯ ಸಾಂಸ್ಕೃತಿಕ ವೇದಿಕ ರಾಯಭಾರಿ ಅಂದರೆ ವಿವೇಕಾನಂದರು. ಅದಕ್ಕೆ ಯಾವಾಗಲೂ ಕೂಡ ಪ್ರೊಫೆಸರ್ ಜಿ ಎನ್ ಚಕ್ರವರ್ತಿ ಅಂತಿದ್ದರು ಮೈಸೂರು ಫಿಲೋಮಿನಾಸ್ ಕಾಲೇಜಲ್ಲಿ. ಅವರು ಕಾಸ್ಮಾಲಜಿ ಆಫ್ ಋಗ್ವೇದ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರ ಪ್ರಾರಂಭದಲ್ಲಿ ಐ ಡೆಡಿಕೇಟ್ ದಿಸ್ ವರ್ಕ್ ಟು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಆ್ಯಂಡ್ ಸ್ವಾಮಿ ವಿವೇಕಾನಂದ, ದ ಟೂ ಗ್ರೇಟ್ ಇಂಟಿಗ್ರೇಟರ್ಸ್ ಆಫ್ ಅವರ್ ಹೋಲಿ ಲ್ಯಾಂಡ್ ಅಂತ ಬರೆದಿದ್ದಾರೆ. ದ ಟೂ ಗ್ರೇಟ್ ಇಂಟಿಗ್ರೇಟರ್ಸ್, ಒನ್ ಇಸ್ ರಾಧಾಕೃಷ್ಣನ್, ಅನದರ್ ಒನ್ ಇಸ್ ವಿವೇಕಾನಂದ ಅಂತ. ಸೊ ಅದು ನಿಜವಾಗ್ಲೂ ಕೂಡ ಅವ್ರು ಮಾಡಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಾಧನೆ. ಆ ದೃಷ್ಟಿಯಿಂದನೇ ಸಿದ್ಧಂ ಸತ್ಸಂಪ್ರದಾಯೇ ಸ್ಥಿರದಿಯಂ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಸತ್ವಸ್ಥಂ ಸತ್ಯವಾಚಂ ಸಮಯ ನಿಯತೆಯ ಸಾಧುವೃತ್ತಿಯ ಸಮೇತಂ ಡಂಬ ಅಸೂಯಾದಿ ಮುಕ್ತಂ. ಡಾಂಬಿಕ ಗುಣ ಇರಬಾರ್ದು, ಅಸೂಯೆ ಇರಬಾರ್ದು ಯಾರನ್ನ ಕಂಡರೂ ಕೂಡ. ಜಿತ ವಿಷಯ ಗಣಂ, ಇಂದ್ರಿಯ ನಿಗ್ರಹ ಇರಬೇಕು. ಎಷ್ಟು ಕಷ್ಟ ನೋಡಿ ಅದು. ಇಂದ್ರಿಯಗಳನ್ನು ನಮ್ಮ ಹತೋಟಿನಲ್ಲಿ ಇಟ್ಕೊಳ್ಳೋದು. ಅದಕ್ಕೇ ರಾವಣಾಸುರ ಜಂಬ ಕೊಚ್ಕೋತಾನೆ ಸೀತೆ ಹತ್ರ. ಸೀತೆ ನನ್ನನ್ನೇನು ಅಂದ್ಕೊಂಡಿದ್ದೆ, ಇಂದ್ರನನ್ನೇ ಗೆದ್ದಂಥ ಮಹಾನುಭಾವ. ಸೀತೆ ಹೇಳ್ತಾಳಪ್ಪ, ಇಂದ್ರನನ್ನು ಗೆದ್ದರೆ ಎಷ್ಟು ಬಿಟ್ಟರೆ ಎಷ್ಟಪ್ಪ, ನಿನ್ನ ಇಂದ್ರಿಯವನ್ನೇ ನೀನು ಗೆಲ್ಲಿಲ್ವಲ್ಲಪ್ಪ. ನಿನ್ನ ಇಂದ್ರಿಯವನ್ನು ಗೆದ್ದಿದ್ರೆ ನೀನ್ಯಾಕೆ ನನ್ನ ಹತ್ರ ಬರ್ತಾ ಇದ್ದೆ. ನಿನ್ನ ಹೆಂಡತಿ ಮಂಡೋದ್ರಿಯು ನನ್ನಷ್ಟೇ ಪತಿವ್ರತೆ. ಅಹಲ್ಯಾ ದ್ರೌಪದೀತಾರ ಸೀತಾ ಮಂಡೋದ್ರಿ ತಥ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ. ಹಾಗಿದ್ರೆ ಏನು ವ್ಯತ್ಯಾಸ ಮಂಡೋದ್ರಿಗೂ ಸೀತೆಗೂ? ಕಾಲು ಕೆಳಗಡೆ ಇರ್ತಕ್ಕಂಥ ಗೆರೆ ನೋಡಿ, ಕೆಳಗಡೆ ಗೆರೆಗಳಿರುತ್ತೆ. ಆ ಗೆರೆ ಪದ್ಮದ ಆಕಾರದಲ್ಲಿ ಸೀತೆ ಗೆದ್ದರೆ ಕಾಗೆ ಆಕಾರದಲ್ಲಿ ಮಂಡೋದರಿ ಗೆದ್ದಿದ್ದು, ಅಷ್ಟೇ ವ್ಯತ್ಯಾಸ. ಅದರ್ವೈಸ್ ದೇ ವರ್ ಲೈಕ್ ಐಡೆಂಟಿಕಲ್ ಟ್ವಿನ್ಸ್. ಅದಕ್ಕೆ ಹನುಮಂತನಿಗೆ ರಾವಣನ ಅಂತಃಪುರದಲ್ಲಿ ಮಲ್ಕೊಂಡು ನಿದ್ದೆ ಮಾಡ್ತಕ್ಕಂಥ ಸೀತೆಯೇ ಅಂತ ಭ್ರಮಿಸಿಬಿಟ್ಟ ಮಂಡೋದರಿಯನ್ನು ಕಂಡು. ಅಸ್ಫೋಟಯಾಮಾಸ ಚುಚುಂಬ ಪುಚ್ಚಂ ನನಂದ ಚಿಕ್ರೀಡ ಜಗೋ ಜಗಾಮ ಸ್ತಂಭಾನರೋಹ ನಿಪಪಾತ ಭೂಮೌ ನಿದರ್ಶಯನ್ ಸ್ವಾಂ ಪ್ರಕೃತಿಂ ಕಪೀನಾಂ. ಸುಂದರಕಾಂಡ ವಾಲ್ಮೀಕಿ ರಾಮಾಯಣ 11ನೇ ಸರ್ಗ 41ನೇ ಶ್ಲೋಕ. ಸೊ ಆ ದೃಷ್ಟಿಯಿಂದ ಇಷ್ಟೆಲ್ಲ ಯಾತಕ್ಕಾಯಿತು ಮಿಸ್ಟೇಕನ್ ನೋಷನ್ನು ಅಂತ ಹೇಳಿದ್ರೆ ಆ ಆಕಾರ ಸಾಮ್ಯ ಅಷ್ಟು ಮಟ್ಟಿಗಿತ್ತು ಅವರಿಗೆ. ಈ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಡಂಬ ಅಸೂಯಾದಿ ಮುಕ್ತಂ ಜಿತ ವಿಷಯ ಗಣಂ. ಒಂದೊಂದನ್ನು ಗೆಲ್ಲಬೇಕು. ಪ್ರಾಣಿಗಳು ಪಕ್ಷಿಗಳು ಒಂದೊಂದು ಇಂದ್ರಿಯ ಇಟ್ಕೊಂಡೇ ತಮ್ಮಂತಾವು ಹಿಡ್ಕೊಳ್ಳೋಕ್ಕಾಗಲ್ಲ. ಮನುಷ್ಯನಿಗೆ 5 ಇಂದ್ರಿಯ ಇದೆಯಲ್ಲಪ್ಪ, ಎಷ್ಟು ಕಷ್ಟ ನೋಡಿ. ಕಣ್ಣು ಆಚೆ ನೋಡ್ತಾ ಇದೆ, ಕಿವಿ ಆಚೆ ತೆಕ್ಕೊಂಡಿದೆ. ಜಿಂಕೆ ಹೆಂಗೆ ಸಾಯುತ್ತೆ? ಸುಮಧುರವಾಗಿರ್ತಕ್ಕಂಥ ಸಂಗೀತ ಹಾಕಿಬಿಟ್ರೆ ಅದನ್ನು ಕೇಳ್ಕೊಂಡು ನಿಂತ್ಕೊಂಡ್ಬಿಡುತ್ತೆ ಜಿಂಕೆ. ಆವಾಗ ಬೇಡ್ರವನು ಹೊಡೆದು ಅದನ್ನು ಕೊಂದು ಬಿಡ್ತಾನೆ. ಸೊ ಕಿವಿಯಿಂದ ಜಿಂಕೆ ಸಾಯ್ತು. ಕುರಂಗ, ಮಾತಂಗ ಎರಡನೇದು. ಆನೆ ಹೆಂಗೆ ಸಾಯಿತು? ಸ್ಪರ್ಶ ಸುಖ. ಗಂಡಾನೇನು ಹಿಡ್ಕೊಳ್ಳೋದಕ್ಕೆ ಮಾವುಟಿಗ ಎದುರುಗಡೆ ಹೆಣ್ಣಾನೇನು ತಂದು ನಿಲ್ಲಿಸ್ತಾನೆ. ಇದು ಅದನ್ನು ಸ್ಪರ್ಶ ಮಾಡಬೇಕು ಅಂತ ಹೋಗಿ ಅಲ್ಲಿ ಕೆಡ್ಡಾಲು ಬಿದ್ದು ಹೋಗ್ಬಿಡುತ್ತೆ. ಸೊ ಶ್ರವಣೇಂದ್ರಿಯದಿಂದ ಜಿಂಕೆ ಸತ್ತರೆ ಸ್ಪರ್ಶೇಂದ್ರಿಯದಿಂದ ಆನೆ ಸಾಯಿತು. ಕುರಂಗ, ಮಾತಂಗ, ಪತಂಗ, ದೀಪದ ಹುಳು. ಅದಕ್ಕೆ ಗೊತ್ತು ದೀಪದ ಹತ್ರ ಹೋದರೆ ತಾನು ಬದುಕಲ್ಲ ಅಂತ, ಅಲ್ಲೇ ಹೋಗುತ್ತೆ, ಸಾಯುತ್ತೆ. ತನ್ನನ್ನು ತಾನು ಹಿಡ್ಕೊಳ್ಳೋಕ್ಕಾಗಲ್ಲ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಈ ಕೆಲಸ ನಾನು ಮಾಡಬಾರ್ದು ಅಂತ, ಆದರೆ ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಮತ್ತೆ ಬಲಿಯಾಗ್ತೀವಿ. ಮೀನು 4ನೇದು. ಮೀನು ಹೆಂಗೆ ಸಾಯುತ್ತೆ ಅಂದರೆ ಬಾಯಿ, ನಾಲಿಗೆಯಿಂದ. ಮೀನನ್ನು ಹಿಡ್ಕೊಳ್ಳೋಕೆ ಅವನು ಏನು ಮಾಡ್ತಾನೆ, ಮುಂದೆ ತಿನ್ನೋ ಪದಾರ್ಥ ಇಡ್ತಾನೆ, ಹಿಂದೆ ಕೊಕ್ಕಿ ಇರುತ್ತೆ. ಸುಲಭವಾಗಿ ತಿನ್ನೋ ಪದಾರ್ಥ ಸಿಕ್ತು ಅಂತ ಕಚ್ಚಕ್ಕೆ ಬಂದಾಗ ಕೊಕ್ಕಿ ಹಿಂದೆ ಗೆಳ್ಕೊಂಡಾಗ ಅದೇ ಅವನಿಗೆ ತಿನ್ನೋ ಪದಾರ್ಥ ಆಗ್ಬಿಡುತ್ತೆ. ಭೃಂಗಾಹ 5ನೇದು ಚಿಟ್ಟೆ. ಆಗ್ತಾನೆ ಅರಳ್ತಾ ಇರತಕ್ಕಂಥ ಹೂವಿನ ಮೇಲೆ ಹೋಗಿ ಚಿಟ್ಟೆ ಕೂತ್ಕೊಳ್ಳುತ್ತೆ. ಆ ಹೂ ಹೀಗೆ ಮುಚ್ಕೊಂಡಾಗ ಆಚೆ ಬರೋಕ್ಕಾಗದೆ ಹೋಗ್ಬಿಡುತ್ತೆ ಮೂಗಿಂದ. ಒಂದೊಂದು ಇಂದ್ರಿಯದಿಂದನೇ ಒಂದೊಂದು ಪ್ರಾಣಿ ಹೋದಾಗ ಇನ್ನು 5 ಇಂದ್ರಿಯ ಇರತಕ್ಕಂಥ ಮನುಷ್ಯ ತನ್ನಂತಾನು ಹಿಡ್ಕೊಳ್ಳೋದು ಎಷ್ಟು ಕಷ್ಟ ನೋಡಿ. ಕುರಂಗ, ಮಾತಂಗ, ಪತಂಗ, ಮೀನ, ಭೃಂಗಾಹ ಪಂಚಭಿರಂಚಿತ ಕಿಂ. ಅದಕ್ಕೆ ಆ ಮಾತನ್ನು ಅವ್ರು ಹೇಳಿರ್ತಕ್ಕಂಥದ್ದು. ಸತ್ವಸ್ಥಂ ಸತ್ಯವಾಚಂ ಸಮಯ ನಿಯತೆಯ ಸಾಧವೃತ್ತಿಯ ಸಮೇತಂ ಡಂಬ ಅಸೂಯಾತಿ ಮುಕ್ತಂ ಜಿತ ವಿಷಯಗಣಂ ದೀರ್ಘಬಂಧುಂ ದಯಾಳುಂ. ಎಲ್ಲರನ್ನೂ ಕೂಡ ದಯೆಯಿಂದ ಕಾಣಬೇಕಾಗಿರೋದು. ಅದಕ್ಕೆ ಬಸವಣ್ಣವ್ರು ಹೇಳಿದ್ದು ದಯೆಯೇ ಧರ್ಮದ ಮೂಲವಯ್ಯ ಅಂತ. ಧರ್ಮಕ್ಕೆ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಮೂಲ ಅಂದರೆ ಅದೇ ದಯೆ. ದಯಾವಾನ್ ಭವ. ಪ್ರತಿಯೊಬ್ಬರೂ ಕೂಡ ದಯೆಯಿಂದ ಕಾಣಬೇಕು. ಯಾವಾಗಲೂ ಕೂಡ ಯಾರನ್ನಾದ್ರೂ ಮಾತಾಡಿಸುವಾಗ ಒಂದು ಮುಗುಳ್ನಗೆಯಿಂದ ನಕ್ಕಿ ಎಲ್ಲ ಚೆನ್ನಾಗಿದ್ದಿರ್ತಾನೆಪ್ಪ ಅಂತ ಕೇಳಿದ್ರೆ ಏನು ಕಳ್ಕೊತೀವಿ ನಾವು? ವಾಟ್ ಡು ವಿ ಲೂಸ್ ವಿತ್ ದಟ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್? ಮುಖ ಸಿಂಡ್ರಿಸ್ಕೊಂಡು ಹೋದರೆ ಏನು ಪ್ರಯೋಜನ? ಅದರಿಂದ ದೇಹಕಾಂತಿನೂ ಹಾಳಾಗತ್ತೆ, ಪರ್ಸನಲ್ ರಿಲೇಷನ್ಸೂ ಹಾಳಾಗತ್ತೆ, ಜೊತೆಗೆ ನಾವು ಮನುಷ್ಯರ ಇನ್ನು ಏನೇ ಇದ್ದರೂ ಕೂಡ ಮಾನವೀಯತೆ ಮೊದಲು ಮುಖ್ಯವಾಗಿರೋದು. ನಿನ್ನ ಜ್ಞಾನ ತಗೊಂಡೋಗಿ ಸುಡಿ, ಮಾನವೀಯತೆಯನ್ನು ಉಳಿಸ್ಕೊಳ್ಳಿ ಮೊದಲು.
ಸೊ ಮಾನವೀಯತೆ ಇಲ್ಲದೆ ಹೋದರೆ ಏನಕ್ಕೂ ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದ್ದು, ಮ್ಯಾನ್ ಶುಡ್ ರೈಸ್ ಫ್ರಮ್ ದ ಲೆವೆಲ್ ಆಫ್ ಕ್ರೀಚರ್ ಟು ಕ್ರಿಯೇಟರ್. ಯು ಆರ್ ನಾಟ್ ಎ ಕ್ರೀಚರ್, ಮೈಂಡ್ ಯು ಆರ್ ಎ ಕ್ರಿಯೇಟರ್. ಮನುಷ್ಯ ಪ್ರಾಣಿಯಲ್ಲ, ಮನುಷ್ಯ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿರ್ತಕ್ಕಂಥವನು. ಅದಕ್ಕೆ ಯಾವಾಗಲೂ ಕೂಡ ನಾವು ಸಮಾಜದಿಂದ ಸಮಾಜದ ಮಟ್ಟಕ್ಕೆ ಏರಬೇಕು. ಸಮಾಜ ಅಂದರೆ ಪ್ರಾಣಿಗಳ ಸಮೂಹ, ಸಮಾಜ ಅಂದರೆ ಮಾನವರ ಸಮೂಹ. ಅದಕ್ಕೇ ಸಮಾಜದಿಂದ ಸಮಾಜದ ಮಟ್ಟಕ್ಕೆ ಏರ್ತಕ್ಕಂಥ ಪ್ರಯತ್ನವನ್ನು ನಾವು ಖಂಡಿತವಾಗಿಯೂ ಕೂಡ ಮಾಡಬೇಕು. ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಇಷ್ಟೂ ಯಾರಲ್ಲಿರತ್ತೋ ದೇಶಿಕಂ ಭೂಷ್ಣುರೀಪ್ಸೇತ್, ಅಂಥವರನ್ನು ದೇಶಿಕ ಅಂತ ಕರೀರಪ್ಪ. ಅಂದ್ರೇನು? ದೇವತಾ ರೂಪಧಾರಿತ್ವ ಶಿಷ್ಯಾನುಗ್ರಹ ಕಾರಣಾತ್ ಕಾರುಣ್ಯಾಮೃತಪೂರ್ತಿತ್ವ ದೇಶಿಕ ಕಥಿತ ಪ್ರಿಯೇ. ಕುಲಾರ್ಣವ ತಂತ್ರ ಅಂತ ಒಂದು ತಂತ್ರಶಾಸ್ತ್ರದ ಗ್ರಂಥ, ಅಲ್ಲಿ ಬರುತ್ತೆ ಈ ಮಾತು. ದೇವತಾ ರೂಪಧಾರಿತ್ವ, ಭಗವಂತನೇ ಧರೆಗಿಳಿತಾನೆ. ಯಾಕೆ? ಶಿಷ್ಯಾನುಗ್ರಹ ಕಾರಣಾತ್, ಶಿಷ್ಯನನ್ನು ಮೇಲಕ್ಕೆ ಆಧ್ಯಾತ್ಮಿಕ ಪಥದಲ್ಲಿ ಕೊಂಡೊಯ್ಯೋ ದೃಷ್ಟಿಯಿಂದ. ಅದಕ್ಕೆ ಭಗವತ್ಪಾದ ಶಂಕರರ ಶತಶ್ಲೋಕಿ ಮೊದಲನೇ ಶ್ಲೋಕ ಓದಿ, ದೃಷ್ಟಾಂತೋ ನೈವ ದೃಷ್ಟ ತ್ರಿಭುವನ ಜಠರೇ ಸದ್ಗುರೋರ್ ಜ್ಞಾನಧಾತು ಸ್ವೀಯಂ ಸಾಮ್ಯಂ ವಿದತ್ತೆ ಯಹ ಸ ಗುರುರಿತ್ಯಭಿಧೀಯತೆ. ನೀವು ಉದಾಹರಣೆನೇ ಕೊಡೋಕ್ಕೆ ಬರಲ್ಲ. ಹೆಂಗಿದ್ದಾನೆ ಅಂದರೆ ಗುರು ಥರ ಇದ್ದಾನೆ ಅಂತ ಹೇಳಬೇಕಷ್ಟೆ. ಇನ್ನೊಂದು ಉದಾಹರಣೆ ಯಾವಾಗ ಕೊಡೋಕ್ಕೆ ಸಾಧ್ಯ? ಅದರಂತೆ ಇನ್ನೊಂದು ವಸ್ತು ಇದ್ದಾಗ ಕೊಡೋಕ್ಕೆ ಸಾಧ್ಯ. ಅದರಂತೆ ಇನ್ನೊಂದು ವಸ್ತುನೇ ಇಲ್ಲದೆ ಇರೋವಾಗ ಯಾವುದನ್ನು ಯಾವ ಜೊತೆಗೆ ಹೋಲಿಕೆ ಮಾಡ್ತೀರಪ್ಪ? ಆಕಾಶ ಹೇಗಿದೆ ಸ್ವಾಮಿ? ಆಕಾಶ ತರಹ ಇದೆ. ಸಮುದ್ರ ಹೇಗಿದೆ? ಸಮುದ್ರ ತರಹ ಇದೆ. ಸಮುದ್ರ ಕುಂಟೆ ಅಲ್ಲ, ಕಾಲುವೆ ಅಲ್ಲ, ನದಿ ಅಲ್ಲ, ಬಾವಿ ಅಲ್ಲ, ಕೊಳಾಯಿ ಅಲ್ಲ, ಸಮುದ್ರವೇ. ರಾಮ ಮತ್ತು ರಾವಣರ ನಡುವೆ ಆದ ಯುದ್ಧ ಹೇಗಿತ್ತು? ರಾಮ ಮತ್ತು ರಾವಣರ ನಡುವೆ ಆದ ಯುದ್ಧ ತರಹ ಇತ್ತು ಅಷ್ಟೇ. ಯಾಕೆಂದರೆ ಇನ್ನೊಂದು ಯುದ್ಧ ಆ ತರಹ ಆಗಲ್ಲ. ಅದಕ್ಕೇ ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ ಅಂತ ಅನನ್ವಯ ಅಲಂಕಾರ ಅಂತ ಒಂದು ಅಲಂಕಾರ ಶಾಸ್ತ್ರದಲ್ಲಿ ಅದಕ್ಕೆ ಅವ್ರು ಕೊಡ್ತಕ್ಕಂಥ ಉದಾಹರಣೆ. ಅದು ಹೆಂಗಿದೆ ಅಂದರೆ ಅದು ಆ ತರಹ ಇದೆ ಅಂತ ಅಷ್ಟೇ. ಅದಕ್ಕೆ ಕೆಲವರನ್ನು ಯಾವುದ್ರ ಜೊತೆಗೂ ಹೋಲಿಕೆ ಮಾಡೋಕ್ಕೆ ಬರಲ್ಲ. ಅವರು ಹೋಲಿಕೆಗೆ ಅತೀತರು. ಅಂಥವರು ಅನುಪಮ, ನೆನ್ನೆ ಹೇಳಿದೆ ಆ ಮಾತನ್ನು, ನಿರುಪಮ, ಆ ರೀತಿಯಾಗಿ ಹೆಸರಿಟ್ಕೊಂಡ್ರೆ ಅದಕ್ಕೆ ಸಾರ್ಥಕತೆ ಬರುತ್ತೆ ಯಾವಾಗಲೂ ಕೂಡ. ಈ ದೃಷ್ಟಿಯಿಂದನೇ ಇಲ್ಲಿ ಹೇಳ್ತಾ ಇದ್ದಾರೆ ರಮಣರು ನೋಡಿ, ಸಿದ್ಧಸ್ಯ ವಿತ್ತಿ ಸಹ ಏವ ಸಿದ್ಧಿ ಸ್ವಪ್ನೋಪಮಾನ ಖಲು ಸಿದ್ಧಯೋನ್ಯಾ. ಈ ಸ್ವಪ್ನ ಎಂಬತಕ್ಕಂಥದ್ದು ಯಾವ ರೀತಿಯಾಗ ನಮ್ಮನ್ನು ಆಟ ಆಡಿಸತ್ತೆ ಅಂತ ಹೇಳಿದರೆ ಅನೇಕ ವಾಕ್ಯಗಳು ಬರುತ್ತೆ ಸ್ವಪ್ನದ ಬಗ್ಗೆ. ನಚ ಸ್ವಪ್ನೋ ನಾಮ ಅಪೂರ್ವಂ ದರ್ಶನಂ ಪೂರ್ವದೃಷ್ಟ ಸ್ಮೃತಿರ್ಹಿ ಸ್ವಪ್ನ ಪ್ರಾಯೇಣ. ಬೃಹದಾರಣ್ಯಕೋಪನಿಷತ್ತು 4ನೇ ಅಧ್ಯಾಯ 3ನೇ ಪಾದ 9ನೇ ಮಂತ್ರದ ಮೇಲೆ ಆಚಾರ್ಯ ಶಂಕರರ ಭಾಷ್ಯ. ಸ್ವಪ್ನವೇನು ಅಪೂರ್ವವಾದದ್ದಲ್ಲ, ಸಾಮಾನ್ಯವಾಗಿ ಹಿಂದೆ ಅನುಭವಿಸಿದ್ದರ ಸ್ಮರಣೆಯೇ ಸ್ವಪ್ನವಾಗಿ ಮರುಕಳಿಸುತ್ತೆ. ನೋಡಿ, ಯಾವಾಗಲೂ ಕೂಡ ಸ್ಮರಣೆ, ಯಾವಾಗ ನಮಗೆ ಸ್ಮರಣೆ ಇರುತ್ತೋ ಆವಾಗ ಸ್ಮರಣೆಯಿಂದ ಪ್ರತ್ಯಭಿಜ್ಞೆ ಬರುತ್ತೆ. ಪ್ರತ್ಯಭಿಜ್ಞೆ ಅಂದ್ರೇನು? ನೆನಪಿಸ್ಕೊಳ್ತಕ್ಕಂಥದ್ದು. ನೆನಪಿಸ್ಕೊಳ್ಳೋದಕ್ಕೆ ನಿಮಗೆ ನೆನಪಿರಬೇಕು. ನೆನಪೇ ಇಲ್ಲದೆ ಹೋದರೆ ನೆನಪಿಸ್ಕೊಳ್ಳೋದು ಹೆಂಗೆ ಸಾಧ್ಯ? ಯಾರೋ ದೇವದತ್ತ ಅಂತ ಒಬ್ಬ ಮನುಷ್ಯನನ್ನು 10 ವರ್ಷದ ಕೆಳಗೆ ಎಲ್ಲೋ ನೋಡಿರ್ತೀರ. ಮತ್ತೆ ನೀವು ನೋಡಿದ ಮೇಲೆ ಸೋಯಂ ದೇವದತ್ತ, ಅದೇ ದೇವದತ್ತನೇ ಇವತ್ತು ಇಲ್ಲಿ ಕಾಣ್ತಾ ಇದ್ದೀನಿ ಎಂಬ ಮಾತು ಬರಬೇಕಾದ್ರೆ ಆ ಸ್ಮರಣೆ ಅನ್ನೋದು ಪ್ರತ್ಯಭಿಜ್ಞೆಯಲ್ಲಿ ಲೀನವಾಗಬೇಕು ಯಾವಾಗಲೂ ಕೂಡ. ಅದಕ್ಕೆ ಮುಖ್ಯವಾಗಿ ಮೆಮರಿ ಶುಡ್ ಬಿ ಆಲ್ ರೈಟ್. ನೋಡಿ, ವಯಸ್ಸಾದ ಮೇಲೆ ಬರ್ತಕ್ಕಂತಹ ಕೆಲವು ರೋಗಗಳಲ್ಲಿ ಸ್ಮರಣಶಕ್ತಿ ಹೋಗೋದು ಒಂದು. ಕೆಲವರಿಗೆ ಆ ತರಹದ್ದು ತುಂಬ ಕಷ್ಟ ಕೊಡುತ್ತೆ. ಮನೆಯಿಂದ ಆಚೆ ಬಂದುಬಿಡ್ತಾರೆ, ನನ್ನನ್ನು ಮನೆ ಕರ್ಕೊಂಡು ಹೋಗಿ ಅಂತ ಕೇಳ್ತಾರೆ, ಮಧ್ಯೆ ರಸ್ತೆಯಲ್ಲಿ ನಿಂತ್ಕೊಂಡು. ಇದೇನು 1 ಹಾರ್ಸ್ ಸ್ಟ್ರೀಟಾ ಬೆಂಗಳೂರಲ್ಲಿ? ಯಾವ ಮನೆಗೆ ಅಂತ ಕರ್ಕೊಂಡು ಹೋಗೋದು? ಎಲ್ಲಿ ಕರ್ಕೊಂಡು ಹೋಗೋದು? ಏನೋ ಪೂರ್ವ ಪರಿಚಿತರಾದರೆ ಅಂಥವ್ರನ್ನ ಕರ್ಕೊಂಡು ಹೋಗ್ಬೋದು, ಇಲ್ಲದೆ ಹೋದರೆ ಏನು ಕಷ್ಟ. ಆ ತರಹ ಆಗಿಬಿಟ್ರೆ ನೋಡಿ, ಆ ದೃಷ್ಟಿಯಿಂದ ಬಹಳ ಕಷ್ಟ. ಆ ತರಹ ಲಾಸ್ ಆಫ್ ಮೆಮರಿ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಕೆಲವರಿಗೆ ಸಂಖ್ಯೆಗಳು ಮರ್ತು ಹೋಗ್ತಾ ಬರುತ್ತೆ, ನೇಮ್ಸ್ ಮರ್ತು ಹೋಗ್ತಾ ಬರುತ್ತೆ. ಇನ್ನು ಕೆಲವರಿಗೆ ನಾನು ಎಲ್ಲಿದ್ದೀನಿ ಅಂದರೆ ಮರ್ತು ಹೋಗುತ್ತೆ. ಅಂಥವ್ರನ್ನ ಮನೆಯಿಂದ ಆಚೆ ಬರೋ ಹಾಗೆ ಮಕ್ಕಳು ಬಿಡಬಾರ್ದು, ಏಕೆಂದರೆ ಅವ್ರಿಗೆ ಕಷ್ಟ, ಎಲ್ಲಿಂದ ಹುಡ್ಕೋಕ್ಕೆ ಹೋಗ್ತಾರೆ ಆಮೇಲೆ. ಸೊ ಆ ದೃಷ್ಟಿಯಿಂದ ಅದಕ್ಕೆ ಹೇಳೋದು, ನಮ್ಮಲ್ಲಿ ಚಿಕ್ಕ ಮಕ್ಕಳನ್ನು ಎಷ್ಟು ಮುತುವರ್ಜಿಯಿಂದ ತಂದೆ ತಾಯಿ ನೋಡ್ಕೋತಾರೋ ಅಷ್ಟೇ ಮುತುವರ್ಜಿಯಿಂದ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನು ಮಧ್ಯ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳು ನೋಡ್ಕೋಬೇಕು ಅಂತ. ಯಾಕಂದರೆ ನಾಳೆ ಇವಂದು ಅದೇ ಗತಿನೇ. ಇವನೇನು ಶಾಶ್ವತವಾಗಿ ಯುವಕನಾಗಿರೋಕ್ಕೆ ಸಾಧ್ಯ ಇಲ್ಲ. ಇವನಿಗೂ ನಾಳೆ ವೃದ್ಧಾಪ್ಯ ಬರುತ್ತೆ, ಇವನ ಗತಿನೂ ಅದೇ. ಆ ದೃಷ್ಟಿಯಿಂದ ಅದು ಮುಖ್ಯವಾಗಿ ನಾವು ಇಟ್ಕೋಬೇಕಾಗಿರೋದು. ಆತ್ಮನಿಷ್ಠೆಯೇ ನಿಜವಾದ ಸಿದ್ಧಿ, ಇತರ ಎಲ್ಲ ಸಿದ್ಧಿಗಳು ಕೂಡ ಕನಸಿನಂತೆ ಅಶಾಶ್ವತ. ನೋಡಿ, ಕೆಲವು ಹೇಳ್ತಾರೆ ತುಂಬ ಸಿದ್ಧ ಪುರುಷರು ರೀ ಅವರು,
ಒಂದೇ ಕಡೆ ಮೂರು ಕಡೆ ಪ್ರತ್ಯಕ್ಷ ಆಗ್ತಾರೆ. ಹಿ ಹಸ್ ಗಾಟ್ ದಿ ಆರ್ಟ್ ಆಫ್ ಲೆವಿಟೇಷನ್. ನೆಲಕ್ಕೆ ಟಚ್ ಆಗದೆ ಇಷ್ಟು ಎತ್ತರದಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ. ಸಿದ್ಧಿಗಳಿಗೋಸ್ಕರ ಅವ್ರು ಕೆಲಸ ಮಾಡಬೇಕಾಗಿಲ್ಲ. ಅವ್ರಿಗೆ ನಿಜವಾಗಿರ್ತಕ್ಕಂಥ ಮಹತ್ತಿದ್ದರೆ ಸಿದ್ಧಿಗಳು ಅವ್ರನ್ನ ಹುಡ್ಕೊಂಡು ಬರುತ್ತೆ ಅಂತ ರಮಣರು ಹೇಳ್ತಾ ಇರೋದು. ಯು ಶುಡ್ ನಾಟ್ ಗೋ ಆಫ್ಟರ್ ಸಿದ್ಧೀಸ್. ಅಣಿಮಾ ಮಹಿಮಾ ಚೈವ ಗರಿಮಾ ಲಗಿಮಾ ತಥ ಪ್ರಾಪ್ತಿ ಪ್ರಾಕಾಮ್ಯಂ ಈಶತ್ವಂ ವಶಿತ್ವಂಚ ಅಷ್ಟಸಿದ್ಧಯ. ನೋಡಿ, ಈ 8 ಕೂಡ ಸಿದ್ಧಿಗಳು. ವಶೀಕರಣ ವಿದ್ಯೆ ಈ ಥರದ್ದೆಲ್ಲ ಕೆಲವರು ಪ್ರಯತ್ನಪೂರ್ವಕವಾಗಿ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಅದಲ್ಲ ಸರಿಯಾಗಿರೋದು. ನಿನಗೆ ನಿಜವಾಗಿರ್ತಕ್ಕಂಥ ಆಂತರಿಕ ಮಹತ್ವ ಇದ್ದರೆ ಆ ಸಿದ್ಧಿಗಳು ನಿನ್ನನ್ನು ಹುಡ್ಕೊಂಡು ಬರುತ್ತಪ್ಪ ಅಂತ ಅದಕ್ಕೆ ಹೇಳ್ತಾ ಇರೋದು ಇಲ್ಲಿ. ಎಲ್ಲ ಸಿದ್ಧಿಗಳು ಕನಸಿನಂತೆ ಅಶಾಶ್ವತವಾದವುಗಳು. ಎಚ್ಚರವಾದ ಕನಸು ಮುಗಿದು ಹೋಗುವಂತೆ ಅವುಗಳ ವ್ಯಾಪ್ತಿ. ಎಚ್ಚರವಾಗಿರುವವನಿಗೆ ಕನಸು ಸತ್ಯವಾಗಲು ಸಾಧ್ಯವೇ? ಸನ್ನಿಷ್ಠೆಯಲ್ಲಿರುವವನು ಪುನಃ ಮಾಯಿಗೆ ವಶನಾಗಲು ಸಾಧ್ಯವೇ? ಆದ್ದರಿಂದ ಸದ್ವಸ್ತುವನ್ನು ಉಪಾಸನೆ ಮಾಡು. ಸಿದ್ಧಿಗಳು ಅಥವಾ ಅಪ್ರಾಕೃತಿಕ ಶಕ್ತಿಗಳು ಎಚ್ಚರ ತಪ್ಪಿದ ಸಾಧಕನನ್ನು ಆತ್ಮಜ್ಞಾನದ ಹಾದಿಯಿಂದ ಬಹುದೂರ ಕೊಂಡೊಯ್ಯುತ್ತದೆ. ನೋಡಿ, ನಿಮಗೆ ಆತ್ಮಜ್ಞಾನದಿಂದ ಬೇರ್ಪಡಿಸ್ತಕ್ಕಂಥದ್ದೇ ಈ ಟೆಂಪರರಿ ಸಕ್ಸಸ್ಸು, ಟೆಂಪ್ರರಿ ಸಿದ್ಧಿಗಳು. ಅದು ಶಾಶ್ವತ ಅಲ್ಲ. ನಮಗೇನಾಗತ್ತೆ ಅಂದರೆ ಸದ್ಯದಲ್ಲಿ ಏನೋ ನಾವು ಪಡ್ಕೊಂಡ್ಬಿಟ್ಟಿದ್ದೀವಿ ಅನ್ನೋ ಒಂದು ಭ್ರಮೆನಲ್ಲಿ ಅದರ ಹಿಂದೆ ಹೊಟ್ಟೋಗ್ತೀವಿ ನಾವು. ಅದನ್ನು ನಿಜವಾಗಿರ್ತಕ್ಕಂಥದ್ದು ಬಿಟ್ಟುಬಿಡ್ತೀವಿ. ಶಾಶ್ವತ ಸುಖವನ್ನು ಮರೆತು ಕ್ಷಣಿಕ ಸುಖಕ್ಕೆ ಯಾರು ಬಲೆ ಬೀಳ್ತಾರೋ ಅವ್ರಿಗೆ ಇದು ಇಲ್ಲ ಅದು ಇಲ್ಲ, ಇದಕ್ಕಿದಂ ಪೋಚಿ ಅದಕ್ಕದಂ ಪೋಚಿ ಅಂತ 2 ಹೊಟ್ಟೋಗುತ್ತೆ ಕೊನೆಗೆ. ಅದಕ್ಕೆ ಯಾವುದು ನಿತ್ಯ ಯಾವುದು ಅನಿತ್ಯ ಅನ್ನೋದನ್ನು ನಾವು ಮೊದಲು ಗುರುತುಪಡ್ಕೋಬೇಕು. ಅದಕ್ಕೆ ಮಿಲ್ಟನ್ ಒಂದು ಕಡೆ ಬರಿತಾನೆ ಆರ್ಯೋಪ್ಯಾಜಟಿಕಾನಲ್ಲಿ, ಇಫ್ ಐ ಹ್ಯಾಡ್ ಸರ್ವ್ಡ್ ಕಿಂಗ್ ಇಫ್ ಐ ಹ್ಯಾಡ್ ಕಿಂಗ್ ಗಾಡ್ ವಿತ್ ಹಾಫ್ ದ ಝೀಲ್ ಆ್ಯಸ್ ಐ ಹ್ಯಾಡ್ ಸರ್ವ್ಡ್ ಮೈ ಕಿಂಗ್ ಹಿ ವುಡ್ ನಾಟ್ ಹ್ಯಾವ್ ಲೆಟ್ ಮಿ ಡೌನ್ ಇನ್ ಮೈ ಕ್ರೈಸಿಸ್ ಅಂತ. ಅನ್ಯಾಯವಾಗಿ ಭಗವಂತನ ಸೇವೆ ಮಾಡೋದು, ದೊರೆ ಸೇವೆ ಮಾಡೋದ್ರಲ್ಲೇ ಕಾಲ ಕಳೆದುಬಿಟ್ಟೆ, ಅದಕ್ಕೆ ನನಗೆ ಗತಿ ಬಂದಿದ್ದು ಕೊನೆ ಕಾಲಕ್ಕೆ ಅಂತ. 2 ಕಣ್ಣು ಕುರುಡಾದ ಮೇಲೆ ಹೆಣ್ಣು ಮಕ್ಕಳು ಗೋಳೈಕೊಂಡು ತನ್ನ ಪೊಯಿಟ್ರಿ ಡಿಕ್ಟೇಟ್ ಮಾಡ್ದ ಮಿಲ್ಟನ್ನು. ಸೊ ಆ ದೃಷ್ಟಿಯಿಂದ ಆ ಸ್ಥಿತಿ ಯಾವಾಗಲೂ ಕೂಡ ಉಂಟಾಗಬಾರ್ದು. ಉದಯೇ ಸವಿತಾ ರಕ್ತಶ್ಚ ಅಸ್ತಮಯೇತತ ಪ್ರವೃತ್ತೌಚ ನಿವೃತ್ತೌಚ ಮಹಾತ್ಮನಾಂ ಏಕರೂಪತ ಅಂತ. ನೋಡಿ, ಸೂರ್ಯೋದಯ ಆಗೋಕ್ಕೆ ಮುಂಚೆ ಕೆಂಪು ಬಣ್ಣ ಮೊದಲು ಆಚೆ ಬರುತ್ತೆ, ಆಮೇಲೆ ಸೂರ್ಯ ಆಚೆ ಬರ್ತಾನೆ. ಸೂರ್ಯ ಮುಳುಗೋದ ಮೇಲೂ ಕೂಡ ಒಂದು ಕ್ಷಣ ಕೆಂಪು ಬಣ್ಣ ಹಾಗೇ ಇರುತ್ತೆ. ಹಾಗೆ ಸಂಪತ್ತು ಬರಲಿ ಸಂಪತ್ತು ಹೋಗಲಿ ಮಹಾತ್ಮರು ಒಂದೇ ರೀತಿಯಾಗಿರ್ತಾರೆ. ಸುಖ ದುಃಖೇ ಸಮಯ ಕೃತ್ವ ಲಾಭಾಲಾಭೋ ಜಯೋ ಅನ್ನೋದಕ್ಕೆ ಜ್ವಲಂತವಾಗಿರ್ತಕ್ಕಂಥ ನಿದರ್ಶನ. ನೀವು ದಯವಿಟ್ಟು ಸಿದ್ಧಿಗಳ ಹಿಂದೆ ಓಡಬೇಡಿ. ನಿಮಗೆ ನಿಜವಾಗಿರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂತಹ ಒಂದು ಮಹತ್ತಿದ್ದರೆ ಸಿದ್ಧಿಗಳೇ ನಿಮ್ಮನ್ನು ಹುಡ್ಕೊಂಬರುತ್ತೆ. ಅದಕ್ಕೋಸ್ಕರ ನೀವು ಯಾವಾಗಲೂ ಕೂಡ ಜಾಗೃತರಾಗಿರಿ ಅಂತ. ಭಗವಾನರು ಸಿದ್ಧಿಗಳನ್ನು ಕುರಿತು ಮಾತನಾಡಿರುವ ಮೊದಲ ದಾಖಲೆ ಎಂದರೆ ಸಿದ್ಧಿಗಳ ಬಗೆಗೆ ಒಲವಿದ್ದ ಹಂಪ್ರೀಸ್ ಅವರೊಡನೆ ನಡೆದ ಸಂಭಾಷಣೆ. ಯಾವ ಜ್ಞಾನಿಯೂ ಸಿದ್ಧಿಗಳಿಗೆ ಒಂದು ತುಳುಕು ಬೆಲೆಯನ್ನೂ ಕೊಟ್ಟಿಲ್ಲ. ದೂರದರ್ಶನ, ದೂರಶ್ರವಣ ಇವುಗಳಿಗೆ ಹಂಬಲಿಸುವುದು ತಪ್ಪಾಗುತ್ತದೆ. ಏಕೆಂದರೆ ಅವುಗಳ ಹಂಗಿಲ್ಲದೆಯೇ ಹೆಚ್ಚಿನ ಜ್ಞಾನವನ್ನು ಶಾಂತಿಯನ್ನು ಪಡೆಯಲು ಸಾಧ್ಯವಿದೆ. ಈ ದೃಷ್ಟಿಯಿಂದ ಶಾಂತಿಯ ಕಡೆಗೆ ನಮ್ಮ ಮನಸ್ಸು ಬರಬೇಕೇ ಹೊರತು ಸಿದ್ಧಿಯ ಕಡೆಗಲ್ಲ. ಅದು ತಾತ್ಪರ್ಯ. ಆ ಶಾಂತಿ ಅಂದ್ರೇನು, ಆ ಶಾಂತಿಯನ್ನು ಹೆಂಗೆ ಪಡ್ಕೊಳ್ಳೋದು ಅನ್ನೋದು 3ನೇ ದಿನದ ಉಪನ್ಯಾಸವಾಗಿರೋದರಿಂದ ಸಮಯ 8 ಆಗಿರೋದರಿಂದ ಇಲ್ಲಿಗೆ ನಿಲ್ಲಿಸ್ಕೊಂಡು ನಾಳೆ ಅದನ್ನು ಮುಂದುವರಿಸೋ ಪ್ರಯತ್ನ ಮಾಡ್ತೀನಿ ಅಂತ ನಿಮ್ಮಲ್ಲಿ ಆಶ್ವಾಸನೆ ಕೊಡ್ತಾಯಿದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀ ರಮಣಾರ್ಪಣಮಸ್ತು.